ಹಲ್ಲೆಲೂಯಾ, ಆಮೆನ್. ನೋಡಿ, ಇವತ್ತು ಈ ವಾರ ಒಂದು ಡಿಸಿಷನ್ ತಗೊಂಡಿದ್ದೀವಿ. ಈ ವಾರ ಮಾತ್ರ ಒಂದು ಡಿಸಿಷನ್, ಒಂದು ತೀರ್ಮಾನ ತಗೊಂಡಿದ್ದೀವಿ. ಏನಂತಂದ್ರೆ, ಈ ವಾರ ಪೂರ್ತಿ ನಾವು ಕರ್ತನಿಗೆ ಕೃತಜ್ಞತೆ ಸಲ್ಲಿಸಬೇಕು. ಹಲ್ಲೆಲೂಯಾ. ಯಾಕಂತೀರಾ, ಶೇಷರತ್ನವರು ನನಗೆ ಹೇಳಿದ್ದನ್ನ ಹೇಳ್ತಾ ಇದ್ದೇನೆ. ನನ್ನನ್ನು ಪಾಸ್ಟರ್ ಆಗಿ ನೇಮಿಸುವಾಗ, ತಮ್ಮ ಇದು ಸುವಾರ್ತೆ ಸೇವೆ ಮಾತ್ರ ಅಲ್ಲ, ಇವತ್ತಿಂದ ಇದು ಸಭಾ ಸೇವೆಯಾಗಿ ಬದಲಾಗುತ್ತಾ ಐತೆ ಎಂಬುದಾಗಿ. ಹಲ್ಲೆಲೂಯಾ. ಸೊ ಆದ ಕಾರಣ ಆ ಮಾತನ್ನ ಶೇಷರತ್ನಂ ಅವರು ಹೇಳಿದ ದಿನವೇ ನನ್ನ ದೃಷ್ಟಿಗೆ ಸಭೆಯ ಸೇವೆ ಪ್ರಾರಂಭವಾಗಿದೆ ಎಂಬುದಾಗಿ. ಹಲ್ಲೆಲೂಯಾ. ಯಾಕಂದ್ರೆ 10 ಜನನ ಕೂಡಿಸಿಕೊಂಡು ಆರಾಧನೆ ಮಾಡುವುದಕ್ಕೆ ಹೆಸರು ಸಭೆಯಲ್ಲ. 10 ಜನನ ಕೂಡಿಸಿಕೊಂಡು ಆರಾಧನೆ ಮಾಡುವುದಕ್ಕೆ ಹೆಸರು ಸಭೆಯಲ್ಲ. 10 ಜನರನ್ನ ಕರ್ತನ ರಾಜ್ಯಕ್ಕಾಗಿ ಕಟ್ಟಿ ಎಬ್ಬಿಸುವುದೇ ಸಭೆ. ಯಜ್ಜನಾಮನ್ ಹೇಳ್ತಾ ಇದ್ದೀರಾ? ಹಲ್ಲೆಲೂಯಾ, ಆಮೆನ್. ಕೂಡಿಬಿಟ್ಟು 10 ಜನ ಬಂದ್ಬಿಟ್ರೆ ಇಲ್ಲಿ ನಾವು ಕೂಡಿ ಆರಾಧನೆ ಮಾಡೋಣ ಅಂತಂದ್ರೆ ಅದು ಒಂದು ಫೆಲೋಶಿಪ್, ಒಂದು ಐಕ್ಯತೆ. ಹಲ್ಲೆಲೂಯಾ. ಅದು ಸಭೆ ಆಗಲ್ಲ. ಇಟ್ ವಿಲ್ ನಾಟ್ ಕನ್ವರ್ಟ್ ಟು ದ ಚರ್ಚ್. ಅದು ಸಭೆ ಆಗಲ್ಲ. 10 ಜನರನ್ನ ಕರ್ತನ ಉದ್ದೇಶಕ್ಕೋಸ್ಕರವಾಗಿ ರೂಪಿಸುತ್ತೀವಿ ನೋಡ್ರಿ, ಕಟ್ಟುತ್ತೀವಿ ನೋಡ್ರಿ. ಅವರ ಮೇಲೆ ಕೆಲವೊಂದು ಉದ್ದೇಶಗಳನ್ನ ಇಳಿಸುತ್ತೀವಿ ನೋಡ್ರಿ. ಅದರಲ್ಲಿ ಅದನ್ನು ಅವರು ಪರಿಪೂರ್ಣಪಡಿಸುವುದಕ್ಕೆ ಅವರಿಗೆ ಬೇಕಾದದನ್ನ ನಾವು ಮಾಡುತ್ತೀವಿ ನೋಡ್ರಿ. ಅದು ಸಭೆ ಎಂಬುದಾಗಿ ಕರೆಯಲ್ಪಡುತ್ತದೆ. ಹಲ್ಲೆಲೂಯಾ. ಸೊ ಅದು ನಾನು ನಡೆಸುವ ಸಭೆಯಾದರೂ, ನೀವು ನಡೆಸುವ ಸಭೆಯಾದರೂ, ಅದು ಮನೆ ಸಭೆಯಾಗಲಿ, ಇಲ್ಲ ನಮ್ಮ ಭಾನುವಾರ ಸಭೆಯಾಗಲಿ, ಇಲ್ಲ ನಾಳೆ ನೀವು ಇಲ್ಲಿಂದ ಹೋಗಿ ದೊಡ್ಡ ದೊಡ್ಡ ಸಭೆಯನ್ನ ನೀವು ನಡೆಸುವುದಾಗಲಿ, ನಾನು ಹೇಳುವಂತ ಒಂದೇ ಒಂದು ಮಾತೇನೆಂದ್ರೆ, where there is a people are gathering will not called by the church, called as a church. ಎಲ್ಲಿ ಗುಂಪು ಸೇರಿಸ್ಕೊಳ್ತೀರೋ ಅದು ಸಭೆ ಆಗಲ್ಲ, ಅದು ಸಭೆ ಆಗಲ್ಲ. ಯಾವಾಗ ಒಂದು ಗುಂಪನ್ನ ದೇವರ ಉದ್ದೇಶ ನೆರವೇರಿಸುವುದಕ್ಕಾಗಿ ಕಟ್ಟುತ್ತೀರೋ ಅದು ಸಭೆಯಾಗಿ ಬದಲಾಗುತ್ತದೆ. ಹಲ್ಲೆಲೂಯಾ. Because the plan of God to form the church is to fulfill the will, plan and wish of God. ದೇವರ ಉದ್ದೇಶವನ್ನು ನೆರವೇರಿಸುವುದಕ್ಕೋಸ್ಕರ ಕೂಡಿಸಲ್ಪಡುವ, ಕಟ್ಟಲ್ಪಡುವಂತ ಒಂದು ಗುಂಪಿನ ಹೆಸರು ಸಭೆ. ಅದು ಅರಮನೆಯಲ್ಲಿ ನಡೆದರು, ಅದು ಸೆರೆಮನೆಯಲ್ಲಿ ನಡೆದರು, ಅಲ್ಲಿ ದೇವರ ಉದ್ದೇಶ ನೆರವೇರುತ್ತಿರುವುದಾದರೆ ಅದು ಸಭೆಯಾಗಿ ಕರ್ತನು ಲೆಕ್ಕಕ್ಕೆ ಎನಿಸಿಕೊಳ್ಳುವ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವಾಗಲೂ ಕೆಲವರು, ನಾನು ಒಂದು ಸಭೆಗೆ ಹೋಗಿದ್ದೆ, ಬೆಂಗಳೂರಿನಲ್ಲಿ ಒಂದು ಚರ್ಚಿಗೆ ಪ್ರಸಂಗ ಮಾಡಕ್ಕೆ ಹೋಗಿದ್ದೆ. ಅದು ಒಂದೇ ಬಿಲ್ಡಿಂಗ್ ನಲ್ಲಿ 3-4 ಚರ್ಚ್ಗಳಿತ್ತು. ನಾನು ಹೋಗ್ತಾ ಇದ್ದೀನಿ, ಅದು ಆ ಚರ್ಚಿನವರೆಲ್ಲ ಮೇನ್ ವ್ಯಕ್ತಿಗಳೆಲ್ಲ ಕೆಳಗಡೆ ನಿಂತ್ಕೊಂಡು, ಬನ್ನಿ ಬನ್ನಿ ನಮ್ಮ ಚರ್ಚ್ ಬನ್ನಿ, ಬನ್ನಿ 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 ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ಚೆನ್ನಾಗಿರುತ್ತೆ, ವರ್ಷಿಪ್ ಚೆನ್ನಾಗಿರುತ್ತೆ, ಬನ್ನಿ, ಇಲ್ಲಿ ವಾಕ್ಯ ಚೆನ್ನಾಗಿರುತ್ತೆ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ ಅಂತ ಕರೀತಾ ಇದ್ರು ನನ್ನನ್ನು. ಬನ್ನಿ ಬನ್ನಿ ಬ್ರದರ್ ಅಂದರು. ನಾನಂದೆ, ನಾನೇ ಆ ಚರ್ಚಿಗೆ ಮೆಸೇಜ್ ಕೊಡಕ್ಕೆ ಹೋಗೋದು ಅಂದೆ. ಅಯ್ಯೋ ಹೋಗ್ಬಿಡಿ ಹೋಗ್ಬಿಡಿ ಅಂತ ಅಂದ್ಬಿಟ್ರು. Many times we count the congregation, so we failed in the church. ಎಷ್ಟು ಜನ ಸಭೆಗೆ ಬರ್ತಾ ಇದ್ದಾರೆ ಅಂತ ನಾವು ಕೌಂಟ್ ಮಾಡ್ತಾ ಇದ್ದೀವಿ. ಆ ಕೌಂಟಿಂಗ್ ಸಭೆ ಆಗಲ್ಲ. ಎಷ್ಟು ಜನ ನಮ್ಮ ಜೊತೆ ಸೇರಿ ದೇವರ ಉದ್ದೇಶವನ್ನು ನೆರವೇರಿಸುವುದಕ್ಕೋಸ್ಕರವಾಗಿ ನಮ್ಮ ಜೊತೆ ಓಡಿ ಬರ್ತಾ ಇದ್ದಾರೆ, ಆ ಸಂಖ್ಯೆ ಎಷ್ಟೋ ಅದೇ ನಿಜವಾದ ಸಭೆ. ಯಜಮಾನರು ಹೇಳ್ತಾ ಇದ್ದೀರಾ? ಹಲ್ಲೆಲೂಯಾ. ಇದ್ದೀರಾ? ಆಮೆನ್. ಸರಿ. ಸೊ
ನಮ್ಮ ಸಭೆಗೆ 25 ವರ್ಷ ಮುಗೀತಾಯ್ತೆ ಈ ಶನಿವಾರಕ್ಕೆ. ತಟ್ಟಿರಿ ಕರಗಳನ್ನು, ಯಂಕೋತವ್ರು ನೋಡ್ರಿ. ಹಲ್ಲೆಲೂಯಾ. ಸೊ 25 ವರ್ಷ ಈ ಶನಿವಾರ ಮುಗೀತಾಯ್ತೆ. ಆಮೇಲೆ ಸೊ ಶನಿವಾರ ಡೇ ಆಫ್ ಸೆಲೆಬ್ರೇಷನ್. ಎಕ್ಸಾಮ್ ಇದೆಯಾ ಇಲ್ವಾ? ಹಲ್ಲೆಲೂಯಾ. ಶನಿವಾರ ಸ್ಯಾಟರ್ಡೇ ಇಸ್ ಎ ಡೇ ಆಫ್ ಸೆಲೆಬ್ರೇಷನ್. ಆಮೇಲೆ ಸೊ ಅದಕ್ಕೆ ಈ ವಾರ ಎಲ್ಲ ನಮ್ಮ ಹಳ್ಳಿಗಳಲ್ಲಿ, ವಿಲೇಜಸ್ ಅಲ್ಲಿ ನಾವು ಸಾಯಂಕಾಲದಲ್ಲಿ ಒಂದೊಂದು ಹಳ್ಳಿಯಲ್ಲಿ ಮೀಟಿಂಗ್ಸ್ನ ನಾವು ಏರ್ಪಡಿಸಿದ್ದೀವಿ. ಹಲ್ಲೆಲೂಯಾ. ಆಮೇಲೆ ಅದು ಎಲ್ಲೆಲ್ಲಿ ಅಂತ, ಮಂಗಳವಾರ ವಿನಾಯಕ ನಗರಲ್ಲಿ, ಬುಧವಾರ ಬಿಡುದಿನಲ್ಲಿ, ಗುರುವಾರ ಇಟ್ಟುಮಡಿನಲ್ಲಿ, ಶುಕ್ರವಾರ ಹೆಜ್ಜಾಲದಲ್ಲಿ, ಶನಿವಾರ ಸಾಯಂಕಾಲ ಒಳ್ಳೆ ನೀಟ್ ಬಟ್ಟೆ ಹಾಕೊಂಡು ಬಂದ್ಬಿಡ್ರಿ. ಸಾಯಂಕಾಲ ಅವತ್ತು ಒಂದಿನ ಪರ್ಮಿಷನ್ ಹಾಕಿ ಬಂದ್ಬಿಡ್ರಿ. 5ವರೆಗೆ ನಾವು ಸ್ಟಾರ್ಟ್ ಮಾಡೋಣ. 25ನೇ ವರ್ಷವನ್ನ ನಾವು ಈ ಶನಿವಾರದಲ್ಲಿ ಕರ್ತನ ಸನ್ನಿಧಿಯಲ್ಲಿ ಕೊಂಡಾಡುವ. ಹಲ್ಲೆಲೂಯಾ. ಆಮೇಲೆ ಈ 25ನೇ ವರ್ಷದ ವಾರ್ಷಿಕೋಸ್ಕರ ನಾವು ಫಸ್ಟ್ ಕೊಂಡಾಡೋಣ. ಆಮೇಲೆ 25ನೇ ವರ್ಷವನ್ನ ಇನ್ನೂ ಸ್ವಲ್ಪ ಸಂಭ್ರಮವಾಗಿ ಕೊಂಡಾಡೋಣ. ಯಾವಾಗ ಅಂತಂದ್ರೆ ಆಗಸ್ಟ್ ತಿಂಗಳು 22ನೇ ತಾರೀಕು ಶುಕ್ರವಾರ ಸಾಯಂಕಾಲ. ಅವಾಗ ಬೆಳಗಾಮಿಂದ, ರಾಯಚೂರಿಂದ, ಯಾದಗಿರಿಯಿಂದ, ಇನ್ನು ಚೆನ್ನೈಯಿಂದ, ತಿರುನಲ್ವೇಲಿಯಿಂದ, ಮಧುರೆಯಿಂದ, ಮಹಾರಾಷ್ಟ್ರದಿಂದ ಎಲ್ಲ ಜನ ಬಂದು ಇಲ್ಲಿ ಉಳ್ಕೊಳ್ತಾ ಇದ್ದಾರೆ. ಆ 25ನೇ ವರ್ಷದ ವಾರ್ಷಿಕೋತ್ಸವನ ನಮ್ಮ ಜೊತೆ ಕೊಂಡಾಡುವುದಕ್ಕಾಗಿ ನನಗನ್ನಿಸಾಯ್ತು ಕಡಿಮೆ ಅಂದ್ರೆ ಒಂದು 50 ಪಾಸ್ಟರ್ಗಿಂತ ಹೆಚ್ಚಿನ ಪಾಸ್ಟರ್ಸ್ಗಳು ಅವತ್ತಿನ ದಿನ ನಮ್ಮ ಜೊತೆ ಸೇರಿ ಆ ದಿನವನ್ನು ಕೊಂಡಾಡುವುದಕ್ಕಿದ್ದಾರೆ. ಹಲ್ಲೆಲೂಯಾ. ಆಮೇಲೆ ಸರ್ ನಾವು ಗ್ರೌಂಡಲ್ಲಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಗ್ರೌಂಡಲ್ಲಿ ಮಾಡಿದ್ರೆ ಖರ್ಚು ಹೆಚ್ಚು. ನಮ್ಮ ಊರಲ್ಲಿ ಒಂದು ಗಾದಿ ಹೇಳ್ತಾರೆ, ಆವು ಸಾಯಬಾರದು, ಕೋಳು ಮುರಿಬಾರದು. ಹಲ್ಲೆಲೂಯಾ. ಇಟ್ಸ್ ಲೈಕ್ ದಟ್. ಮೀಟಿಂಗು ಸೂಪರಾಗಿ ಆಗಬೇಕು, ಡಬ್ಲೂನು ಕಡಿಮೆ ಆಗಬೇಕು. ಏನಕ್ಕೆ ಅಂತ ಹೇಳ್ತೀನಿ ಕೇಳಿ. ನನಗೆ ಈ ಒಂದು ಡೆಕೋರೇಷನ್ ಮಾಡುವುದರಿಂದ ದುಡ್ಡು ಖರ್ಚು ಮಾಡೋದು ನನಗೆ ಇಷ್ಟ ಆಗಲ್ಲ. ಯಾರಾದರೂ ಒಬ್ರು ಬಂದು ನಾವು ಮಾಡಿಕೊಡ್ತೀವಿ ಅಂದ್ರೆ ಪ್ಲೀಸ್ ಅಂತೀವಿ. ಬಟ್ ಏನಂತಂದ್ರೆ ಕರ್ತನ ಹಣವನ್ನ ವ್ಯರ್ಥ ಕಾರ್ಯಕ್ಕೆ ಖರ್ಚು ಮಾಡಬಾರದು. ಅದು ಒಂದು ದೇವ ಮಕ್ಕಳು ಚೆನ್ನಾಗಿ ಊಟ ಮಾಡಬೇಕು. ಹಲ್ಲೆಲೂಯಾ. ಚೆನ್ನಾಗಿ ಊಟ ಮಾಡಬೇಕು. ಒಳ್ಳೆ ಸ್ಪೀಕರ್ ಎಲ್ಲ ಹಾಕಿ, ಯಾಕಂದ್ರೆ ಎಲ್ಲಿದ್ದರೂ ಕೂಡ ಅವರಿಗೆ ಆರಾಧನೆ ಮನ ಮುಟ್ಟುವ ರೀತಿಯಲ್ಲಿ ಅವರಿಗೆ ಸೌಂಡ್ ಎಲ್ಲ ರೀಚ್ ಆಗಬೇಕು. ಅಷ್ಟೇ. ಇದು ಎರಡೇ ಮೇಯ್ನು. ಹಲ್ಲೆಲೂಯಾ. ಆಮೇಲೆ ಸೇವಕರುಗಳಿಗೆ ಕಾಣಿಕೆ ಕೊಟ್ಟು ಕಳಿಸುವುದು ಅದೆಲ್ಲ ಬೇಕು. ಬಟ್ ಏನಂತಂದ್ರೆ ಸುಮ್ಮನೆ ಅಲ್ಲಿ ಹೋದ್ವಿ, ಒಂದು ಮನೆ ಸರಿ ಟೆಂಟ್ ಹಾಕೋಣ ಅಂತ ಕೇಳಿದ್ರೆ 4 ಲಕ್ಷ ಕೇಳಿದ್ರು. ನಾವಂದ್ವಿ ವಿ ಡೋಂಟ್ ಲೈಕ್ ಇಟ್. ಆಮೇಲೆ ಸೊ ಸಭೆಯಲ್ಲೇ ಮಾಡೋಣ ಅಂತ ಪ್ಲ್ಯಾನ್ ಇದೆ. ವರಂಡ ಎಲ್ಲ ಜನ ತುಂಬಿಸಿ, ಎಲ್ಲ ಸೌಂಡ್ ಸಿಸ್ಟಮ್ ಎಲ್ಲ ಸ್ವಲ್ಪ ಎಲ್ಲಿಗಾದರೂ ಶಿಫ್ಟ್ ಮಾಡಿ, ಇಲ್ಲಾಂದ್ರೆ ಇಲ್ಲೇ ಮಾಡಿ, ಇಲ್ಲಾಂದ್ರೆ ಜನ ಎಲ್ಲ ಸ್ವಲ್ಪ ಎಳೆದು ಒಳಗಡೆ ಕೊಂಡ್ರಿಸಿ, ಸೊ ಅವತ್ತು ನೀವು ನಿಮ್ಮ ಕುಟುಂಬ ಸಹಿತವಾಗಿ ನೀವು ಬರಬೇಕು. ಹಲ್ಲೆಲೂಯಾ. ನೀವು ಬೇರೆ ಯಾರನ್ನ ಏನು ಕರಿಯಕ್ಕೆಲ್ಲ ಹೋಗಬೇಡಿ, ಆದರೆ ನಾವು ಕರಿತೀವಿ. ಅದು ನಮಗೆ ಪ್ಲ್ಯಾನ್ ಇದೆ. ಯಾರನ್ನೆಲ್ಲ ಕರಿಬೇಕನ್ನೋದೆಲ್ಲ ನಮ್ಮದು ಪ್ಲ್ಯಾನ್ ಇದೆ. ನೀವು ನಿಮ್ಮ ಕುಟುಂಬ ಸಹಿತವಾಗಿ ಅವತ್ತಿನ ದಿನ ಸಭೆಯಲ್ಲಿ ಬಂದು 25 ವರ್ಷ ನಡೆಸಿದ ಕರ್ತನಿಗೆ ಕೃತಜ್ಞತೆಯನ್ನು ಸಲ್ಲಿಸಿದೆ. ಜನ ಆಮೇಲೆ ಹೇಳ್ತಾ ಇದ್ದೀರಾ? ಹಲ್ಲೆಲೂಯಾ. ದಟ್ ಈಸ್ ಯುವರ್ ವೆರಿ ಇಂಪಾರ್ಟೆಂಟ್ ವರ್ಕ್. ಆಮೇನ್. ಹಲ್ಲೆಲೂಯಾ. ಸೊ ದಿಸ್ ವೀಕ್ ಏನಂದ್ರೆ ಈ ವಾರ ಎಲ್ಲ ನಾವು ಮನೆಯಲ್ಲಿ
ಮನೆಗಳಲ್ಲಿ ಧ್ಯಾನಿಸುತ್ತೀವಿ. ಥ್ಯಾಂಕ್ಸ್ ಗಿವಿಂಗ್, ದೇವರಿಗೆ ಸ್ತೋತ್ರ. ಈ ವಾರ ಪೂರ್ತಿ ಶನಿವಾರ ನಮ್ಮ ಸಭೆಯಲ್ಲಿ, ನಮ್ಮ ಸಭೆ ವಿಶ್ವಾಸಿಗಳು ಮಾತ್ರನೇ. ಅಲ್ಲೆಲೂಯಾ. ಎಲ್ಲರೂ ಬರ್ಬೇಕ್ರಿ, ಎಲ್ಲರೂ ಕುಟುಂಬವಾಗಿ ಬರಬೇಕು. ಆಮೇಲೆ ಶನಿವಾರ ಸಾಯಂಕಾಲದಲ್ಲಿ. ಅಲ್ಲೆಲೂಯಾ. ಹಾಗೇ ಸಮಯ ಪವಿತ್ರಾತ್ಮ ನಡೆಸ್ಕೊಂಡು ಹೋದ್ರೆ ಬೆಳಗ್ಗೆ ಭಾನುವಾರ ತನಕ ಹಂಗೆ ಕೂತು ಮುಂಜಾನೆ ಆರಾಧನೆ ಮುಗಿಸ್ಬಿಟ್ಟು, ಅಲ್ಲೆಲೂಯಾ. ಆಗಲ್ಲ, ಏನೂ ಆಗಲ್ಲ, ಹೆದರ್ಕೋಬೇಡಿ, ಬನ್ನಿ. ಅವತ್ತು ರಾತ್ರಿ ಊಟ ನಮ್ಮ ಸಭೆಯಲ್ಲೇ ಸಿದ್ಧವಾಗಿರ್ತದೆ. ಅದು ಊಟ ಅಲ್ಲ, ಅದು ಏನದು, ನಮ್ಮ ಕರ್ತನಿಗೆ ನಾವು ಸಲ್ಲಿಸೋದ ಕೃತಜ್ಞತೆ. ಹಲ್ಲೆಲೂಯಾ. ಸೊ ಗಾಡ್ ಬ್ಲೆಸ್ ಯು. ನೀವು ಅದರಲ್ಲಿ ಭಾಗವಹಿಸಿರಿ, ಕರ್ತ ನಿಮ್ಮನ್ನು ಆಶೀರ್ವದಿಸಿರಿ. ಗೌಡಿಸಿ ಹೌ ಇಂಪಾರ್ಟೆಂಟ್ ದ ಥ್ಯಾಂಕ್ಸ್ ಗಿವಿಂಗ್. ದೇವರಿಗೆ ಕೃತಜ್ಞತೆ ಸಲ್ಲಿಸುವುದು ಎಷ್ಟು ಪ್ರಾಮುಖ್ಯ, ಅದು ಇವತ್ತು ನಮ್ಮ ಸಭೆಯ ಒಂದು ಸಂದೇಶವಾಗಿದೆ. ಜನಾಮನ ಹೇಳ್ತಾ ಇದ್ದೀರಾ? ಹಲ್ಲೆಲೂಯಾ. ಓದಿ ಕೇಳುವ ಕೀರ್ತನೆ 104ನೇ ವಚನ. 100 ಕೀರ್ತನೆ 104ನೇ ವಚನ. ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ, ಕೃತಜ್ಞತೆಯೊಡನೆ ಆತನ ಮಂದಿರದ ದ್ವಾರಗಳಿಗೂ, ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ. ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ. ಆತನ ಉಪಕಾರ ಸ್ಮರಿಸಿರಿ, ಆತನ ಉಪಕಾರ ಸ್ಮರಿಸಿರಿ. ಆತನ ನಾಮವನ್ನು ಕೊಂಡಾಡಿರಿ, ಆತನ ನಾಮವನ್ನು ಕೊಂಡಾಡಿರಿ. ಕರಗಳ ತಟ್ಟಿ ಕತ ನಾಮಕ್ಕೆ ಮಹಿಮೆ. ಹಲ್ಲೆಲೂಯಾ. ಹೌ ಟು ಎಂಟರ್ ಟು ದ ಚರ್ಚ್. ಸಭೆ ಒಳಗಡೆ ನಾವು ಹೇಗೆ ಪ್ರವೇಶ ಮಾಡಬೇಕು? ಹಲ್ಲೆಲೂಯಾ. ಇದ್ದೀರಾ? ಇದ್ದೀರಿ. ಹಲ್ಲೆಲೂಯಾ. ಹೌ ಟು ಎಂಟರ್ ಟು ದ ಟೆಂಪಲ್ ಆಫ್ ಗಾಡ್. ದೇವರ ಅಂಗಳಗಳ ಒಳಗೆ ಹೇಗೆ ಪ್ರವೇಶ ಮಾಡಬೇಕು? ಓದಿಕೊಳ್ಳುವ, ಮತ್ತೊಮ್ಮೆ ಓದಿಕೊಳ್ಳುವ. ಹೌ ಟು ಎಂಟರ್ ದ ಚರ್ಚ್. ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ, ಆತನ ಮಂದಿರದ ದ್ವಾರಗಳಿಗೂ, ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ, ಆತನ ಅಂಗಳಗಳಿಗೂ ಬನ್ನಿರಿ. ಹಲ್ಲೆಲೂಯಾ. ಗಮನಿಸಿ, ದೇವರ ಆಲಯದ ಒಳಗಡೆ ನಾವು ಪ್ರವೇಶ ಮಾಡುವಾಗ ಹೆಂಗ್ ಪ್ರವೇಶ ಮಾಡ್ತೀವಿ? ಬ್ರದರ್ ಪ್ರೈಸ್ ಲಾರ್ಡ್. ನಮ್ಮ ಅದರಲ್ಲಿ ನಮ್ಗೆ ಯಾರಾದ್ರೂ ಬೇಡದವ್ರು ಬಂದ್ಬಿಟ್ರು, ಸೊ ಒಬ್ಬರ ಹತ್ರ ಮಾತಾಡುವ ತಪ್ಪಿಲ್ಲ, ಪ್ರೈಸ್ ಲಾರ್ಡ್ ಹೇಳುವ ತಪ್ಪಿಲ್ಲ. ಆದ್ರೆ ಆತನ ಆಲಯದ ಒಳಗೆ ಬರುವಾಗ ನೀನು ಬೇರೆ ಯೋಜನೆ ಉಳ್ಳವನಾಗಿ ಒಳ ಪ್ರವೇಶ ಮಾಡದೆ ಕರ್ತನಿಗೆ ಕೃತಜ್ಞತಾ ಸ್ತುತಿ ಮಾಡುವವನಾಗಿ ಆತನ ಆಲಯದಲ್ಲಿ ಪ್ರವೇಶ ಮಾಡಬೇಕು. ಯಜ್ಜನಾಮನ್ ಹೇಳ್ತಾ ಇದ್ದೀರಾ? ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಆಮೆನ್. ಗಮನಿಸಿ, ದೇವರ ವಾಕ್ಯವು ಹೇಳ್ತಾ ಇತ್ತೆ, ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ. ಹಲ್ಲೆಲೂಯಾ. ಗಮನಿಸಿ, ಇಲ್ಲಿ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಗಾಡ್ಸ್ ಬ್ಲೆಸ್ಸಿಂಗ್ಸ್. ಅನೇಕರು ದೇವರ ಆಶೀರ್ವಾದವನ್ನ ಹೊಂದಿಕೊಳ್ಳುವಂತ ಮಾರ್ಗ ಗೊತ್ತಿಲ್ಲದಿರುವುದರಿಂದ ದೇ ಆರ್ ಲೂಸಿಂಗ್. ದೇವರ ಆಶೀರ್ವಾದ ಹೊಂದುವ ದಾರಿ ಇದೆ. ಸಾರ್, ಇದೀರಾ? ನಿನ್ನ ಸಾಲ ಬದಲಾಗುವುದಕ್ಕೆ ಒಂದು ದಾರಿ ಇದೆ. ನಿನ್ನ ಕೊರತೆಗಳು ಬದಲಾಗುವುದಕ್ಕೆ ಒಂದು ದಾರಿ ಇದೆ. ಖರ್ಚು, ನಿನ್ನ ಕಣ್ಣೀರು ಬದಲಾಗುವುದಕ್ಕೆ ಒಂದು ದಾರಿ ಇದೆ. ಆ ದಾರಿ ನೀನು ತಿಳ್ಕೊಂಡ್ರೆ, ಗಮನಿಸಿ, ಆ ದಾರಿಯನ್ನು ನೀನು ತಿಳ್ಕೊಂಡ್ರೆ ನೀನು ಇರುವಂತ ಕಷ್ಟದಲ್ಲಿ ಇರುವುದಿಲ್ಲ. ಯಾಕಂದ್ರೆ ಆಶೀರ್ವಾದ ಹೊಂದುವುದಕ್ಕಾಗಿಯೇ ಆತನ ಮಾರ್ಗವನ್ನು ಏರ್ಪಡಿಸಿರುವ ಆತನಾಗಿದ್ದಾನೆ. Hallelujah. The basic understanding of God's blessings.
ಅನೇಕರಿಗೆ ಆಶೀರ್ವಾದ ಹೊಂದುವಂತ ದಾರಿ ಗೊತ್ತಿಲ್ಲ. ನಿನ್ನ ಕಷ್ಟಗಳ ಬದಲಾಯಿಸಿಕೊಳ್ಳುವಂತ ದಾರಿ ನೀನು ಗೊತ್ತಿದ್ದರೆ ನೀನು ಇವತ್ತೇ ನಿನ್ನ ಕಷ್ಟಗಳಿಂದ ಬಿಡುಗಡೆ ಆಗಬಹುದು. ಆ ದಾರಿ ಏನು ಅಂತಂದ್ರೆ ಬೇಸಿಕ್ ಓದಿಕಲ್ಲ. 1 ಸಾಮುವೇಲನ ಪುಸ್ತಕ 2ನೇ ಅಧ್ಯಾಯ 30ನೇ ವಚನ. 1 ಸಾಮುವೇಲನ ಪುಸ್ತಕ 2ನೇ ಅಧ್ಯಾಯ 30ನೇ ವಚನ. ಅದು ಸೆಕೆಂಡ್ ಪಾರ್ಟ್ ಮಾತ್ರ ಓದಿ. ನನ್ನನ್ನು ಯೆಹೋವನೆಂಬ ನಾನು ಈಗ ತಿಳಿಸುವುದೇನೆಂದರೆ, ಗಮನಿಸಿ, ಯೆಹೋವನೆಂಬ ನಾನು ಈಗ ತಿಳಿಸುವುದು ಏನೆಂದರೆ, ನನ್ನನ್ನು ಸನ್ಮಾನಿಸುವವರನ್ನು ಸನ್ಮಾನಿಸುವೆನು. ಗಮನಿಸಿ, ನನ್ನನ್ನು ಸನ್ಮಾನಿಸುವವರನ್ನ ಸನ್ಮಾನಿಸುವೆನು, ನನ್ನನ್ನು ತಿರಸ್ಕರಿಸುವವರು ತಿರಸ್ಕಾರ ಹೊಂದುವರು. ತಿರಸ್ಕಾರ ಹೊಂದುವವರು. ಯಜ್ಜನಾಮನ್ ಹೇಳ್ತಾ ಇದ್ದೀರಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಗಮನಿಸಿ, ಇಲ್ಲಿ ಕರ್ತನ ಇಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ದಾನೆ. ನನ್ನನ್ನು ಸನ್ಮಾನಿಸುವವರನ್ನ ನಾನು ಸನ್ಮಾನಿಸ್ತೇನೆ, ನನ್ನನ್ನು ತಿರಸ್ಕರಿಸುವವರನ್ನ, ಅಂದರೆ ಅಲೋ ಇದ್ದೀರಾ, ಕರ್ತನನ್ನ ಅವಮರ್ಯಾದೆ ಪಡಿಸುವವರನ್ನ. when you respect God, God will bring honor on your head. ಅಯ್ಯ, ನೀನು ದೇವರನ್ನ ಸನ್ಮಾನಿಸುವುದಾದರೆ, ಸಾರ್, ನೀನು ದೇವರನ್ನ ಸನ್ಮಾನಿಸುವುದಾದರೆ, ನೀನು ದೇವರನ್ನ ಸನ್ಮಾನಿಸಿರೋದನ್ನ ಕಲಿತಿರುವುದಾದರೆ, ನಿನ್ನ ತಲೆಯ ಮೇಲೆ ಗೌರವನ ತಂದು ಆತನ ಇಡುವಾತನಾಗಿದ. ಕರಗಳ ತಟ್ಟಿ ಕರ್ತನಾಮನ ಮಹಿಮೆಪಡಿಸುವ. ಹಲ್ಲೆಲೂಯಾ. ಹಲೋ, ಕೇಳು 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 ಕೇಳು. ಇಟ್ ಈಸ್ ಅ ಗ್ರೇಟ್ ವಾರ್ನಿಂಗ್ ಫಾರ್ ಮೆನಿ ಪೀಪಲ್. ಇವತ್ತು ಅನೇಕರ ಆಶೀರ್ವಾದ ಇಲ್ಲ. ಆಶೀರ್ವಾದನ ದೇವರು ಕಿತ್ತಿದ್ದಾನೆ ನಿನ್ನಿಂದ. ಯಾಕೆ ನೀನು ಎಲ್ಲಿಯಾದರೂ ಆತನನ್ನ ಅವಮಾನ ಪಡಿಸಿದರೆ ನಿನ್ನ ತಲೆಯ ಮೇಲೆ ಇರುವ ಗೌರವನ ತೆಗೆದು ಆತನ ಬಿಸಾಡುತ್ತಾನೆ. ದಿಸ್ ಈಸ್ ಅ ರೂಟ್ ಫಾರ್ ಎವ್ರಿ ಬ್ಲೆಸ್ಸಿಂಗ್ಸ್. ಲಿಸನ್ ಟು ಮೀ, ಲಿಸನ್ ಟು ಮೀ. ದೇವರ ಆಶೀರ್ವಾದ ನಿನ್ನ ಮನೆಯಲ್ಲಿ ಇಲ್ವಾ? ನೀವು ಎಲ್ಲೋ ದೇವರನ್ನ ಅವಮಾನ ಪಡಿಸಿದ್ದೀರ ಅಂತ ಅರ್ಥ. ದೇವರ ಆಶೀರ್ವಾದ ನೀನು ಅನುಭವಿಸಕ್ ಆಗ್ತಾ ಇಲ್ವಾ? ಎಲ್ಲಿಯೋ ನೀನು ಆತನ ಅವಮಾನ ಪಡಿಸಿದಿ ಅಂತ ಅರ್ಥ. You have disrespected him. That's why he removed the blessing. ಇಸ್ರಾಯೇಲ ಜನರನ್ನ ನೀವು ಗಮನಿಸಿ ನೋಡುವುದಾದ್ರೆ, ಅವರು ಯಾವಾಗ ಎಲ್ಲ ಕರ್ತನಿಗೆ ಸನ್ಮಾನ ಪಡಿಸಿದರು, ಕರ್ತನಿಗೆ ಗೌರವ ಕೊಟ್ಟರು, ಕರ್ತನಿಗೆ ಮರ್ಯಾದೆ ಕೊಟ್ಟರು, ಕರ್ತನಿಗೆ ಘನತೆಯ ಗೌರವನ್ನ ಸಮರ್ಪಿಸಿದರು, ಆವಾಗ ಎಲ್ಲ ಕರ್ತನು ಅವರನ್ನ ಧೂಳಿನಿಂದ ತೆಗೆದು ಸಿಂಹಾಸನದ ಮೇಲೆ ಕುಳ್ಳಿರಿಸಿದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗ ಆತನನ್ನ ತಿರಸ್ಕಾರ ಮಾಡಿದ್ರು, ತಿರಸ್ಕಾರ ಸೆನ್ಸ್ ನಾವು ತಿರಸ್ಕಾರ ಮಾಡಲಿಲ್ಲ ಬ್ರದರ್. ನೋ. ತಿರಸ್ಕಾರ ಅನ್ನುವುದು ಆತನನ್ನ ಅವಮಾನ ಪಡಿಸುವುದು. ಹಲ್ಲೆಲೂಯಾ. ನನ್ನನ್ನು ಸನ್ಮಾನಿಸುವವರನ್ನ ಸನ್ಮಾನಿಸುತ್ತೇನೆ, ನನ್ನನ್ನ ಅಸಡ್ಡೆ ಮಾಡುವವರು, ನನ್ನನ್ನ ತಿರಸ್ಕಾರ ಮಾಡುವವರು ತಿರಸ್ಕಾರ ಹೊಂದುವರು. ತಿರಸ್ಕಾರ. What does this mean of ತಿರಸ್ಕಾರ? ಏನ್ ಮಾಡಬೇಕಂತ ಗೊತ್ತು, ಆದರೆ ಮಾಡದೆ ಆತನ ತಿರಸ್ಕಾರ ಮಾಡ್ತಾರೆ. ಆತನ ಏನು ಇಷ್ಟಪಡ್ತಾನಂತ ಗೊತ್ತು, ಆದರೂ ಅದಕ್ಕೆ ವಿರುದ್ಧವಾಗಿ ನಾವು ನಡ್ಕೊಳ್ಳುತ್ತೀವಿ. ಅದೇ ತಿರಸ್ಕಾರ. ಕರ್ತನ ಹೇಳ್ತಾ ಇದ್ದಾನೆ, ನನ್ನನ್ನ ಸನ್ಮಾನಿಸಿದರೆ ನಿನಗೆ ಗೌರವ ನಿನ್ನ ತಲೆ ಮೇಲೆ ತಂದು ಇಡುತ್ತೇನೆ, ನಿನ್ನನ್ನು ತಿರಸ್ಕಾರ ಮಾಡಿದ್ರೆ ನೀನು ತಿರಸ್ಕಾರ ಹೊಂದುತ್ತೀಯ ಅಂದರೆ ಈ ಸಮಾಜದಲ್ಲಿ ನೀನು ಲೆಕ್ಕಕ್ಕಿಲ್ಲದೆ ಹೋಯ್ತೀಯ ಅಂತ ಅರ್ಥ. ಆಮೇಲೆ ನಮ್ಮ ಸಭೆಯಲ್ಲಿ
ನಮ್ಮ ಸಭೆಯಲ್ಲಿ ಎಷ್ಟೋ ಸಹೋದರರು, ಎಷ್ಟೋ ಸಹೋದರಿಯರು, ನಾನು ಅವ್ರಿಗೆ ಹೇಳ್ತಿದ್ದೆ, ಇದು ಮಾಡಬೇಡಿ, ಹಿಂಗೆ ಮಾಡಿ, ದೇವ್ರ ಚಿತ್ತ ಇಲ್ದಿರೋದು ಮಾಡಬೇಡಿ, ಹಿಂಗೆ ಮಾಡಬೇಡಿ, ಸರಿ ಇಲ್ಲ, ನಿಮ್ಮ ಸ್ವಭಾವ ಸರಿ ಇಲ್ಲ, ನಿಮ್ಮ ಮಾತು ಸರಿ ಇಲ್ಲ, ನಿಮ್ಮ ನಡವಳಿಕೆ ಸರಿ ಇಲ್ಲ, ಬ್ರದರ್ ಹಿಂಗೆ ಮಾಡಬೇಡ, ಸಿಸ್ಟರ್ ಹಿಂಗೆ ಮಾಡಬೇಡಿ, ಯವನಸ್ಥನೆ ಹಿಂಗೆ ಮಾಡಬೇಡ. ಆದರೂ ದೇವರ ಚಿತ್ತವನ್ನ, ದೇವರ ಮಾತನ್ನು ಅವರು ತಿರಸ್ಕಾರ ಮಾಡಿದ್ರು. ಗೌರವವಾಗಿದ್ದವರು ಇವತ್ತು ಸಭೆಯಲ್ಲಿ ಲೆಕ್ಕಕ್ಕಿಲ್ಲದೆ ಕೂತಿದ್ದಾರೆ. ಕೆಲವರು ಕುಟುಂಬದಲ್ಲಿ ಗೌರವವಾಗಿದ್ದಂಥ ನೀನು ಲೆಕ್ಕಕ್ಕಿಲ್ಲದೆ ಕೂತಿರ್ತಿ. ಸಮಾಜದಲ್ಲಿ ಗೌರವವಾಗಿದ್ದಂಥ ನೀನು ಲೆಕ್ಕಕ್ಕಿಲ್ಲದೆ ಕೂತಿರ್ತಿ. ಕಾರಣ ಏನಂತಂದ್ರೆ, ಕರ್ತನನ್ನು ಯಾರು ಸನ್ಮಾನಿಸ್ತಾರೋ ಕರ್ತನೇ ಅವರಿಗೆ ಸನ್ಮಾನತೆಯನ್ನು ತರುವ ಆತನಾಗಿದ. ಇದ್ದೀರಾ? ಹಲ್ಲೆಲೂಯಾ. ಆಮೆನ್, ಆಮೆನ್. ಸನ್ಮಾನಿಸಿರಿ. ಎಲ್ಲರೂ ಹೇಳಿ, ಕರ್ತನ ಸನ್ಮಾನಿಸಿರಿ. ಹಲ್ಲೆಲೂಯಾ. ಕೀರ್ತನೆ 50ನೇ ಕೀರ್ತನೆ 23ನೇ ವಚನವನ್ನು ಓದಿಕೊಳ್ಳುವ. 50ನೇ ಕೀರ್ತನೆ 23ನೇ ವಚನ. ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೋ, ಯಾರು ಸ್ತುತಿ ಯಜ್ಞವನ್ನ ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವವರು, ಅವರೇ ನನ್ನನ್ನು ಗೌರವಿಸುವವರಾಗಿದ್ದಾರೆ. ಕರಗಳ ತಟ್ಟಿ ದೇವರ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸುವ. ಹಲ್ಲೆಲೂಯಾ. ನಾನು ಆಲೋಚನೆ ಮಾಡಿದೆ, 26ನೇ ತಾರೀಕು ನಾವು ಸಭೆಯಲ್ಲಿ ಸ್ತೋತ್ರ ಕೂಟ ಮಾಡ್ತಾ ಇದ್ದೀವಿ. 25 ವರ್ಷದ ಸ್ತೋತ್ರದ ಕೂಟ. ಒಂದು ಖರ್ಚು ಆಗುತ್ತೆ ಅಲ್ವೇ? ಖರ್ಚು ಆಗುತ್ತೆ, ಆಗಲ್ವಾ? ಖರ್ಚು ಸಣ್ಣ ಖರ್ಚು, ಜಾಸ್ತಿ ಏನಾಗಲ್ಲ, ಒಂದು ಖರ್ಚು ಆಗುತ್ತದೆ. ನಾನೇನು ಆಲೋಚನೆ ಮಾಡಿದೆ ಅಂತಂದ್ರೆ, ಸರಿ ಇಲ್ಲಿಗೆ ಮುಗಿದೋಯ್ತಲ್ಲ, ಮತ್ತೆ ಆಗಸ್ಟ್ 22ನೇ ತಾರೀಕು ಅದು ದೊಡ್ಡ ಖರ್ಚು ಆಗುತ್ತದೆ, ಅದು ಬೇಕಾ? 2 ಖರ್ಚು ಮಾಡುವುದು ಅಷ್ಟು ಸುಲಭ ಅಲ್ಲ. ಇಲ್ಲಿಗೆ ಮುಗಿಸ್ಬಿಡೋಣ, ನಮ್ಮ ಸಭೆ ಒಳಗಡೆ ಇಟ್ಬಿಟ್ಟು ಮುಗಿಸ್ಬಿಡೋಣ. ಪವಿತ್ರಾತ್ಮ ನನಗೆ ಮಾತನಾಡಿದ, ನಡೆ ಸ್ತೋತ್ರ ಯಜ್ಞವನ್ನ ಸಮರ್ಪಿಸುವವನೇ ನನ್ನನ್ನು ಗೌರವಿಸುವವನಾಗಿರುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅನೇಕ ಸಮಯ ನಾವು ಕಾಸು ಉಳಿತಾಯ ಮಾಡಕ್ಕೇನೆ ಯೋಚನೆ ಮಾಡ್ತೀವಿ. ವಿ ವಾಂಟ್ ಟು ಸೇವ್ ಇಟ್. ಇಟ್ಸ್ ಗುಡ್. ಸೇವಿಂಗ್ ಮನಿ ಇಸ್ ವೆರಿ ವೆರಿ ಗುಡ್. ಹಲ್ಲೆಲೂಯಾ. ಸೇವಿಂಗ್ಸ್ ಇರಬೇಕು. ಹಲ್ಲೆಲೂಯಾ. ಆದರೆ ಕರ್ತನಿಗೆ ಸಲ್ಲಿಸಬೇಕಾದಂಥ ಗೌರವ ಬಳಿಯನ್ನ ಸಲ್ಲಿಸದೆ ಉಳಿತಾಯ ಮಾಡುವುದಕ್ಕೆ ಹೆಸರು ಉಳಿತಾಯ ಅಲ್ಲ, ಉಳಿಯದೇ ಹೋಗುವುದಕ್ಕೆ ದಾಯ. ಅದು ಕರೆಕ್ಟ್ ನೋ? ಕರ್ತನ ವಾಕ್ಯ ಹೇಳ್ತಾ ಇತ್ತೆ, ಉಳಿಬೇಕಾ? ಸ್ತೋತ್ರ ಯಜ್ಞಗಳನ್ನು ಸಮರ್ಪಿಸುವವನೇ. ನಾವು ಸ್ತೋತ್ರ ಬಳಿ ಅಂತಂದ್ರೆ ನಮ್ಮ ಜನಕ್ಕೆ ಬರುವುದಿಲ್ಲ ಅಂದ್ರೆ ತುಟಿಯಿಂದ ಸ್ತೋತ್ರ ಬಳಿ. ತುಟಿಯಿಂದ ಸ್ತೋತ್ರ ಬಳಿ ಅಲ್ಲ ನೋಡಿ. ಪ್ರೈಸಿಂಗ್ ಗಾಡ್ and thanksgiving is not just your word, what you are speaking from the mouth, but what you are doing. ಸ್ತೋತ್ರ ಬಳಿ ಅನ್ನೋದು ನೀವು ಸ್ತೋತ್ರ 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 ಅನ್ನೋದಲ್ಲ, ನಾವು ಏನು ಮಾಡುತ್ತೀವಿ ಅದು ಸ್ತೋತ್ರ ಬಳಿ. ಕರ್ತನು ಮಾತುಗಳಲ್ಲಿ ತೃಪ್ತಿಯಾಗುವಾತನಲ್ಲ, ಪ್ರತಿಯೊಬ್ಬನ ಕ್ರಿಯೆಗೆ ತಕ್ಕ ಹಾಗೆ ಫಲ ಕೊಡುವಾತನಾಗಿದ. ಹಲ್ಲೆಲೂಯಾ. ಗಮನಿಸಿ ಪ್ರಿಯ ಮಕ್ಕಳೇ, ಹೌ ಇಂಪಾರ್ಟೆಂಟ್ ಇಸ್ ದ ಥ್ಯಾಂಕ್ಸ್ ಗಿವಿಂಗ್. ಕೃತಜ್ಞತಾ ಸ್ತುತಿ, ದೇವರಿಗೆ ಕೃತಜ್ಞತೆ ಸಲ್ಲಿಸುವುದು ಎಷ್ಟು ಪ್ರಾಮುಖ್ಯವಾಗಿದೆ ಓದಿಕೊಳ್ಳುವ. ರೋಮರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 21ನೇ ವಚನ. ರೋಮದವರಿಗೆ 1ನೇ ಅಧ್ಯಾಯ 21ನೇ ವಚನ. ಯಾಕಂದರೆ, ಗಮನಿಸಿ, ಯಾಕೆಂದರೆ ದೇವರ ವಿಷಯವಾಗಿ ಅವರಿಗೆ ತಿಳುವಳಿಕೆ ಇದ್ದರು, ದೇವರ ವಿಷಯವಾಗಿ ಅವರಿಗೆ ತಿಳುವಳಿಕೆ ಇದ್ದು ಅವರು ಆತನನ್ನು ದೇವರೆಂದು ಘನಪಡಿಸಲಿಲ್ಲ. ಅವರು ಆತನನ್ನು ದೇವರೆಂದು ಘನಪಡಿಸಲಿಲ್ಲ. ಆತನ ಉಪಕಾರಗಳನ್ನು ನೆನೆಸಿ ಆತನನ್ನು ಸ್ತುತಿಸಲಿಲ್ಲ.
ಆತನ ಉಪಕಾರಗಳನ್ನ ನೆನೆಸಿ ಆತನನ್ನ ಸ್ತುತಿಸಲಿಲ್ಲ. ಅವರು ವಿಚಾರ ಮಾಡಿ ಮಾಡಿ ಫಲ ಕಾಣಲಿಲ್ಲ. ವಿವೇಕವಿಲ್ಲದ ಅವರ ಮನಸ್ಸು ಕತ್ತಲಾಯಿತು. ಏನೇಳಿ ವಿವೇಕ ಇಲ್ಲದ ಅವರ ಮನಸ್ಸು. ಹಲೋ ಸಾರ್, ಕರ್ತನಿಗೆ ಯಾರು ಕೃತಜ್ಞತೆ ಸಲ್ಲಿಸುತ್ತಾನೋ ಅವನ ಜೀವನದಲ್ಲಿಯೇ ಬೆಳಕು ಉದಯಿಸುವಂತದಾಗಿರುತ್ತದೆ. ಹಲ್ಲೆಲೂಯಾ, ಆಮೆನ್. ವಿವೇಕ ಇಲ್ಲದ ಮನಸ್ಸು. ಯಾರು ಸಾರ್ ವಿವೇಕ ಇಲ್ಲದವರು? ವಿವೇಕ ಇಲ್ಲದ ಮನಸ್ಸು. ವಿವೇಕ ಅಂದ್ರೆ ಬುದ್ಧಿ ಇಲ್ಲದ ಮನಸ್ಸು. ಯಾರಿಗೂ ಸಾರ್ ವಿವೇಕ ಇಲ್ಲ? ಯಾರು ಆತನ ಉಪಕಾರಗಳನ್ನ ಸ್ಮರಿಸುವುದಿಲ್ಲವೋ, ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದಿಲ್ಲವೋ, ಅಥವಾ ಕೃತಜ್ಞತೆಯಾಗಿ ನಡೆದುಕೊಳ್ಳುವುದಿಲ್ಲವೋ ಅವರೇ ವಿವೇಕ ಇಲ್ಲದ ಮನಸ್ಸು. ಅಂದರೆ ದ ಪರ್ಸನ್ ಹೂ ಹ್ಯಾಸ್ ನೋ ಕಾನ್ಸಿಯಸ್, ಅವನ ಹಾರ್ಟ್ನಲ್ಲಿ, ಅವನ ಹೃದಯದಲ್ಲಿ ಏನಿಲ್ಲ ಅಂತಂದ್ರೆ ಜ್ಞಾನ ಇಲ್ಲ, ವಿವೇಕ ಇಲ್ಲ. ಆದ್ದರಿಂದ ಅವರ ಮನಸ್ಸು ಕತ್ತಲಾಯಿತು. ಲಿಸನ್ ಕೇರ್ಫುಲಿ. ಕರ್ತನಿಗೆ ನಾವು ಫಲಭರಿತರಾಗಿರಬೇಕೆ ಹೊರತು ಫಲಹೀನರಾಗಿ ನಾವು ಬದಲಾಗಬಾರದು. ವಿ ಶುಡ್ ಬಿ ದ ಫ್ರೂಟ್ಫುಲ್ ಒನ್ ಟು ಗಾಡ್. ದೇವರಿಗೆ ನಾವು ಫಲಭರಿತರಾಗಿ, ಉಪಯೋಗಿಸರಾಗಿ, ಕೃತಜ್ಞತೆಯನ್ನು ಸಲ್ಲಿಸುವವರಾಗಿ, ಹಾಗಿದ್ದರೆ ನಮ್ಮ ಜೀವಿತ ಎಲ್ಲ ಬೆಳಕು 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 ಬೆಳಕು, ಎಲ್ಲಿ ಹೋದ್ರೂ ಬೆಳಕು ಉದಯಿಸುತ್ತದೆ. ಆದರೆ ನಾವು ಆತನಿಗೆ ಕೃತಜ್ಞತೆಯಾಗಿ ನಡೆದುಕೊಳ್ಳದೆ ಏನ್ ಮಾಡುತ್ತೀವಿ ಅಂತ ವಿಚಾರ ಮಾಡಿ ಮಾಡಿ. ವಿಚಾರ ಅಂತಂದ್ರೆ ಏನು ಹೇಳಿ? ಆಲೋಚನೆನಾ? ವಿಚಾರ ಅಂದ್ರೆ ಏನು ಹೇಳಿ? ಜೋರಾಗಿ ಹೇಳಿ. ವಿಚಾರ ಮಾಡುವುದಂದ್ರೆ ಏನರ್ಥ? ಸೌಂಡ್ ಆಗಿ ಹೇಳ್ತಾ ಇಲ್ಲ ಯಾರು. ವಿಚಾರ ಅಂದ್ರೆ ಏನರ್ಥ? ಸೌಂಡ್ ಆಗಿ ಸ್ವಲ್ಪ ಯಾರಾದೊಬ್ಬರು ಶಬ್ದವಾಗಿರಲಿ, ಹೇಳುವುದನ್ನ ತಪ್ಪಾಗಿದ್ರೆ ಪರವಾಗಿಲ್ಲ ಹೇಳಿ. ವಿಚಾರ ಅಂದ್ರೆ ಏನ್ ಗೊತ್ತಾ? ಯೋಚನೆ ಮಾಡುವುದು. ಮಾಡಬೇಕು, ಹೋಗ್ಬೇಕು, ಸಾರಬೇಕು, ಸೇವೆಗೆ ಹೋಗ್ಬೇಕು, ಪ್ರೇಯರ್ ಮಾಡಬೇಕು, ವಿಚಾರ ಮಾಡಿ ಮಾಡಿ ಅನೇಕರ ಮನಸ್ಸಿನ ಒಳಗಡೆ ಮಾಡಬೇಕಂತ ಇದೆ, ಮಾಡಲಿಲ್ಲ. ಗಮನಿಸಿ, ಮಾಡಬೇಕನ್ನುವಂಥ ಮನಸ್ಸು ಮುಖ್ಯ ಅಲ್ಲ, ಮಾಡುವುದು ಮುಖ್ಯ. ಎಷ್ಟು ಜನ ಆಮೇಲೆ ಹೇಳ್ತಾ ಇದ್ದೀರಾ? ಸಾರ್, ನೀನು ಆಲೋಚನೆ ಮಾಡಿ ಥಿಂಕ್ ಮಾಡಿ ಮಾಡೋಣ. ಅನೇಕರಿಗೆ ಮನ ತಿರುಗುವುದಕ್ಕೂ ಲೇಟು. ಮನ ತಿರುಗಬೇಕು. ಇವಾಗ ತಿರುಗಣ, ನೆಕ್ಸ್ಟ್ ವಾರ, ಇನ್ನೊಂದು ತಿಂಗಳು ಹೋಗಲಿ, ಇನ್ನೊಂದು ವರ್ಷ ಹೋಗಲಿ, ಇನ್ನೊಂದು 2 ವರ್ಷ ಹೋಗಲಿ, ಮನ ತಿರುಗೋಣ. ಇನ್ನೊಂದು 2 ವರ್ಷ ಹೋಗಲಿ, ಬೀಡಿ ಬಿಟ್ಬಿಡೋಣ. ಒಂದು 2 ವರ್ಷ ಹೋಗಲಿ, ನಸೆ ಬಿಡೋಣ. ಒಂದು 2 ವರ್ಷ ಹೋಗಲಿ, ಸಾರಾಯ ಬಿಟ್ಬಿಡೋಣ. ಒಂದು 2 ವರ್ಷ ಹೋಗಲಿ, ಅಷ್ಟೊಳಗಡೆ ಲಂಗ್ಸ್ ಹೋಗ್ಬಿಡ್ತದೆ, ಲಿವರ್ ಹೋಗ್ಬಿಡ್ತದೆ, ಕಿಡ್ನಿ ವಿಲ್ ಬಿಕಮ್ ತೆಂಗಿನಕಾಯಿ ಚಟ್ನಿ. ಕಿಡ್ನಿ ಏನಾಗುತ್ತದೆ? ತೆಂಗಿನಕಾಯಿ ಚಟ್ನಿ ಆಗುತ್ತದೆ. ಓಕೆನಾ? ಗಮನಿಸಿ, ವಿಚಾರ ಮಾಡುವವರ ಮನಸ್ಸಿನಲ್ಲಿ ವಾಕ್ಯ ಹೇಳುತ್ತದೆ ಕತ್ತಲೆ ಬರುತ್ತದೆ ಅಂತ. ಆದರೆ ವಿಚಾರಣೆ ಮಾಡದೆ ಮಾಡುವುದಕ್ಕೆ ಮುಂದುವರೆಯುವರ ಜೀವನದಲ್ಲಿ ದೇವರ ಬೆಳಕು ಉದಯಿಸಿಕೊಂಡು ಬರುವಂತದ್ದಾಗಿರುತ್ತದೆ. ಹಲ್ಲೆಲೂಯಾ. ಬೆಳಕು ಇರಬೇಕಾ? ಕತ್ತಲೆ ಇರಬೇಕಾ? ಬೆಳಕಿರ್ಬೇಕಂದ್ರೆ ಆಲೋಚನೆ ಮಾಡುವುದಲ್ಲ, ಮಾಡಬೇಕು. ಆಮೇಲೆ ಪಕ್ಕದ ಕೈ ಕೊಟ್ಟು ಹೇಳಿ, ಡೂ ಇಟ್ ಟುಡೇ. ಇವತ್ತೇ ಮಾಡು. ಮಾಡಬೇಕೆಂದ ಇರುವುದನ್ನ ಹೇಳಿ, ಮಾಡಬೇಕೆಂದು ಇರುವುದನ್ನ ಕೈ ಕೊಟ್ಟು ಹೇಳಿ, ಚೆನ್ನಾಗಿ ಮಾಡಬೇಕೆಂದು ಇರುವುದನ್ನ
ಈವಾಗಲೇ ಮಾಡಿ, ಇವತ್ತೇ ಮಾಡಿ, ಈಗಲೇ ಮಾಡಿ. ಕೈ ತಟ್ಟಬೇಕಂತ ಆಸೆ ಇದ್ದಿಲ್ಲ, ಇವಾಗಲೇ ತಟ್ಟಬೇಡಿ. ಹಲ್ಲೆಲೂಯಾ. ಕೆಲವರಿಗೆ ವಾಕ್ಯ ಬರುವಾಗ ಕೈ ತಟ್ಟಬೇಕಂತ ಅನಿಸ್ತದೆ. ತಟ್ಟಮ್ಮ ಆಮೇಲೆ ಮಾಡಬೇಕನ್ನೋದನ್ನ ಏನ್ ಮಾಡು, ಈಗಲೇ ಮಾಡು. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಕೇಳುವುದು, ಮನೇಲಿ ಹೋಗಿ ಕೈ ತಟ್ಟೋದು. ಈಗಲೇ ಮಾಡು. ಜನ ಆಮೇಲೆ ಹೇಳ್ತಾ ಇದ್ದೀರ. ಗಮನಿಸಿ, ಗಾಡ್ ಎಕ್ಸ್ಪೆಕ್ಟಿಂಗ್ ದ ಗ್ರೇಟ್ಫುಲ್ನೆಸ್. ದೇವರು ಕೃತಜ್ಞತೆ ಉಳ್ಳವರನ್ನ ಆತನು ಎದುರು ನೋಡುತ್ತಾನೆ. ಕೃತಜ್ಞತೆಯಾಗಿ ನೀನು ಇರಬೇಕು ಅಂತ ಆತನು ಇಷ್ಟಪಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಗಮನಿಸಿಕೊಳ್ಳುವ, ಓದಿಕೊಳ್ಳುವ ಲೂಕನ ಸುವಾರ್ತೆ 17ನೇ ಅಧ್ಯಾಯ. ಲೂಕನ ಸುವಾರ್ತೆ 17ನೇ ಅಧ್ಯಾಯ 11ನೇ ವಚನದಿಂದ 19ನೇ ವಚನದವರೆಗೂ. ಲೂಕನ ಸುವಾರ್ತೆ 17ನೇ ಅಧ್ಯಾಯ 11ನೇ ವಚನದಿಂದ 19ನೇ. ಯೆರೂಸಲೇಮಿಗೆ ಪ್ರಯಾಣ ಮಾಡುವಾಗ, ಯೇಸು ಯೆರೂಸಲೇಮಿಗೆ ಪ್ರಯಾಣ ಮಾಡುವಾಗ ಸಮಾರ್ಯ ಗಲಿಲಾಯ ಸೀಮೆಗಳ ನಡುವೆ ಹಾದು ಹೋದನು. ಸಮಾರ್ಯ ಗಲಿಲಾಯ ಸೀಮೆಗಳ ನಡುವೆ ಹಾದು ಹೋದನು. ಒಂದು ಹಳ್ಳಿಗೆ ಬಂದಾಗ 10 ಮಂದಿ ಕುಷ್ಠರೋಗಿಗಳು ಆತನ ಎದುರಿಗೆ ಬಂದು 10 ಮಂದಿ ಕುಷ್ಠರೋಗಿಗಳು ಆತನ ಎದುರಿಗೆ ಬಂದು ದೂರದಲ್ಲಿ ನಿಂತು ಯೇಸುವೇ, ಗುರುವೇ, ನಮ್ಮ ಮೇಲೆ ದಯವಿಡು ಎಂದು ಕೂಗಿ ಹೇಳಿದರು. ನಮ್ಮ ಮೇಲೆ ದಯವಿಡು ಎಂದು ಕೂಗಿ ಹೇಳಿದರು. ಆತನು ಅವರನ್ನು ನೋಡಿ, ನೀವು ಹೋಗಿ ಯಾಜಕರಿಗೆ ಮೈ ತೋರಿಸಿಕೊಳ್ಳಿರಿ ಎಂದು ಹೇಳಿದನು. ಅವರು ಹೋಗುತ್ತಿರುವಾಗಲೇ ಶುದ್ಧರಾದರು. ಅವರಲ್ಲಿ ಒಬ್ಬನು ತನಗೆ ಗುಣವಾದದನ್ನು ನೋಡಿ ಮಹಾಶಬ್ದದಿಂದ ದೇವರನ್ನು ಕೊಂಡಾಡುತ್ತಾ ಹಿಂತಿರುಗಿ ಬಂದು ಯೇಸುವಿನ ಪಾದಗಳಿಗೆ ಅಡ್ಡ ಬಿದ್ದು ಆತನಿಗೆ ಉಪಕಾರ ಸ್ತುತಿ ಮಾಡಿದನು. ಯೇಸುವಿನ ಪಾದಗಳಿಗೆ ಅಡ್ಡ ಬಿದ್ದು ಆತನಿಗೆ ಉಪಕಾರ ಸ್ತುತಿ ಮಾಡಿದನು. ಅವನು ಸಮಾರ್ಯದವನು. ಯೇಸು ಇದನ್ನು ನೋಡಿ 10 ಮಂದಿ ಶುದ್ಧರಾದರಲ್ಲವೇ, ಮಿಕ್ಕ 9 ಮಂದಿಯಲ್ಲಿ ದೇವರನ್ನು ಸ್ತುತಿಸುವುದಕ್ಕೆ ಈ ಅನ್ಯ ದೇಶದವನೇ ಹೊರತು ಇನ್ನಾರು ಹಿಂತಿರುಗಿ ಬರಲಿಲ್ಲವೇ ಎಂದು ಹೇಳಿ ಯಾರು ಹಿಂದಿರುಗಿ ಬರಲಿಲ್ಲವೇ ಎಂದು ಹೇಳಿ ಅವನಿಗೆ ಎದ್ದು ಹೋಗು, ನಿನ್ನ ನಂಬಿಕೆಯು ನಿನ್ನನ್ನು ಸ್ವಸ್ಥ ಮಾಡಿಯದೆ ಎಂದು ಜನ ಹೇಳ್ತಾ ಇದ್ದೀರಾ. ಹಲ್ಲೆಲೂಯಾ, ಹಲ್ಲೆಲೂಯಾ. ಗಮನಿಸಿ, ಇದರಲ್ಲಿ ಒಂದು ವಿಷಯ ನಾನು ಹೇಳ್ತೀನಿ. ಇದರಲ್ಲಿ ನಿಜವಾಗಲೂ ಸ್ವಸ್ಥವಾದವರು ಇವನೊಬ್ಬನೇನೆ. ಆಮೇಲೆ ಪರಿಪೂರ್ಣವಾದ ಸ್ವಸ್ಥತೆ ಹೊಂದ್ಕೊಂಡಿದ್ದವನು ಇವನೊಬ್ಬನೇ. ಹಲ್ಲೆಲೂಯಾ. ಗಮನಿಸಿ, ಈ ಒಂದು ಇದೀರಾ, ಕೆಲವರು ತಲೆ ಕೆಳಗಡೆ ಹಾಕೋರ, ಮೇಲೆತ್ತು ಸ್ವಾಮಿ. ಹಲ್ಲೆಲೂಯಾ. ಕೆಲವರು ನೈಟ್ ಡ್ಯೂಟಿ ಹೋಗಿ ಬಂದಿದ್ರಾ, ತಲೆ ಎತ್ತಿ ವಾಕ್ಯ ಕೇಳಬೇಕು. ಹಲ್ಲೆಲೂಯಾ. ಈ ಪರಿಸ್ಥಿತಿಯನ್ನು ಸ್ವಲ್ಪ ವಿವರಿಸಿ ನೋಡ್ರಿ. ಯೇಸು ಗಲಿಲೆಯ ಸಮಾರ್ಯ ಸೀಮೆಗಳ ನಡುವೆ ಹಾದು ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಇದರಲ್ಲಿ 10 ಮಂದಿ ಕುಷ್ಠರೋಗಿಗಳು. ಗಮನಿಸಿ, ಇಲ್ಲಿ 10 ಮಂದಿ ಕುಷ್ಠರೋಗಿಗಳು, 9 ಮಂದಿ ಯಹೂದ್ಯರು, 9 ಮಂದಿ ಯಹೂದ್ಯರು, ಒಬ್ಬ ಮಾತ್ರ ಯಾರು, ಅನ್ಯ ದೇಶದವನು. ಹಲ್ಲೆಲೂಯಾ. ಈಗ ಈ 9 ಮಂದಿ ಯಹೂದ್ಯರು ಅನ್ಯ ದೇಶದ ಒಳಗಿದ್ದಾರೆ. ಹಲೋ, ಇದೀರಾ ಇಲ್ಲಿ? 9 ಮಂದಿ ಯಹೂದ್ಯರು ಅನ್ಯ ದೇಶದ ಒಳಗಡೆ ಇದ್ದಾರೆ. ಇಸ್ರಾಯೇಲಲ್ಲಿಲ್ಲ, ಅನ್ಯ ದೇಶದಲ್ಲಿ ಇದ್ದಾರೆ. ಈ ಅನ್ಯ ದೇಶಕ್ಕೆ ಇವರು ಯಾಕೆ ಬಂದರು ಅಂತಂದ್ರೆ, ಇವರಿಗೆ ಕುಷ್ಠರೋಗ ಬಂದ ಮೇಲೆ ಸ್ವಂತ ಹೆಂಡತಿ, ಸ್ವಂತ ಗಂಡ, ಸ್ವಂತ ಅಣ್ಣ, ಸ್ವಂತ ಅಕ್ಕ, ಸ್ವಂತ ತಮ್ಮ, ಸ್ವಂತ ತಂಗಿ, ಸ್ವಂತ ಮಕ್ಕಳು
ಸ್ವಂತ ತಂದೆ ತಾಯಿಗಳು ಇವನಿಗೆ ಕುಷ್ಠರೋಗ ಬಂದ ಮೇಲೆ 9 ಮಂದಿಯನ್ನ ಊರು ಬಿಟ್ಟು ಹೊರಡಿಸ್ಬಿಟ್ರು. ಸಾರ್, ನಾನು 10 ಮಂದಿ ಕುಷ್ಠರೋಗಿಗಳ ಬಗ್ಗೆ ಮಾತಾಡ್ತಾ ಇಲ್ಲ, ಇಲ್ಲಿ ಕುಳಿತಿರುವಂತ ನಮ್ಮ ಬಗ್ಗೆ ಮಾತಾಡ್ತಾ ಇದ್ದೇನೆ. ಗಮನಿಸಿ, ಅವ್ರನ್ನ ಊರು ಬಿಟ್ಟು ಆಚೆ ಹಾಕ್ಬಿಟ್ರು. ಕಾರಣ ಇವನಿಗೆ ಕುಷ್ಠರೋಗ ಇದೆ ಅಂತ ಹೇಳಿ ತಳ್ಳಿಬಿಟ್ರು. ಸ್ವಂತ ಕುಟುಂಬದ ತಳ್ಳಲ್ಪಟ್ಟವರಿಗೆ 10 ಜನ. ಯೇಸು ಅನ್ಯ ದೇಶದ ಒಳಗಡೆ ಹಾದು ಬರುವಾಗ ಇವರು 10 ಮಂದಿ ಯೇಸುವಿಗೆ ದೂರದಲ್ಲಿ ನಿಂತ್ಕೊಂಡು, ಸ್ವಾಮಿ ನಮ್ಮನ್ನು ಸ್ವಸ್ಥ ಮಾಡು ಅಂತ ಇದ್ದಾನೆ. ಆವಾಗ ಕರ್ತನು ಹೇಳ್ತಾ ಇದ್ದಾನೆ, ನಿಮ್ಮನ್ನ ಊರು ಒಳಗೆ ಸೇರಿಸ್ಕೋಬೇಕಂತಂದ್ರೆ ಯಾಜಕರ ಹತ್ರ ಹೋಗಿ ಮೈ ತೋರಿಸ್ಬೇಕು. ಯಾಜಕ ಮೈಯೆಲ್ಲ ನೋಡ್ತಾನೆ. ತಿರ್ಗಾ ಶರ್ಟ್ ಬಿಚ್ಚ, ಫ್ರಂಟ್ ಬ್ಯಾಕು, ತಲೆ, ಕಿವಿ, ಮೂಗು, ಎಲ್ಲಿ ಏನಿಲ್ಲ, ಕುಷ್ಠರೋಗ ಇಲ್ಲ ಅಂತಂದ್ರೆ ಅವನೊಂದು ಚೀಟಿ ಕೊಡ್ತಾನೆ. ಏನಂತಂದ್ರೆ ಇವನಿಗೆ ಕುಷ್ಠರೋಗ ವಾಸಿಯಾಗಿದೆ, ಇನ್ನ ಮೇಲೆ ಇವನ್ನ ಊರು ಒಳಗಡೆ ಸೇರಿಸ್ಕೋಬಹುದು ಅಂತ. ಹಲ್ಲೆಲೂಯಾ. ಸ್ವಾಮಿ ಏನಂದ್ರು, ನೀವು ಹೋಗಿ ಯಾಜಕನಿಗೆ ಮೈ ತೋರಿಸ್ಕೊಳ್ರಿ, ಅವಾಗ ನಿಮ್ಮನ್ನ ಊರು ಒಳಗಡೆ ಬಿಡ್ತಾನೆ ಅಂದಾಗ 10 ಮಂದಿ ಹೋಗ್ತಾ ಇದ್ದಾರೆ. ಹೋಗುವಾಗಲೇ ಅವರಿಗೆ ಸ್ವಸ್ಥವಾಗ್ಬಿಟ್ಟಿದೆ. ಸ್ವಸ್ಥವಾಯಿತು. ಯಾಜಕರ ಹತ್ರ ತೋರಿಸಿದ್ರು, ಚೀಟಿ ತಗೊಂಡ್ರು. ಚೀಟಿ ತಗೊಂಡು ಸ್ವಸ್ಥ ಮಾಡಿದ ದೇವರ ನೆನಪಿಲ್ಲ. ಹಲೋ ಹಲೋ ಹಲೋ, ನೀನು ಯಾಕೆ ಗೊತ್ತಾ ಇಂಥ ಪರಿಸ್ಥಿತಿ ಕೂತಿದಿ? ನಿನ್ನನ್ನು ಸ್ವಸ್ಥ ಮಾಡಿದ ದೇವರ ನೆನಪು ನಿನಗಿಲ್ಲ. ನಮ್ಮ ಅಣ್ಣ, ನಮ್ಮ ಅಕ್ಕ, ನಮ್ಮ ತಂಗಿ, ನನ್ನ ತಮ್ಮ, ನಮ್ಮ ಚಿಕ್ಕಮ್ಮ, ದೊಡ್ಡಮ್ಮ, ನಮ್ಮಪ್ಪ, ನನ್ನ ಹೆಂಡತಿ, ನನ್ನ ಮಕ್ಕಳು, ಆದರೆ ನಿನ್ನನ್ನು ಸ್ವಸ್ಥ ಮಾಡಿದ ದೇವರ ನೆನಪು ನಿನಗಿಲ್ಲ. ಲಿಸನ್ ಲಿಸನ್, ಇವರನ್ನ ಸ್ವಸ್ಥ ಮಾಡಿದ ದೇವರ ನೆನಪು ಇವರಿಗೆ ಇಲ್ಲ. ಚೀಟಿ ತಕೊಂಡು ದೇವರನ್ನ ಹುಡುಕೊಂಡು ಬರಕ್ಕೆ ಬದಲು ಚೀಟಿ ತಗೊಂಡು ಮನೆಗೆ ಹೋಗಿ, ಚಿಕ್ಕಮ್ಮ, ಅಣ್ಣ, ಅಣ್ಣನ್ನ, ದೊಡ್ಡಣ್ಣ, ಚಿಕ್ಕಣ್ಣ, ಅಕ್ಕ, ತಂಗಿ, ಮದುವೆಗೆ ಹೋಗೋಣ, ಒಬ್ಬಟ್ಟು ತಿನ್ನೋಣ, ಕಾಯಿ ಒಬ್ಬಟ್ಟ, ಬೇಳೆ ಒಬ್ಬಟ್ಟ. ದೇವರ ನೆನಪು ಇಲ್ಲ. ಇದನ್ನೇ ದೇವರು ಬುದ್ಧಿ ಇಲ್ಲದವಳೆ, ಬುದ್ಧಿ ಇಲ್ಲದವನೇ ಅಂದಿ. ಬುದ್ಧಿ ಇಲ್ಲದವಳೆ, ಬುದ್ಧಿ ಇಲ್ಲದವನೇ, ನಿನ್ನ ಜೀವನ ಕತ್ತಲೆ ಆಗಿದ್ದಕ್ಕೆ ಏನ್ ಕಾರಣ? ಸ್ವಸ್ಥ ಮಾಡಿದ ದೇವರ ನೆನಪಿಲ್ಲ. ಆದ್ರೆ ಕುಷ್ಠರೋಗ ಬಂದಾಗ ಬೇಡ ಅಂತ ತಳ್ಳಿದವರ ನೆನಪು ಮಾತ್ರ ನಿನಗಿದೆ. ಇವತ್ತು ಅನೇಕರು, ಅಣ್ಣ ಭಾನುವಾರ ಬರಕ್ಕಾಗಲ್ಲಣ್ಣ, ಯಾಕಮ್ಮ? ಅಕ್ಕ ಮನೆಯಲ್ಲಿ ಮದುವೆ, ಅಣ್ಣನ ಮನೆಯಲ್ಲಿ ಶ್ರೀಮಂತ, ತಮ್ಮನ ಹೆಂಡತಿಗೆ ಶ್ರೀಮಂತ, ಅದಕ್ಕೆ ಭಾನುವಾರ ಚರ್ಚಿಗೆ ಬರಲ್ಲ. ಬರಬೇಡ, ನೀನು ಮನೇಲಿರೋ. ಅದರ ಕರ್ತನು ನಿನಗೆ ಹೇಳೋದೇನೆಂದ್ರೆ, ಕತ್ತಲೆಯ ಉಳ್ಕೊಳ್ತದೆ ನಿನ್ನ ಜೀವನದಲ್ಲಿ, ತಿಳ್ಕೊ. ಆಶೀರ್ವಾದ ಇರಲ್ಲ, ಆಶೀರ್ವಾದ ಇರಲ್ಲ. ಒಂದು ಭಾನುವಾರ ಆರಾಧನೆ ತಪ್ಪಿಸ್ಕೊಂಡು ಊರು ಸುತ್ಕೊಂಡು ಬಾ, ನಿನ್ನ ಮನೆಯಲ್ಲಿ ಆಶೀರ್ವಾದ ಇರಲ್ಲ. ಸರ್, ಭಾನುವಾರ ಚರ್ಚಿಗೆ ಬಂದಿಲ್ಲ ಅಂದ್ರೆ ಆಶೀರ್ವಾದ ಇರಲ್ವಾ? ಇಲ್ಲ ಇಲ್ಲ ಇಲ್ಲ, ಹಂಗಲ್ಲ. ಕೃತಜ್ಞತೆ, ನಿನ್ನನ್ನು ಸ್ವಸ್ಥ ಮಾಡಿದ ದೇವರ ನೆನಪು ನಿನಗಿಲ್ಲದೆ ನಿನ್ನನ್ನು ಬೇಡ ಅಂತ ತಳ್ಳಿದವರು ಇವತ್ತು ನಿನಗೆ ದೊಡ್ಡವರಾದರು. ನೀನು ಕೊಳೆಯಲ್ಲಿ ಬಿದ್ದು, ಮೋರಿಯಲ್ಲಿ ಬಿದ್ದು, ಯಾರು ಮುಟ್ಟಲಿಕ್ಕಾಗದೇ ಇದ್ದ ವಾಸನೆ ಹೊಡಿತಿದ್ದಂತ ಕಾಲದಲ್ಲಿ ಹುಡುಕಿ ಬಂದು ನಿನ್ನನ್ನು ಮುಟ್ಟಿ ಸ್ವಸ್ಥಪಡಿಸಿ ನಿನ್ನನ್ನು ಮನುಷ್ಯನಾಗಿ ನಿಲ್ಲಿಸಿದ ದೇವರ ನೆನಪು
ನಿನ್ನನ್ನ ಯಾರು ಬೇಡವೆಂದು ತಳ್ಳಿದಾಗ ನಿನ್ನನ್ನು ಮುಟ್ಟಿ ಗುಣಪಡಿಸಿ ಕೆಸರಿಂದ ಮೇಲಕ್ಕೆತ್ತಿದ ದೇವರ ನೆನಪು ನಿನಗಿಲ್ಲ. ಅದರಲ್ಲಿ ಯಾರ ನೆನಪಿದೆ ಗೊತ್ತಾ? ಯಾರ ನೆನಪಿದೆ ಗೊತ್ತಾ? ಯಾರಿಂದ ಇವತ್ತು ಅನೇಕರು ದೇವರನ್ನ ದೂರ ಮಾಡ್ತಾ ಇದ್ದಾರೆ ಗೊತ್ತಾ? ಒಂದು ಕಾಲದಲ್ಲಿ ನಿನ್ನನ್ನ ಬೇಡ ಅಂತ ತಳ್ಳಿದವರಿಗೋಸ್ಕರ ಇವತ್ತು ನೀನನ್ನು ಸ್ವಸ್ಥಪಡಿಸಿದ ದೇವರನ್ನ ತಳ್ಳುತ್ತಾ ಇದೆ. ಕೃತಜ್ಞತೆ ಇಲ್ಲದೆ ಹೋದ ಕಾರಣ ನಿನ್ನ ಬಿಸಿನೆಸ್ ಕತ್ತಲವಾಯಿತು, ಕುಟುಂಬದಲ್ಲಿ ಕತ್ತಲೆ ಆಯಿತು, ಶರೀರದಲ್ಲಿ ಅನಾರೋಗ್ಯ ಬಂತು, ಸಮಾಧಾನ ಹೋಯಿತು, ಧೈರ್ಯ ಹೋಯಿತು, ಭಯ 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 ಭಯ. ಯಾಕೆ ಗೊತ್ತಾ? ಜೀವನದ ಆಧಾರವಾಗಿರುವಂತ ದೇವರನ್ನ ನೀನು ಮರೆತು ಬಿಟ್ಟಿದ್ದರಿಂದ. ಜೀವನದ ಆಧಾರವಾಗಿರುವಂತ ದೇವರನ್ನ ಮರೆತು ಬಿಟ್ಟಿರುವುದರಿಂದ ಸಹೋದರ, ಕೃತಜ್ಞತೆ ಉಳ್ಳವನಾಗಿರು. ಕರ್ತನ ಮಾಡಿದ ಕೃಪೆಗೋಸ್ಕರವಾಗಿ ಜನಾಮನ್ ಹೇಳ್ತಾ ಇದೆಯಾ? ಹಲ್ಲೆಲೂಯ. ಆದರೆ ಈ ಮರೆತು ಹೋಗಿದ 9 ಜನರಿಗೆ ರಕ್ಷಣೆ ಸಿಗಲಿಲ್ಲ. ಏನೇಳಿ? ರಕ್ಷಣೆ ಅಂತಂದ್ರೆ ಏನು ಗೊತ್ತಾ? ಅಲೋ, ಒಂದು ವಿಷಯ ಹೇಳ್ತೀನಿ ಕೇಳಿ. ಒಂದು ಪೇಷಂಟ್ ಡಾಕ್ಟರ್ ಹತ್ರ ಹೋಗ್ತಾನೆ. ಅವನಿಗೆ ಡಾಕ್ಟರು ಅವನು ಹೇಳ್ತಾನೆ, ಡಾಕ್ಟರ್ ಹೆವಿ ಹೊಟ್ಟೆ ನೋವು, ಸಿಕ್ಕಾಪಟ್ಟೆ ಹೊಟ್ಟೆ ನೋವು, ಆಯ್ತಾ ಇಲ್ಲ ಡಾಕ್ಟರ್. ಅವಾಗ ಡಾಕ್ಟರ್ ಏನು ಮಾಡ್ತಾರೆ? ಈ ಟ್ಯಾಬ್ಲೆಟಲ್ಲಿ 10, ಈ ಟ್ಯಾಬ್ಲೆಟ್ 10, ಈ ಟ್ಯಾಬ್ಲೆಟ್ 30, ಈ ಟ್ಯಾಬ್ಲೆಟ್ 30, ಇದು ಹಿಂಗೆ ಅಪ್ಪ ಒಂದು ತಿಂಗಳು ಏನು ಮಾಡಬೇಕು ತಗೋಬೇಕಂತ ಏನು ಮಾಡ್ತಾರೆ? ಕೊಡ್ತಾರೆ. ನಮ್ಮವನು ಆ ಚೀಟಿ ತಗೊಂಡು ಮೆಡಿಕಲ್ಗೆ ಹೋಗ್ತಾನೆ. ನಮ್ಮವನು ಏನು ಮಾಡ್ತಾನೆ? ಆ ಚೀಟಿ ತಗೊಂಡು ಮೆಡಿಕಲ್ಗೆ ಹೋಗ್ತಾನೆ. ಅಲೋ ಇದ್ದೀರಾ? ಮೆಡಿಕಲ್ಗೆ ಹೋಗಿ ಏನು ಮಾಡ್ತಾನೆ? ಅವನು ಡಾಕ್ಟ್ರು ಮೂತ್ ಬರ್ದವನ್ಲ ಅದರಲ್ಲೆಲ್ಲ 5 ಕೊಡು. ಹೌದಾ ಇಲ್ವಾ? ಹೌದಾ ಇಲ್ವಾ? 5 ಕೊಡು. 10 ಬರ್ದವನಲ್ಲ ಅದರಲ್ಲಿ ಎಲ್ಲ 3 ಕೊಡು. ಹೋಗೋದು, ಮನೆಗೆ ಹೋಗೋದು, ಒಂದು ದಿನ ತಿನ್ನೋದು, ಚೆನ್ನಾಗಾಗ್ಬಿಡ್ತದೆ. ರೇ ಅಪ್ಪ, 2ನೇ ದಿನ ತಿನ್ನೋದು ಚೆನ್ನಾಗಾಗ್ಬಿಟ್ಟಿದೆ, ವೆರಿ ಗುಡ್ ಅಪ್ಪ. 3ನೇ ದಿನ ತಿನ್ನೋದು ಚೆನ್ನಾಗಾಗ್ಬಿಟ್ಟಿದೆ. ಈ 5 ದಿನಕ್ಕೆ ಅದು 5 ದಿನಕ್ಕೆ ಕೆಲವ್ರು ನುಂಗೋದು, ಅದರಲ್ಲಿ 2 ಬಿಟ್ಬಿಡುವುದು. ಕೆಲವ್ರು ಮನೇಲಿ ನೋಡಿದ್ದೀರಲ್ಲ, ದುಡ್ಡಿಗಿಂತ ಟ್ಯಾಬ್ಲೆಟ್ ಜಾಸ್ತಿ ಆಗಿ ಬಿದ್ದಿರೋದು. ಎಲ್ಲ ಟೇಬಲ್ ಒಳಗಡೆ, ಟೇಬಲ್ ಎಳೆದರೆ ಒಳಗಡೆ ಎಲ್ಲ ಥರ ಮಾತ್ರೆ ಇರ್ತದೆ. ಇದೆಲ್ಲ ಇವರು ಉಳಿಸಿರೋದು. ಇದೆಲ್ಲ ಯಾವುದದು? ಇವರು ಉಳಿಸಿರೋದು. ಆದರೆ ಒಂದು 2 ತಿಂಗಳಾದ್ಮೇಲೆ, 3 ತಿಂಗಳಾದ್ಮೇಲೆ ಮತ್ತೆ ಯಾಕೋ ಹೊಟ್ಟೆ ನೋವು. ಡಾಕ್ಟರ್ ಹತ್ರ ಹೋದ್ರೆ ಡಾಕ್ಟರ್, ಹೌದಾ ಮೊನ್ನೆ ಟ್ಯಾಬ್ಲೆಟ್ ಎಲ್ಲ ತಗೊಂಡ್ರೆ? ಹ್ಞೂ ಡಾಕ್ಟರ್, ಎಲ್ಲ ತಗೊಂಡೆ. ಹೌದಾ? ಸರಿ, ಇವಾಗ ಪವರ್ ಜಾಸ್ತಿ ಮಾಡ್ತೀನಿ. ಯಾಕೆ ಪವರ್ ಜಾಸ್ತಿ ಮಾಡ್ತಾರೆ ಗೊತ್ತಾ? ಡಾಕ್ಟ್ರಿಗೆ ಗೊತ್ತು ನೀವು ತಗೊಂಡಿಲ್ಲ ಅಂತ. ಡಾಕ್ಟ್ರಿಗೆ ಗೊತ್ತು ಇವ್ರೇನು ಮಾಡಿಲ್ಲ, ತಗೊಂಡಿಲ್ಲ ಅಂತ ಗೊತ್ತು. ಪವರ್ ಏನು ಮಾಡ್ತಾರೆ? ಜಾಸ್ತಿ ಬರೀತಾರೆ. ಮತ್ತೆ ಅದೇನೆ 30ಗೆ 30 ಬರೆದ್ರೆ 10. ಏನು ಗೊತ್ತಾ? ಅನೇಕರು ಇವತ್ತು ತಾತ್ಕಾಲಿಕವಾದಂಥ ಸುಖ ಬಯಸ್ತಾ ಇದ್ದಾರೆ, ತಾತ್ಕಾಲಿಕವಾದಂಥ ಸಮಾಧಾನ ಬಯಸ್ತಾ ಇದ್ದಾರೆ, ತಾತ್ಕಾಲಿಕವಾದಂಥ ಸ್ವಸ್ಥತೆ ಬಯಸ್ತಾ ಇದ್ದಾರೆ, ತಾತ್ಕಾಲಿಕವಾದಂಥ ಒಂದು ಆಶೀರ್ವಾದ ಬಯಸ್ತಾ ಇದ್ದಾರೆ. ಕರ್ತನು ನಿನಗೆ ಕೊಡಬೇಕೆಂದು ಇರುವುದು ತಾತ್ಕಾಲಿಕವಾದಂಥ ಆಶೀರ್ವಾದ ಅಲ್ಲ, ಶಾಶ್ವತವಾಗಿರುವಂಥ ಆಶೀರ್ವಾದ. ಹಲ್ಲೆಲೂಯಾ. ಕರ್ತನ ಬಳಿಗೆ ಬಂದಾಗ ಆತನು ಸ್ವಸ್ಥಪಡಿಸ್ತಾನೆ, ಬಲಪಡಿಸ್ತಾನೆ, ಮೇಲಕ್ಕೆತ್ತಾನೆ. ಇದು ಏನಂದ್ರೆ ತಾತ್ಕಾಲಿಕವಾಗಿ ನಿನ್ನ ಸ್ವಸ್ಥಪಡಿಸಿರ್ತಾನೆ. ಆಮೇಲೆ ಚೀಟಿ ಬರೆದಿರ್ತಾನೆ. ಏನು ಮಾಡಿರ್ತಾನೆ? ಚೀಟಿ ಬರೆದಿರ್ತಾನೆ. ಈ ಚೀಟಿ ಎಲ್ಲ ಬರೆದು ಇದೆಲ್ಲ ಏನು ಮಾಡು, ನುಂಕಂಬ ಅಂತ ಬರೆದಿರ್ತಾನೆ. ಆ ಚೀಟಿನೇ ದೇವರ ವಾಕ್ಯ. ಆ ಚೀಟಿನೇ ಎಲ್ಲ ತಲೆ ಎತ್ತಿ ತಲೆ ಎತ್ತಿ 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 ತಲೆ ಎತ್ತಿ ನೀನ್ ಮುಖ ಮುಂದೆ ತೋರಿಸ್ತೀನಿ, ನಿನ್ನ ಮುಖದ ಮುಂದೆ ತೋರಿಸ್ತೀನಿ, ನಿನ್ನ ಮುಖದ ಮುಂದೆ ತೋರಿಸ್ತೇನೆ. ಬೈಬಲ್ ಕೈ ಎತ್ತಿಕೊಳ್ಳಿ, ಕೈಯಲ್ಲಿ ಎತ್ತಿಕೊಳ್ಳಿ, ಎಲ್ಲರೂ ಕೈಯಲ್ಲಿ ಎತ್ತಿಕೊಳ್ಳಿ. ಆ ಚೀಟಿನೇ ಈ ದೇವರ ವಾಕ್ಯ.
ಹಲ್ಲೆಲೂಯ, ಹಲ್ಲೆಲೂಯ. ಕೆಲವರೇನು ಗೊತ್ತಾ, ಹೊಟ್ಟೆ ನೋವು ಬಂದಾಗ ಬೈಬಲ್ ತೆಗೆಯುವುದು. ಕೀರ್ತನೆ 91 ಪರಾತ್ಪರನ ಮರೆ ಹೋಗಿರುವವನು, ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನ ಆಗಿರುವನು. ಮಗು, ನಾನು ಡಿಸ್ಟರ್ಬ್ ಮಾಡಬೇಡ ಮಗು, ನಾನು ವಾಕ್ಯ ಓದ್ತಾ ಇದ್ದೀನಿ. ಮೋಸೆ ಸೀನಾಯಿ ಬೆಟ್ಟದಲ್ಲಿ ಕೂತ್ಕೊಂಡು ಏನು ಮಾಡ್ತಿದ್ದೆ? ವಾಕ್ಯ ಓದ್ತಾ ಇದ್ದೀನಿ ಮಗು ಸ್ತೋತ್ರ. ಆಮೇಲೆ ಫೋನ್ ಮಾಡಿಬಿಡೋದು, ಬ್ರದರ್ ನಾನು ಇವತ್ತು ಒಳ್ಳೆ ವಾಕ್ಯ ಓದಿದೆ ಬ್ರದರ್. ಹಂಗಂದ್ರೆ ಗೊತ್ತಾಯಿತು 365 ದಿವಸದಲ್ಲಿ ಈ ಅಮ್ಮ ಒಂದಿನ ಏನು ಮಾಡಿಲ್ಲ, ಬೈಬಲ್ ಮುಟ್ಲಿಲ್ಲ. ಯಾವಾಗ ಹೊಟ್ಟೆ ನೋವು ಬರುತ್ತೆ, ಡಾಕ್ಟರ್ ತಗೊಂಡಿರೋ ಚೀಟಿ ತಗೊಂಡು ಹೋಗೋದು, 2 ಟ್ಯಾಬ್ಲೆಟ್ ತಗೊಂಡ್ಬರೋದು, ನುಂಗೋದು. ಸರಿ ಸಾರ್, ತಾತ್ಕಾಲಿಕವಾದ ಆಶೀರ್ವಾದ ಹೊಂದಬೇಡ ಸಾರ್, ಶಾಶ್ವತವಾಗಿರುವಂಥ ಆಶೀರ್ವಾದವನ್ನು ಹೊಂದಿಕೊಳ್ಳಿ ಸಾರ್. ನಿನ್ನ ತಾತ್ಕಾಲಿಕವಾಗಿ ಸ್ವಸ್ಥಪಡಿಸುವುದಲ್ಲ ಸರ್ ಕರ್ತನ ಯೋಜನೆ, ನಿನ್ನ ಆಶೀರ್ವಾದ ನಿತ್ಯಾಗಿ ಮಾಡುವಂತ ಜನ ಹೇಳ್ತಾ ಇದೆ. ಹಲ್ಲೆಲೂಯ, ಹಲ್ಲೆಲೂಯ. ಯಾರು ಕರ್ತನಿಗೆ ಕೃತಜ್ಞತೆಯಾಗಿರ್ತಾರೆ ಅಂತಂದ್ರೆ, ಯಾರ ಹೃದಯ ವಿವೇಕವುಳ್ಳ ಹೃದಯವಾಗಿರ್ತದೋ ಅವರೇ ಕರ್ತನಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ, ಕೃತಜ್ಞತೆಯಾಗಿ ನಡ್ಕೊಳ್ತಾರೆ, ಕೃತಜ್ಞತೆಯಾಗಿ ಜೀವಿಸ್ತಾರೆ, ಬೆಳಕಲ್ಲಿ ಜೀವನ ಮಾಡುವಂಥವರಾಗಿರ್ತಾರೆ. ಹಲ್ಲೆಲೂಯ. ಆದ್ರೆ ಬೇರೆಯವರು ಹೆಂಗೆ ಅಂತಂದರೆ, ದೇವರ ಅದ್ಭುತ ಮಾಡಿದ ಮೇಲೆ ನಾವು ದೇವರಿಗೆ ಕೃತಜ್ಞತೆಯಾಗಿ ನಡ್ಕೋಬೇಕಲ್ರಿ. ಅವ್ರ ಯಜಮಾನ್ರು ಹೂನಮ್ಮ ನಡ್ಕೋಬೇಕಮ್ಮ, ಮಕ್ಕಳಿಗೆ ನಡ್ಕೋಬೇಕಲ್ರಿ, ಹೂಮ್ಮ ನಡ್ಕೋಬೇಕಮ್ಮ. ಯಾವಾಗ ನಡ್ಕೊಳ್ಳೋದು ನೋಡೋಣ, ಡಿಸೆಂಬರ್ ಹೋಗುತ್ತೆ, ಜನವರಿ ಬರ್ತದೆ, ಮಾರ್ಚ್ ಹೋಗುತ್ತೆ, ಏಪ್ರಿಲ್ ಬರ್ತದೆ, ಯಾವತ್ತು. ಆದರೆ ಕರ್ತನು ಹೇಳ್ತಾ ಇರೋದು, ನೀನು ಕೃತಜ್ಞತೆ ಉಳ್ಳವನಾಗಿ ಇರು, ನಿನ್ನನ್ನು ಆತನು ಶಾಶ್ವತ ಕಾಲಕ್ಕೂ ಬೆಳಕಲ್ಲಿ ಇಡುವಂತನಾಗಿರುತ್ತಾನೆ. ಹಲ್ಲೆಲೂಯ. ಇದಕ್ಕೆ ಒಂದು ಒಳ್ಳೆ ಎಕ್ಸಾಂಪಲ್ ಅಂತಂದ್ರೆ ಅರಸನಾದಂಥ ಸೌಲ. ಈ ಅರಸನಾದಂಥ ಸೌಲನು ಏನಂತಂದ್ರೆ, ಕೃತಜ್ಞತೆ ಇಲ್ಲದೆ ಹೋಗಿ ಕತ್ತಲೆಯಲ್ಲಿ ಸಿಗಾಕೊಂಡ. ಓದಿಕೊಳ್ಳುವ 1 ಸಮುವೇಲನ ಪುಸ್ತಕ 9ನೇ ಅಧ್ಯಾಯ, 1 ಸಮುವೇಲನ ಪುಸ್ತಕ 9ನೇ ಅಧ್ಯಾಯ 15ರಿಂದ 17 ತನಕ. 1 ಸಮುವೇಲ 9, 15ರಿಂದ 17ನೇ ವಚನದವರೆಗೂ. ಸೌಲನು ಬರುವುದಕ್ಕೆ ಒಂದು ದಿವಸ ಮುಂದಾಗಿ ಯೆಹೋವನು ಸಮುವೇಲನಿಗೆ ನಾಳೆ ಇಷ್ಟು ಹೊತ್ತಿಗೆ ಬೆನ್ಯಾಮಿನ್ ದೇಶದವನು ಒಬ್ಬನನ್ನು ನಿನ್ನ ಬಳಿಗೆ ಬರಮಾಡುವೆನು, ನೀನು ಅವನನ್ನು ಇಸ್ರಾಯೇಲರ ನಾಯಕನನ್ನಾಗಿ ಅಭಿಷೇಕ ಮಾಡಬೇಕು. ಅವನು ನನ್ನ ಜನರನ್ನು ಫಿಲಿಷ್ಟಿಯರ ಕೈಯಿಂದ ಬಿಡಿಸಿ ಕಾಪಾಡುವನು, ಅವರ ಕೂಗು ನನಗೆ ಮುಟ್ಟಿತು, ಅವರನ್ನು ಕಟಾಕ್ಷಿಸಿದ್ದೇನೆ ಎಂದು ತಿಳಿಸಿದನು. ಸಮುವೇಲನು ಸೌಲನನ್ನ ಮಾರನೇ ದಿವಸ ಕಂಡಾಗ ಯೆಹೋವನು ಅವನಿಗೆ ನಾನು ತಿಳಿಸಿದ ಮನುಷ್ಯನು ಇವನೇ, ಇವನೇ ನನ್ನ ಪ್ರಜೆಯನ್ನು ಆಳತಕ್ಕವನು ಎಂದು ಸೂಚಿಸಿದನು. ಇವನೇ ನನ್ನ ಪ್ರಜೆಯನ್ನು ಆಳತಕ್ಕಂಥವನು ಎಂದು ಸೂಚಿಸಿದನು. ಯಜಮಾನನು ಹೇಳ್ತಾ ಇದ್ದೀರಾ? ಹಲ್ಲೆಲೂಯ. ಸ್ವಲ್ಪ ಗಮನಿಸಿ, ಇಲ್ಲಿ ಒಂದು ದಿನ ಈ ಸೌಲನಿಗೆ 3 ಗಮನಿಸಿಕೊಳ್ಳಿ. ಈ ಸೌಲನ ಕತ್ತೆಗಳು ಕಾಣದೆ ಹೋಗುತ್ತದೆ. ಸೌಲನ ಕತ್ತೆಗಳು ಕಾಣದೆ ಹೋಗುತ್ತದೆ. ಎಷ್ಟು ದಿನ? 3 ದಿನ ಕಾಣಲಿಲ್ಲ. ಇವನು ಏನ್ ಮಾಡ್ತಾ ಇದ್ದಾನೆ? ಕತ್ತೆಯನ್ನು ಹುಡುಕ್ತಾ ಇದ್ದಾನೆ. ಕತ್ತೆಯನ್ನು ಹುಡುಕುವಾಗ ಈ ಸೌಲನ ಕೆಲಸದವನು ಹೇಳ್ತಾ ಇದ್ದಾನೆ, ಇಲ್ಲಿ ಪ್ರವಾದಿ ಒಬ್ಬನಿದ್ದಾನೆ, ಅವನ ಹೆಸರು ಸಮುವೇಲ. ಈ ಪ್ರವಾದಿ ಹತ್ರ ಹೋಗಿ ಏನ್ ಮಾಡುವ? ಈ ಪ್ರವಾದಿ ಹತ್ರ ಹೋಗಿ ನಾವು ಕೇಳೋಣ, ವಿಚಾರಿಸೋಣ, ಕತ್ತೆ ಎಲ್ಲಿರಂತ ಅವನು ಹೇಳ್ಬಿಡ್ತಾನಂತ ಎಲ್ಲಿ ಸಮುವೇಲನ ಹತ್ರ ಹೋಗ್ತಾ ಇದ್ದಾರೆ. ಆದರೆ ಸಮುವೇಲ ಬರುವುದಕ್ಕೆ ಒಂದಿನ ರಾತ್ರಿನೇ ಹಿಂದಿನ ದಿನ ರಾತ್ರಿ ದೇವರು ಸಮುವೇಲನಿಗೆ ಹೇಳ್ಬಿಟ್ಟಿದ್ದಾನೆ, ನಾಳೆ ಒಬ್ಬ ಬರ್ತಾನೆ, ಅವನು ಬೆನ್ಯಾಮೀನಿನವನು, ಅವನನ್ನೇ ನೀನು ಇಸ್ರಾಯೇಲರ ಮೇಲೆ
ಅರಸನಾಗಿ ಅಭಿಷೇಕ ಮಾಡಬೇಕು. ಇದ್ದೀರಾ? ಸಾರ್ ಕೇಳಿಸ್ಕೊಳ್ಳಿ ಸಾರ್, ನೀನಾಗಿ ನೀನಲ್ಲ ಸಾರ್, ಕರ್ತನ ಹುಡುಕಿ ಬಂದಿರ್ಬೋದು. ಕರ್ತನೇ ನಿನ್ನನ್ನ ಕರ ತಂದಿರುವ ಆತನಾಗಿದ್ದಾನ ಸಾರ್. ನಂಬರು ಮಾತ್ರ ಕರಗಳ ತಟ್ಟಿ, ಜೋರಾಗಿ ಕರಗಳ ತಟ್ಟಿ, ಶಬ್ದವಾಗಿ ಹಲ್ಲೆಲೂಯಾ ಹೇಳಿ, ನಾನಾಗಿ ಅಲ್ಲ, ನಾನು ನಿನ್ನನ್ನು ಆರಿಸಿಕೊಳ್ಳಲಿಲ್ಲ. ಎಷ್ಟು ಜನ ಹೇಳ್ತಾ ಇದ್ದೀರಾ? ಯೇಸುವೇ ನನ್ನನ್ನ ಆರಿಸಿಕೊಂಡಿದ್ದಾನೆ. ಕರಗಳ ತಟ್ಟಿ ಕರ್ತನಾಮಕ್ಕೆ ಮಹಿಮೆಯನ್ನು ಸಲ್ಲಿಸುವ. ಹಲ್ಲೆಲೂಯಾ. ಗಮನಿಸಿ, ನೀನಾಗಿ ಬರಲಿಲ್ಲ, ಕರ್ತನು ನಿನ್ನನ್ನು ಆರಿಸಿಕೊಂಡಿದ್ದಾನೆ. ಪಕ್ಕದ ಕೈ ಕೊಟ್ಟು ಹೇಳಿ, ಕರ್ತನು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ. ನಿಮ್ಮ ಜೀವನದಲ್ಲಿ ಆಗಿರುವಂತ ನಷ್ಟಗಳು ದೇವರ ಉದ್ದೇಶದಿಂದಲೇ. ನಿಮ್ಮ ಜೀವನದಲ್ಲಿ ಬಂದಿರುವಂತ ಕಷ್ಟಗಳು ದೇವರ ಉದ್ದೇಶದಿಂದಲೇ. ನಿಮ್ಮ ಜೀವನದಲ್ಲಿ ಬಂದಿರುವಂತ ಅವಮಾನ, ನಿಂದೆ ದೇವರ ಉದ್ದೇಶದಿಂದಲೇ. ಹಲ್ಲೆಲೂಯಾ. ಆ ಕಷ್ಟಗಳಿಂದಲೇ ಸಮುವೇಲನ ಬಳಿಗೆ ಸೌಲನು ಬರ್ತಾ ಇದ್ದಾನೆ. ಆದರೆ ಇದು ಎಲ್ಲ ಪ್ಲಾನ್ ಆಫ್ ಗಾಡ್. ಹೇಳಿ, ಇದೆಲ್ಲ ಸಾರ್, ಜನ ನನಗೆ ಮೋಸ ಮಾಡಿದ್ದು, ಜನ ನನ್ನ ಕೈ ಬಿಟ್ಟು ಹೋಗಿದ್ದು, ಇದೆಲ್ಲ ಏಸಪ್ಪ ಗೊತ್ತಾ? ಆತನಿಗೆ ಎಲ್ಲ ಗೊತ್ತು. ಈ ಸಮಯದಲ್ಲಿ ನೀನು ಆತನ ಬಳಿಗೆ ಬರುತ್ತೀ ಅನ್ನುವುದು ಕೂಡ ಆತನಿಗೆ ಗೊತ್ತಿದೆ. ಆಮೇಲೆ ಸಾರ್, ನೀವಿಲ್ಲಿದ್ದೀರಾ? ನೀವಾಗಿ ನೀವು ಬರಲಿಲ್ಲ, ಕರ್ತನು ನಿಮ್ಮನ್ನ ಕರೆತಂದಿರುವ. ಯು ಆರ್ ದ ಪರ್ಪಸ್ ಆಫ್ ಗಾಡ್. ನೀವು ದೇವರ ಉದ್ದೇಶ, ನೀವೇ ದೇವರ ಉದ್ದೇಶ. ಹಲೋ ಸಾರ್, ಒಂದು ವಿಷಯ ಗೊತ್ತಾ? ನನ್ನ ಕಣ್ಣೆಲ್ಲ ಇಲ್ಲೆಲ್ಲ ಕಪ್ಪು ಹೊಡೆದಿದೆ, ಎಲ್ಲ ಕಪ್ಪು ಹೊಡೆದಿದೆ, ಕಪ್ಪಗಿದೆ. ಇದು ಇವಾಗೆಲ್ಲ 20 ವಯಸ್ಸಿಂದ ಇದೆ ನನಗೆ. ನಿಮ್ಗೆ ಗೊತ್ತಾ, ನಾನು ಒಂದಿನ ನಿನ್ನ ಯೌವನ ಕಾಲದಲ್ಲಿ ನಾನು ಒಂದಿನ ಆಲೋಚನೆ ಮಾಡಿದೆ, ಇನ್ನ ಮೇಲೆ ಸುರಿಸಕ್ಕೆ ನಮ್ಮ ಬಾಡಿಯಲ್ಲಿ ಕಣ್ಣೀರು ಇರ್ತುತ್ತಾ? ಇಸ್ ದೇರ್ ಎನಿ ಮೋರ್ ಟೀರ್ಸ್ ಆರ್ ರಿಮೈನಿಂಗ್ ಟು ಶೆಡ್? ಇನ್ನೂ ಇವತ್ತೆಲ್ಲ ಸಾರ್ ಅಳುತ್ತಾ ಬಿತ್ತುವವರೇ ಸಾರ್, ಆಡುತ್ತಾ ಕೊಯ್ಯುವವರಾಗಿರುತ್ತಾರೆ. If you are shedding the tears, you will reap with joy. ನೀವು ಅಳುತ್ತಾ ಜೀವಿಸುವುದಾದರೆ ಅದಕ್ಕಾಗಿ ಸುಮ್ಮನೆ ಅಳಬೇಡಿ. If the situation make you to cry, ಪರಿಸ್ಥಿತಿಗಳು ನಿನ್ನನ್ನು ದುಃಖದ ಒಳಗೆ ಹಾಕಿ ಕಣ್ಣೀರಲ್ಲಿ ನಿನ್ನ ಜೀವನ ನಡೆಯುವಾಗ ನೀನು ಭಯಪಡಬೇಡ. ಆಮೇಲೆ ಸಾರ್ ನೀನು ಜಗದುತ್ಪತ್ತಿಗೆ ಮೊದಲೇ ಕ್ರಿಸ್ತ ಯೇಸುವಿನಲ್ಲಿ ಆರಿಸಲ್ಪಟ್ಟಿರುವವನು. ನಮ್ಮಪ್ಪ ಕ್ರಿಶ್ಚಿಯನು, ನಮ್ಮಮ್ಮ ಕ್ರಿಶ್ಚಿಯನು, ನಮ್ಮಪ್ಪ ಚರ್ಚಿಗೆ ಬಂದರು, ನಮ್ಮಮ್ಮ ಚರ್ಚಿಗೆ ಬಂದರು, ಅದಕ್ಕೇನೆ ನಾನು ಇವತ್ತು ಚರ್ಚಿಗೆ ಬಂದಿದ್ದೀನಿ, ಇದರಲ್ಲಿ ನನ್ನೇನು ಆರಿಸಿಕೊಂಡವ್ರೆ ಅಂತ ನೀನು ಅಂದರೆ ನೀನು ದಯವಿಟ್ಟು ಬೈಬಲ್ ಸ್ಟಡಿಗೆ ಬಾ. ಯಾಕಂತಂದರೆ ಆದಾಮಿನ ಒಳಗೆಯೇ ನಿನ್ನನ್ನು ನನ್ನನ್ನು ಆತನ ಆರಿಸಿಕೊಂಡಿರುವ ಆತನಾಗಿದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ನಿಮಗೆ ನಾನು ಸೈನ್ಸ್ ಪಾಠ ಮಾಡೋಕ್ಕಾಗಲ್ಲ, ಸೈನ್ಸ್ ಪಾಠ ಎಲ್ಲ ಮಾಡೋಕ್ಕಾಗಲ್ಲ. ಆದಾಮಿನ ಒಳಗೆಯೇ ನಿನ್ನನ್ನು ಆರಿಸಿಕೊಂಡಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಆ DNA ಅಂತಾರಲ್ಲ, ಆ ಆದಾಮಿನ ಒಳಗೆಯಿಂದ ನಿನ್ನ ಒಂದು ಪ್ರೀವಿಯಸ್ DNA ಯಾರು ಒಳಗೆ ಹೋಗ್ಬೇಕು ಅಂತ ಆತನ ತೀರ್ಮಾನ ಮಾಡಿದ.
ಅದಕ್ಕೆ ಜಗದುತ್ಪತ್ತಿಗೆ ಮೊದಲೇ ಕ್ರಿಸ್ತ ಯೇಸುವಿನಲ್ಲಿ ನಿನ್ನನ್ನು ಆರಿಸಿಕೊಂಡಿರುವಾಗ ನಾವು ಇವತ್ತು ಇಲ್ಲಿ ಇದ್ದೀವಿ ಅಂತಂದ್ರೆ ನಾವಾಗಿ ನಾವು ಬರಲಿಲ್ಲ, ಆತ ನಮ್ಮನ್ನು ಆರಿಸಿಕೊಂಡಿಲ್ಲ. ಇದ್ದೀರಾ? ಆಮೇಲೆ ಸೌಲ ಅಲ್ಲಿಗೆ ಹೋಗಿದ್ದು ದೇವರ ಉದ್ದೇಶ. ಆಮೇಲೆ ನೋಡ್ರಿ, ಸೌಲನಿಗೆ ಏನು ಮಾಡ್ತಾ ಇದ್ದಾರೆ ದೇವರು. 1 ಸಮುವೇಲ 10ನೇ ಅಧ್ಯಾಯ 8ನೇ ವಚನ. 1 ಸಮುವೇಲ್ 10ನೇ ಅಧ್ಯಾಯ 8ನೇ ವಚನ. ನೀನು ಮುಂದಾಗಿ ಗಿಲ್ಗಾಲಿಗೆ ಹೋಗು. 7 ದಿವಸಗಳಾದ ನಂತರ ನಾನು ಸರ್ವಾಂಗ ಹೋಮಗಳನ್ನು ಸಮಾಧಾನ ಯಜ್ಞಗಳನ್ನು ಸಮರ್ಪಿಸುವುದಕ್ಕೋಸ್ಕರ ಅಲ್ಲಿಗೆ ಬಂದು ನೀನು ಮಾಡಬೇಕಾದದನ್ನು ನಿನಗೆ ತಿಳಿಸುವೆನು. ಅಲ್ಲಿಯವರೆಗೆ ಕಾದುಕೊಂಡಿರು ಎಂದು ಹೇಳಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಗಮನಿಸಿ ಪ್ರಿಯ ಮಕ್ಕಳೇ, ಯಾರ ಹೃದಯ ಕತ್ತಲೆ ಆಗದೆ ಇರ್ತಿತ್ತು ಅವರೇ ಧನ್ಯರು. ಯಾರ ಹೃದಯದಲ್ಲಿ ಬೆಳಕಿರ್ತದ ಅವರೇ ಧನ್ಯರು. ಸಾರ್, ನಿನ್ನ ಹೃದಯದಲ್ಲಿ ಬೆಳಕು ಇದೆ ಅಂದ್ರೆ ಅರ್ಥ ಏನು ಗೊತ್ತಾ? ದೇವರಲ್ಲಿ ಮಾತಾಡ್ತಾ ಇರ್ತಾನೆ. ದೇವರಲ್ಲಿ ನಿನಗೆ ಇನ್ಸ್ಟ್ರಕ್ಷನ್ ಕೊಡ್ತಾ ಇರ್ತಾನೆ. ಏನ್ ಮಾಡಬೇಕು, ಇವಾಗ ಏನ್ ಮಾಡಬೇಕು, ನಾಳೆ ಏನ್ ಮಾಡಬೇಕು, ಇದೀರಾ ಇನ್ಸ್ಟ್ರಕ್ಷನ್ ಕೊಡ್ತಾ ಇರ್ತಾನೆ. ಹಲ್ಲೆಲೂಯಾ. ಸಮೀಪದಲ್ಲಿ ನಾನು ಮೈಸೂರಿಗೆ ಹೋಗಿದ್ದೆ. ಮೈಸೂರಲ್ಲಿ ನಮ್ಮ ವೆಂಕಟೇಶ್ ಬ್ರದರ್ ಪ್ರಾರ್ಥನೆ ಮಾಡೋದಕ್ಕೋಸ್ಕರವಾಗಿ ಅವರು ಬಿಲ್ಡಿಂಗ್ಗೆ ಕರೆಸಿದರು. ನಾನು ಅಲ್ಲಿಗೆ ಹೋಗಿದ್ದೆ, ಪ್ರೇಯರ್ ಮಾಡ್ತಾ ಇದ್ದೆ. ಮಾಡುವಾಗ ಬ್ರದರ್ ನಮ್ಮ ಕಡೆ ಬಿಡದಿ ಕಡೆಗೆ ಯಾವುದೋ ಒಂದು ದೊಡ್ಡ ಅಪಾರ್ಟ್ಮೆಂಟು ಬೆಂಗಳೂರು ಸೈಡ್ನಲ್ಲಿ ಬರ್ತಾ ಇತ್ತೆ. ಆ ಅಪಾರ್ಟ್ಮೆಂಟ್ ಬಂದಾಗ ಅದು ಬೇಡ ಅಂತ ಅನ್ಕೋಬೇಡ್ಬೇಡ್ರಿ, ಅದನ್ನು ತಗೊಳ್ರಿ. ಈ ಮೈಸೂರು ಮಾತ್ರ ಇಲ್ಲ, ಬೆಂಗಳೂರಿನಲ್ಲಿ ಕೂಡ ವಿಸ್ತರಿಸ್ತಾ ಇದ್ದಾರೆ. ಒಂದು ಬಿಲ್ಡಿಂಗ್ ಬರ್ತಾ ಇತ್ತು, ಸೊ ಅದನ್ನು ನೀವು ತಗೊಳ್ಳಿ ಅಂತ ನಾನು ಹೇಳಿ ಎಷ್ಟು ತಿಂಗಳಾದ್ಮೇಲೆ ಅದು ಬಂತು ಬ್ರದರ್? ಎಷ್ಟು ತಿಂಗಳಾಗಿರ್ಬೋದು? 4 ತಿಂಗಳ ಹೇಳಿದೆ. ಹೌದಾನ? ಮೈಸೂರಲ್ಲಿ ಇಲ್ಲಿ ಕೆಲಸ ನಡೀತಾ ಇರುವಾಗ ಬೆಂಗಳೂರು, ಸರಿ, ದೇವರು ಏನು ಹೇಳ್ತಾರೆ ಅದು ಆಗಲಿ. ಕರೆಕ್ಟಾಗಿ 4 ತಿಂಗಳು ಆದಮೇಲೆ ಆ ಪ್ರಾಜೆಕ್ಟ್ ಬಂತು. ಆದರೆ ಅವ್ರು ನನಗೆ ಹೇಳಿಲ್ಲ. ಪ್ರಾಜೆಕ್ಟ್ ಬಂತು, ಹೋದ್ರು, ಮಾತಾಡಿದ್ರು, ಎಲ್ಲ ತಗೊಂಡ್ರು, ಕೆಲಸ ಎಲ್ಲ ರೆಡಿ ಆದಮೇಲೆ ನಾನು ಬಂದು ಹೇಳಿದ್ರು, ಅಣ್ಣ ನಿಮ್ಗೊಂದು ಸರ್ಪ್ರೈಸ್ ಕೊಡ್ಬೇಕಂತ ಇದ್ದೀನಿ. ಏನಂತಂದರೆ, ನಿಮ್ಮ ಬಾಯಿಂದ ನುಡಿದ ಹಾಗೆಯೇ 4 ತಿಂಗಳು ಇವತ್ತು ಒಂದು ಒಳ್ಳೆ ದೊಡ್ಡ ಪ್ರಾಜೆಕ್ಟು ನನಗೆ ಬಂದಿದೆ, ಕೆಲಸ ಪ್ರಾರಂಭ ಮಾಡಿದ್ದೀವಿ, ಪ್ರೇಯರ್ ಮಾಡಿಕೊಳ್ಳ್ರಿ ಅಂತ. ಸಾರ್, ನೀನು ಎಲ್ಲಿಯ ತನಕ ಬೆಳಕಿನಲ್ಲಿ ಇರ್ತೀಯೋ ನಿನಗೆ ಇನ್ಸ್ಟ್ರಕ್ಷನ್ ಬರ್ತಾ ಇರ್ತದೆ. ದೇವರು ನಿನ್ನ ಸಂಗಡ ಮಾತಾಡ್ತಾ ಇರ್ತಾನೆ. ಹಲ್ಲೆಲೂಯಾ. ಒಂದು ಕನಸಲ್ಲಿ ಮಾತಾಡ್ತಾನೆ, ಇಲ್ಲ ದರ್ಶನದಲ್ಲಿ ಮಾತಾಡ್ತಾನೆ, ಇಲ್ಲ ಬೈಬಲಲ್ಲಿ ಮಾತಾಡ್ತಾನೆ, ಇಲ್ಲ ಅಂತಂದ್ರೆ ಪ್ರವಾದಿಗಳ ಮೂಲಕ ಮಾತಾಡ್ತಾನೆ, ಸೇವಕಗಳ ಮೂಲಕ ಮಾತಾಡ್ತಾನೆ. ಹಲ್ಲೆಲೂಯಾ. ಈ ಸೌಲನಿಗೆ ದೇವರು ಸಮುವೇಲನ ಮೂಲಕವಾಗಿ ಮಾತಾಡ್ತಿದ್ರು. ಇದೀರಾ? ಸೌಲನಿಗೆ ಸಮುವೇಲನ ಮೂಲಕವಾಗಿ ಮಾತಾಡ್ತಿದ್ರು. ಹಲ್ಲೆಲೂಯಾ. ಸೊ ಅವನು ಹೇಳ್ತಾ ಇದ್ದಾನೆ, 7 ದಿವಸ ಆದ್ಮೇಲೆ ನಾನು ನಿನ್ನ ಹತ್ರ ಬರ್ತೀನಿ, ನೀನು ಏನು ಮಾಡಬೇಕಂತ ನಾನು ಅಲ್ಲಿ ಬಂದು ಏನು ಮಾಡ್ತೀನಿ ನಿನಗೆ ತಿಳಿಸ್ತೀನಿ ಅಂತ. ಆದರೆ ಅಲ್ಲಿ ಏನಾಯಿತು ಓದಿಕೊಳ್ಳುವ. 1 ಸಮುವೇಲ್ 13ನೇ ಅಧ್ಯಾಯ 8ನೇ ವಚನದಿಂದ ಓದಿಕೊಳ್ಳುವ. 1 ಸಮುವೇಲ 13ನೇ ಅಧ್ಯಾಯ 8ನೇ ವಚನದಿಂದ ಓದಿಕೊಳ್ಳುವ. ಸೌಲನು ಸಮುವೇಲನ ಆಜ್ಞೆಯಂತೆ ಗಿಲ್ಗಾಲಿನಲ್ಲಿ 7 ದಿವಸ ಇದ್ದರು. ಸಮುವೇಲನು ಬರಲಿಲ್ಲ. ಅಷ್ಟರಲ್ಲಿ ಜನರು ಚದರಿ ಹೋದರು. ಆಗ ಸೌಲನು ಜನರಿಂದ ಸರ್ವಾಂಗ ಹೋಮಕ್ಕೂ ಸಮಾಧಾನ ಯಜ್ಞಕ್ಕೂ ಬೇಕಾದದನ್ನು ತರಿಸಿ ಸರ್ವಾಂಗ ಹೋಮವನ್ನು ಅರ್ಪಿಸಿದನು. ಅಲೋ ಸಾರ್, ಯಾರು ಬಂದು ಅದು ಸರ್ವಾಂಗ ಹೋಮ ಅರ್ಪಿಸಬೇಕು?
ಯಾರು ಬಂದು? ಆದರೆ ಸಮುವೇಲನು ಬರುವ ತನಕ ಸೌಲನು ಏನು ಮಾಡಲಿಲ್ಲ? ಕಾಯಲಿಲ್ಲ. ಸಮುವೇಲನು ಬರುವ ತನಕ ಸೌಲನು ಏನು ಮಾಡಲಿಲ್ಲ? ಕಾಯಲಿಲ್ಲ. ಅಲೋ, ಅವನು ಯಾಕೆ ಕಾಯಲಿಲ್ಲ ಗೊತ್ತಾ? ನೀವು ಹೇಳ್ಬೋದು ಅವನು ಅರ್ಜೆಂಟ್ ಬ್ರದರ್, ಅವನ ತರ ಅರ್ಜೆಂಟ್ ವ್ಯಕ್ತಿ ಬ್ರದರ್. ಅರ್ಜೆಂಟ್ ಇಲ್ಲ ಇಲ್ಲ ಇಲ್ಲ, ಅರ್ಜೆಂಟ್ ಅಲ್ಲ, ಅರ್ಜೆಂಟ್ ಅಲ್ಲ. ಜೊತೆ ಇದ್ದಂಥ ಜನ ಅವನಿಗೆ ಮಾಡಿದ್ರೆ ಮಾಡಪ್ಪ, ಇಲ್ಲದ ನಾನು ಒಯ್ತೀನಪ್ಪ, ನೀನು ಮಾಡಿದ್ರೆ ಮಾಡಪ್ಪ, ಇಲ್ಲದ ನಾನು ಒಯ್ತೀನಪ್ಪ, ನೀನು ಮಾಡಿದ್ರೆ ಮಾಡಪ್ಪ, ಇಲ್ಲದ ನಾನು ಒಯ್ತೀನಿ ಅಪ್ಪ. ಜನ ಅವನ್ ಬಿಟ್ಟು ಹೋಗುವುದನ್ನು ಕಂಡಾಗ ನಮಗೆ ಜನನೇ ಮೇನು ಈ ಸಮುವೇಲನಿಗಿಂತ ಅಂತ ಹೇಳಿ ಜನಕ್ಕೋಸ್ಕರ ಸಮುವೇಲನಿಗೆ ಕಾಯದೆ ಹೋದ. ಸಾರ್, ನಿನ್ನ ಜೊತೆ ಇರುವ ಜನ ಅಲ್ಲ ಸಾರ್ ನಿನ್ನನ್ನು ಉಳಿಸಿದು, ದೇವರು ನಿನ್ನನ್ನು ಉಳಿಸಿರುವ ಆತನಾಗಿದ್ದಾನೆ. ಇವತ್ತು ಎಷ್ಟೋ ಜನ ದೇವರಿಗೆ ಕೃತಜ್ಞತೆ ಇಲ್ಲದೆ, ದೇವರಿಗೋಸ್ಕರ ಕಾಯದೆ, ದೇವರಿಗೆ ಸನ್ಮಾನತೆ ಕೊಡದೆ, ಗೌರವ ಕೊಡದೆ, ಎಲ್ಲ ವಿಷಯಗಳು ತಪ್ಪು ತಪ್ಪಾಗಿ ಮಾಡುವುದಕ್ಕೆ ಏನು ಕಾರಣ ಗೊತ್ತಾ? ಅವರ ಜೊತೆ ಇರುವಂಥ ಜನನ ಸಮಾಧಾನ ಮಾಡೋಕ್ಕೋಸ್ಕರ. ಯಾವತ್ತು ನಿಮ್ಮ ಜೊತೆ ಇರುವವ್ರನ್ನ ತೃಪ್ತಿಪಡಿಸೋಕ್ಕೆ ನೀವು ಪ್ರಯತ್ನ ಮಾಡ್ತೀರೋ, ನೀವು ದೇವರನ್ನ ಅವಮಾನ ಪಡಿಸುವುದಕ್ಕೆ ಪ್ರಾರಂಭ ಮಾಡ್ತೀರ. ಜೊತೆ ಇರುವವ್ರನ್ನ ತೃಪ್ತಿಪಡಿಸುವುದನ್ನ ಬಿಟ್ಬಿಟ್ಟು ದೇವರನ್ನ ಗೌರವಪಡಿಸಿರಿ, ದೇವರನ್ನ ಸನ್ಮಾನ ಪಡಿಸಿರಿ. ಹಲ್ಲೆಲೂಯಾ. ಇಲ್ಲಿ ನಾನು ಈ ಮಾತನ್ನ ಇವತ್ತು ಹೇಳುವುದು ಸರಿ ಅಂತ ಅನ್ಕೊಂಡು ಹೇಳ್ತಾ ಇದ್ದೀನಿ. ಇವತ್ತು ಮಾತ್ರ ಇದನ್ನು ಕೇಳ್ಕೊಳ್ರೆ. ಇವತ್ತು ಅನೇಕರು ಹೆಂಡತಿನ ಸಮಾಧಾನ ಮಾಡೋಕ್ಕೋಸ್ಕರ ದೇವರ ಮಾತನ್ನ ಮೀರಿ ನಡೀತಾರೆ. ಗಂಡನ್ನ ಸಮಾಧಾನ ಪಡಿಸೋಕ್ಕೋಸ್ಕರ ದೇವರ ಚಿತ್ತ ಮೀರಿ ನಡೀತಾರೆ. ಸ್ವಂತದವರನ್ನ, ಕುಟುಂಬದವರನ್ನ ಸಮಾಧಾನ ಪಡಿಸೋಕ್ಕೋಸ್ಕರ ದೇವರ ಚಿತ್ತ ಮೀರಿ ನಡೀತಾರೆ. ಸಾರ್ ಗಮನಿಸಿ, ಆ ಜನ ನಾಳೆ ನಿನ್ನನ್ನು ಕಾಪಾಡಲ್ಲ. ಆ ಜನ ನಾಳೆ ನಿನ್ನನ್ನು ಕಾಪಾಡಲ್ಲ. ನೀನು ಇಕ್ಕಟ್ಟಲ್ಲಿ ಬಿದ್ದಾಗ ಜನ ಬರಲ್ಲ, ಸರ್ವಶಕ್ತನಾದ ದೇವರು ನಿನ್ನನ್ನು ಕಾಪಾಡಕ್ಕೆ ಬರುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಡೋಂಟ್ ಬಿಕಮ್ ಅ ಪೀಪಲ್ ಪ್ಲೀಸರ್. ಸುತ್ತ ಇರುವಂತ ಜನನ ಮೆಚ್ಚುವವರಾಗಿ ಜೀವನ ಮಾಡಬೇಡ. ಜನ ಮೆಚ್ಚಕ್ಕೆ ಜೀವನ ಮಾಡಬೇಡ. ಸುತ್ತ ಇರುವ ಜನನ ಮೆಚ್ಚಬೇಡ ಸ್ವಾಮಿ. ಹೆಂಡತಿನ ಮೆಚ್ಚಬೇಡ, ಗಂಡನ್ನ ಮೆಚ್ಚಬೇಡ, ಮಕ್ಕಳನ್ನ ಮೆಚ್ಚಬೇಡ, ಒಡ ಹುಟ್ಟಿದವರನ್ನ ಮೆಚ್ಚಬೇಡ. ನಿನ್ನನ್ನ ಧೂಳಿನಿಂದ ತೆಗೆದಿರುವಂತ ದೇವರನ್ನ ಮೆಚ್ಚಿಸುವವನಾಗಿ ಬದಲಾಗು. ನೋಡು, ನೀನು ದೇವರನ್ನ ಮೆಚ್ಚುವವನಾಗಿ ಬದಲಾಗಿ ನೋಡು. ನಿನ್ನ ಅಣ್ಣ ತಮ್ಮಂದಿರ ಮುಂದೆ ನಿನ್ನನ್ನು ಅರಸನಾಗಿ ಮಾಡಿ ಗೌರವದಲ್ಲಿ ಮೇಲೆ ತೆಗೆದಿಡುತ್ತಾನೆ. ಅಲ್ಲೋ ಸಾರ್, ನಾನು ಸಾಕ್ಷಿ. ಅದೇ ನಮ್ಮ ಅಪ್ಪಣ್ಣ ನಾನು ಮೆಚ್ಚಿಸಲಿಲ್ಲ, ನಮ್ಮ ತಾಯಿನ ಮೆಚ್ಚಿಸಲಿಲ್ಲ, ಒಡ ಹುಟ್ಟಿದ ಅಣ್ಣ ತಮ್ಮಂದಿರನ್ನ ಮೆಚ್ಚಿಸಲಿಲ್ಲ. ಯಾರು ಏನು ಹೇಳಿದ್ರು ದೇವರ ಚಿತ್ತ ನಾನು ಮಾಡ್ತೀನಿ, ತಾಳೆ ಹೋದ್ರು ಪರವಾಗಿಲ್ಲ. ಇವತ್ತು ಅದೇ ತಂದೆ ತಾಯಿ ಮುಂದೆ, ಅದೇ ಅಣ್ಣ ತಮ್ಮಂದಿರ ಮುಂದೆ, ಅದೇ ಸ್ವಂತ ಜನರ ಮುಂದೆ ದೇವರು ನಮ್ಮ ತಲೆಯನ್ನ ಮೇಲಕ್ಕೆ ತೆಗೆದಿಟ್ಟಿದ. ಡೋಂಟ್ ಬಿಕಮ್ ಅ ಪೀಪಲ್ ಪ್ಲೀಸರ್. ಇವತ್ತು ಕುಟುಂಬ ಬೇಕು. ಆದರೆ ಕುಟುಂಬವನ್ನ ಮೆಚ್ಚಿಸುವುದಕ್ಕೋಸ್ಕರ ಇವತ್ತು ಅನೇಕರು ದೇವರನ್ನ ಅವಮಾನ ಪಡಿಸ್ತಾ ಇದ್ದೀರಿ, ದೇವರಿಗೆ ಅವಿಧೇಯರಾಗ್ತಾ ಇದ್ದೀರಿ. ತೆಗೆದು ಬಿಸಾಡಿ ಕರ್ತನಿಗೆ ಒಳಪಡ್ರೆ. ಹಲ್ಲೆಲೂಯಾ. 22ನೇ ತಾರೀಕು ಸಿಲ್ವರ್ ಜೂಬ್ಲಿ. ಏನ್ ಜೂಬ್ಲಿ? ಸಿಲ್ವರ್ ಜೂಬ್ಲಿ ಆಚರಣೆ ಮಾಡೋಕ್ಕೋಸ್ಕರ ನಮ್ಮೂರಿಂದ ನಮ್ಮ ಸಂಬಂಧಿಕರುಗಳು ಬರ್ತಿದ್ದಾರೆ. ಅವರೆಲ್ಲ ಯಾವತ್ತಿಗೂ ಯಾರಿಗೋಸ್ಕರನು ಯಾವ ಊರಿಗೂ ಪ್ರಯಾಣ ಮಾಡಿ ಹೋದವರೇ ಅಲ್ಲ. ಎಲ್ಲರೂ ಪ್ರತಿಯೊಬ್ಬರು 20 ಎಕರೆ 50 ಎಕರೆ 100 ಎಕರೆ ಜಮೀನು ಇಟ್ಕೊಂಡಿರೋರು. ನೀವು ಬರುವಾಗ ನೋಡ್ತೀರೇನೋ,
ಕಮ್ಮಿ ಅಂದ್ರೆ ಕೆಜಿ ಗಟ್ಟಲೆ ಹಾಕ್ತಾರೆ ಹೊರತು ಗ್ರಾಮ್ ಗಟ್ಟಲೆ ಹಾಕೋರಲ್ಲ. ನಾನಿನ್ನು ಅವರಿಗೆ ಸ್ವಾಗತ ಮಾಡಲೇ ಇಲ್ಲ, ನಾನಿನ್ನು ಫೋನ್ ಮಾಡಿ ಅವ್ರಿಗೆ ಹೇಳಲೇ ಇಲ್ಲ. ಅಷ್ಟರ ಒಳಗಡೆ ವಿಷಯ ಗೊತ್ತಾಗಿದ್ದ ತಕ್ಷಣ, ಹೌದಾ ದೇವ 25 ವರ್ಷನ, ನಾವು ರೆಡಿ. 50 ಜನ ಆಲ್ರೆಡಿ ಟ್ರೈನ್ ಟಿಕೆಟ್ ಬುಕ್ ಮಾಡಿಬಿಟ್ಟಿದ್ದಾರೆ. ದೇವರನ್ನ ಮೆಚ್ಚಿಸಿದರೆ ಅವರ ಮುಂದೆ ದೇವರು ನಿನ್ನನ್ನು ಮೇಲಕ್ಕೆ ತಿಡುತ್ತಾನೆ. ಅವರನ್ನ ಮೆಚ್ಚಿಸಿದರೆ ನೀನು ಅವರಿಗೆ ಜೀವಕಾಲಕ್ಕೂ ಕಾಲಿಗೆ ಮಣ್ಣಾಗಿರ್ತೀಯ ಹೊರತು ನೀನು ಅವರ ಮುಂದೆ ಮರ್ಯಾದೆಯಾದ ಜೀವನ ಮಾಡೋಕ್ಕಾಗೋದೇ ಇಲ್ಲ. ಜನ ಮೆಚ್ಚಿಸಬೇಡ, ದೇವರನ್ನ ಮೆಚ್ಚಿಸು. ಜನನ ಮೆಚ್ಚಿಸಬೇಡ. ಕೃತಜ್ಞತೆ ಅಂತಂದ್ರೆ ಏನ್ ಗೊತ್ತಾ? ದೇವರಿಗೆ ಕೃತಜ್ಞತೆ ಅಂದ್ರೆ ಏನ್ ಗೊತ್ತಾ? ಕೃತಜ್ಞತಾ ಸ್ತುತಿಯಾಡು ಅನ್ನೋದಲ್ಲ, ಹಾಡುವುದಲ್ಲ. ಜನರನ್ನ ಮೆಚ್ಚಿಸದೆ ಜನರ ಮುಂದೆ ದೇವರನ್ನ ಮೆಚ್ಚಿಸುವುದೇ ಕೃತಜ್ಞತೆ. ಹೊಡಿರಿ ಚಪ್ಪಾಳೆ ಕರ್ತನ ನಾಮಕ್ಕೆ. ಆಮೆನ್, ಆಮೆನ್, ಹಲ್ಲೆಲೂಯಾ. ನಮಗೆ ಬರುವಂತ ಗೌರವ ಮರ್ಯಾದೆ ಎಲ್ಲಕ್ಕೂ ಕಾರಣ ಇದೇನೆ, ಜನನ ಮೆಚ್ಚಿಸದೆ ದೇವರನ್ನ ಮೆಚ್ಚಿಸುವಂತ. ಹಲ್ಲೆಲೂಯಾ. ಇವತ್ತು ಎಲ್ಲರೂ ದೇವರಿಗೋಸ್ಕರ ಪ್ರಕಾಶಿಸಕ್ಕಾಗದೆ ಯಾರೆಲ್ಲ ಕೂತಿದ್ದೀರಲ್ಲ, ಯಾರೆಲ್ಲ ನೀವು ದೇವರಿಗೋಸ್ಕರ ಪ್ರಕಾಶ ಹೊಂದದೆ ಕೂತಿದ್ದೀರಲ್ಲ, ನಾನು ಬರ್ಕೊಡ್ತೀನಿ. ಅದಕ್ಕೆ ಒಂದೇ ಒಂದು ಕಾರಣ ಏನು ಗೊತ್ತಾ? ನೀವು ಯಾರೋ ಮನುಷ್ಯರನ್ನ ಮೆಚ್ಚಿಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ, ಆದದ್ರಿಂದ ನೀವು ಪ್ರಕಾಶಿಸ್ತಾ ಇಲ್ಲ. ಮನುಷ್ಯರನ್ನ ಮೆಚ್ಚಿಸುವುದನ್ನು ಬಿಟ್ಟು ದೇವರನ್ನ ಮೆಚ್ಚಿಸುವುದಕ್ಕೆ ಪ್ರಯತ್ನ ಮಾಡಿ. ನೋಡಿ, ಇನ್ಸ್ಟ್ರಕ್ಷನ್ಸ್ ಆರ್ ವೆರಿ ಕ್ಲಿಯರ್. ಹೇಳ್ಬಿಟ್ಟಿದ್ದಾನೆ, 7 ದಿವಸ ಆದ್ಮೇಲೆ ನಾನು ಬರ್ತೀನಿ. ಆದ್ರೆ ಅಷ್ಟರ ಒಳಗಡೆ ಇವನ್ ಬಳಿ ಅರ್ಪಿಸ್ಬಿಟ್ಟ ಕಾರಣ ಸುತ್ತ ಇರುವ ಜನರನ್ನ ಮೆಚ್ಚಿಸಕ್ಕೋಸ್ಕರ. ಅವನೊಬ್ಬ ತಾನೆ ಬಂದು ಹೇಳಿದ್ರೆ ಆಯ್ತು, ಇಷ್ಟು ಜನ ಹೆಂಗೆ ಸಮಾಧಾನ ಮಾಡೋದು? ಅನೇಕ ಸಮಯ. ಹಲ್ಲೆಲೂಯಾ. ಅದಕ್ಕೆ ನಾವು ಹಿಂಗೆ ಕೂತಿದ್ದೀವಿ. ನಾನು ಹಂಗೆ ಕೂತಿಲ್ಲ, ನಾನು ಕೂರುವುದಿಲ್ಲ. ಕೆಲವರು ಕೂತಿದ್ದಾರೆ. ನಾನು ಸಾಯೋವರೆಗೂ ಆ ಕೆಲಸ ನಾನು ಮಾಡಲ್ಲ. ಅದಕ್ಕೆ ಬದಲಾಗಿ ದೇವರ ಹತ್ರ, ದೇವರೇ ನನ್ನ ಸತವು ತೆಗೆದುಬಿಡು ನನ್ನ ಅಂತೀನಿ. ಮನುಷ್ಯರನ್ನ ಮೆಚ್ಚಿಸಿ ದೇವರಿಗೆ ಕೃತಜ್ಞತೆ ಇಲ್ಲದವನಾಗಿ ನಡೆಯುವಂತ ಜೀವನ ಬೇಡ. ಮನುಷ್ಯರು ದೂರ ಆದರೂ ಪರವಾಗಿಲ್ಲ, ದೇವರನ್ನ ಮೆಚ್ಚಿಸುವವನ್ನ ದೇವರು ಸಿಂಹಾಸನದ ಮೇಲೆ ಕುಳ್ಳಿರಿಸುವಾತನಾಗಿರ್ತಾನೆ. ಹಲ್ಲೆಲೂಯಾ. ನಾನು ಯಾವಾಗೆಲ್ಲ ಮನುಷ್ಯರಿಗೆ ಒಳಪಡದೆ ದೇವರನ್ನ ಮೆಚ್ಚಿಸಿನಲ್ಲ, ಅವಾಗೆಲ್ಲ ಜನ ನನಗೆ ಹೇಳಿದ ಒಂದೇನು ಮಾತೇನು ಗೊತ್ತಾ? ಒಂದಿನ ನಮ್ಮ ಹತ್ರ ಬರ್ತೀರಾ ನೀವು, ಒಂದಿನ ನಮ್ಮ ಹತ್ರ ಬರ್ತೀರಾ ನೀವು. ಅವರೇ ನನ್ನ ಹತ್ರ ಬಂದ್ರು, ನಾನು ಒಂದಿನೂ ಯಾರ ಹತ್ರನೂ ಹೋಗಲೇ ಇಲ್ಲ. ದೇವರು ಅವರನ್ನೇ ನನ್ನ ಹತ್ರ ಕರ್ಕೊಂಬಂದ್ರು. ಕಾರಣ ಏನಂತಂದ್ರೆ, ಮನುಷ್ಯನ ಕಾಲಿಗೆ ಮಣ್ಣಾಗಿರುವುದಕ್ಕಿಂತಲೂ ದೇವರ ಪಾದಕ್ಕೆ ಶರಣಾಗಿರ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಅಕ್ಕ, ನಮ್ಮ ಅಕ್ಕ, ನನ್ನ ತಂಗಿ, ಹಲೋ, ಮನುಷ್ಯರನ್ನ ಮೆಚ್ಚಿಸುವುದಲ್ಲ, ಮನುಷ್ಯನಿಗೆ ಒಳಪಡದ ದೇವರನ್ನ ಮೆಚ್ಚಿಸುವುದು. ಹಲ್ಲೆಲೂಯಾ. ಸೊ ಸಮಾಧಾನ ಬಳಿ ಏನ್ ಮಾಡಲಿಲ್ಲ, ಸಮುವೇಲಗೆ ಕಾಯಲಿಲ್ಲ, ಇವನು ಅರ್ಪಿಸ್ಬಿಟ್ಟ. ಓದಿಕೊಳ್ಳೋ ಮುಂದೆ. ಅದು ತೀರುವಷ್ಟರಲ್ಲೇ ಸಮುವೇಲನು ಬಂದನು. ಸೌಲನು ಅವನನ್ನು ವಂದಿಸುವುದಕ್ಕೋಸ್ಕರ ಎದುರಿಗೆ ಹೋಗಲು. ಇದಕ್ಕೆ ಮಾತ್ರ ಕಮ್ಮಿ ಇಲ್ಲ, ಇದಕ್ಕೆ ಮಾತ್ರ ಏನಿಲ್ಲ. ಸೌಲನು ಅವನ್ನ ವಂದಿಸಿ, ಪ್ರೈಸ್ ದಿ ಲಾರ್ಡ್ ಅಣ್ಣ, ಪ್ರೈಸ್ ದಿ ಲಾರ್ಡ್ ಬ್ರದರ್, ಅಯ್ಯ ಪ್ರೈಸ್ ದಿ ಲಾರ್ಡ್ ಅಯ್ಯ. ಇದಕ್ಕೆ ಮಾತ್ರ ಏನು ಕಡಿಮೆ ಇಲ್ಲ. ಮಾಡಿರುವುದೆಲ್ಲ ಉಲ್ಟಾ. ಮಾಡಿರೋದೆಲ್ಲ ಯಾವುದು? ಎಲ್ಲ ಉಲ್ಟಾ. ಅಭಿಷಕ್ತನು ಬರೋ ತನಕ ಕಾಯಿಲ್ಲ, ಎಲ್ಲ ಮಾಡಿ ಆಯ್ತು, ಬರಲ್ಲ, ತೋತ್ರ ಅಯ್ಯ ತೋತ್ರ ಅಯ್ಯ. ಇದಕ್ಕೆ ಮಾತ್ರ ಕಡಿಮೆ ಇಲ್ಲ. ನೋಡಿ, ಇಲ್ಲಿ ಸೌಲನು ಸಮುವೇಲನ ವಂದಿಸುವುದಕ್ಕಾಗಿ ಎದುರಿಗೆ ಹೋಗಲು ಸಮುವೇಲನು ಅವನನ್ನು ಇದೇನು ನೀನು ಮಾಡಿದ್ದು ಎಂದು ಕೇಳಲು ಅವನು ಜನರು ಚದರಿ ಹೋಗುವುದನ್ನು ನೀನು ನಿಯಮಿತ ಕಾಲದಲ್ಲಿ ಒಂದು ನಿಮಿಷ, ಇವನಿಗೆ ಟೈಮ್ ಅಪಾಯಿಂಟ್ಮೆಂಟ್ ಬುಕ್ ಮಾಡಿದವನು ಯಾರು?
ಯಾರು ಬುಕ್ ಮಾಡಲಿಲ್ಲಮ್ಮ. 7 ದಿವಸ ಆದಮೇಲೆ ನಾನು ಬರ್ತೀನಿ ಅಷ್ಟೇ ಹೇಳಿದ್ದು. ನೀನಾಗಿ ಇವನಾಗಿ ಇವನು ಒಂದು ಟೈಪ್ 5 ಗಂಟೆ ಬರ್ತಾನೆ ಕಣ, 5 ಗಂಟೆ ನನಗೆ ಎದುರು ಮಾಡೋಣ, 5 ಗಂಟೆ ಬರ್ತಾನೆ. ನೋ 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 ಅವನು ಹೇಳಿದೆ, ನೀನು ನೇಮಿತ ಕಾಲದಲ್ಲಿ ಬಾರದೇ ಇರುವುದನ್ನು ನೇಮಿತ ಯಾರು ಅದು ಟೈಮ್ ಫಿಕ್ಸ್ ಮಾಡಿದ್ದು? ಮಂಜ ನೀನು ಫಿಕ್ಸ್ ಮಾಡ್ದೆ ಅಲ್ವಾ? ನೀಲಾಕ ಅವರ ಇಲ್ವಾ? ನೀ ನೇಮಿತ ಕಾಲದಲ್ಲಿ ನೀನು ಬಾರದೇ ಇರುವುದನ್ನು ಕಂಡು ಫಿಲಿಷ್ಟಿಯರು ಮಿಕ್ಮಾಸಿನಲ್ಲಿ ನಮಗೆ ವಿರೋಧವಾಗಿ ಕೂಡಿಕೊಂಡಿರುವುದನ್ನು ನೋಡಿ ಒಬ್ಬೊಬ್ಬ ಅವ್ರೇನು ಇವತ್ತು ನೆನೆ ಕೊಡವರ 100 ವರ್ಷಗಳಿಂದ ಕೂಡಿದ್ದಾರೆ. ಹೊಸ ಕಥೆ ಹೇಳ್ತಾವನೆ. 100 ವರ್ಷದಿಂದ ಕೂಡಿದ್ದಾರೆ. ಅವರು ಏನಾಯ್ತು ಗೊತ್ತಾ, ಇನ್ನ ಕೂಡ್ಕೊಂಡ್ಬಿಟ್ಟವ್ರೆ. ಕೂಡಿರುವುದನ್ನು ಕಂಡು ನಾನು ಯೆಹೋವನಿಗೆ ಸಾಂತರ್ಪಣೆಯನ್ನು ಸಲ್ಲಿಸುವುದಕ್ಕಿಂತ ಮೊದಲೇ ಫಿಲಿಷ್ಟಿಯರು ಗಿಲ್ಗಾಲಿಗೆ ಬಂದು ನನ್ನ ಮೇಲೆ ಬಿದ್ದಾರೆಂದು ಭಯಪಟ್ಟು ಏನಂದ, ನಾನು ಯೆಹೋವನಿಗೆ ಸಾಂತಾರ್ಪಣೆ ಸಲ್ಲಿಸೋದಕ್ಕೆ ಅರ್ಪಣ ಅದು ನೀನು ಸಲ್ಲಿಸಬೇಕಾದದ್ದು ಅಲ್ಲ ಸ್ವಾಮಿ. ನಿನ್ನ ಕೆಲಸ ಯುದ್ಧ ಮಾಡಬೇಕಾದದು, ಸಮರ್ಪಣೆ ಮಾಡಬೇಕಾದದು ಕರ್ತನ ದಾಸನಾಗಿರುತ್ತಾನೆ. ಹಲ್ಲೆಲೂಯ. ಸಾಂದಾರ್ಪಣ ಯಾರಿಗಾದ್ರೂ ಮಗುನ ಕರ್ಕೊಂಬಂದ್ರು ಸಾಂದಾರ್ಪಣ ಅಂತ ಹೆಸರಿಟ್ಟು ಬಿಡುವ. ಹಲ್ಲೆಲೂಯ. ಬೇಡವಾ? ಸಾಂದಾರ್ಪಣ ಸಾಂದಾರ್ಪಣ ನಾನು ಮಾಡದೇ ಇರೋ ನೀನು ಯಾಕೆ ಮಾಡ್ತೀಯ ಸಾಂದಾರ್ಪಣ? ಸಾರ್ ಕರ್ತನು ಅದಕ್ಕಾಗಿ ತನ್ನ ದಾಸರುಗಳ ಮೇಲೆ ಅಭಿಷೇಕದ ಮಳೆಯನ್ನು ಸುರಿದು, ಅಭಿಷೇಕ ತೈಲವನ್ನು ಸುರಿದು, ಒಂದು ವಿಷಯ ಇಲ್ಲ, ನಿನ್ನ ಸೇವಕನು ಮಾಡಬೇಕಾದ ಕೆಲಸವನ್ನ ನೀನು ಎಷ್ಟು ಭಕ್ತಿಯಾಗಿದ್ರು ನೀನು ಮಾಡೋಕ್ಕಾಗಲ್ಲ. ಅದನ್ನು ಚೆನ್ನಾಗಿ ತಿಳ್ಕೊ. ನಿನ್ನ ಸೇವಕನು ಮಾಡಬೇಕಾದ ಕೆಲಸನ ನೀನು ಎಷ್ಟು ಪರಿಶುದ್ಧವಾಗಿದ್ರು, ನೀನು ಎಷ್ಟು ಅಭಿಷೇಕದಲ್ಲಿದ್ರು, ನೀನು ಎಷ್ಟು ಸೇವೆ ಮಾಡಿದ್ರು, ನಿನ್ನ ಸೇವಕನು ಮಾಡಬೇಕಾದ ಕೆಲಸನ ನೀನು ಮಾಡಕ್ಕ ಆಗುವುದೇ ಇಲ್ಲ. ಯಾಕೆ ಗೊತ್ತಾ? ಅದನ್ನು ಮಾಡಬೇಕಂತ ದೇವರು ಅವನನ್ನೇ ನೇಮಿಸಿರುವ ಆತನಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಆಮೇಲೆ ಇದೇನು ಕೋಳಿ ಕತ್ತು ಕುಯ್ಯಲ್ಲ, ನೀರಿಗೆ ಬಾಯಿಗೆ ನೀರು ಹಾಕ್ಬಿಟ್ಟು ಕಲ್ಲ ಕೊಯ್ಯಾಕೆ ಎನ್ನ ಅರ್ಪಣೆ? ಸಂಧಾರ್ಪಣೆ. ಹಲ್ಲೆಲೂಯ. ನಾನು ಸಂತಾರ್ಪಣೆ ಮಾಡದಿರುವುದನ್ನು ಕಂಡು ಅಷ್ಟರೊಳಗಡೆ ಫಿಲಿಷ್ಟಿಯರು ಬಂದು ನನ್ನ ಮೇಲೆ ಬಿದ್ದಾರೆ ಎಂದು ಭಯಪಟ್ಟು ಸರ್ವಾಂಗ ಹೋಮವನ್ನು ಸಮರ್ಪಿಸುವುದಕ್ಕೆ ಮುಂಗೊಂಡೆನು ಅಂದನು. ಸರ್ವಾಂಗ ಹೋಮವನ್ನು ಸಮರ್ಪಿಸುವುದಕ್ಕೆ ಮುಂಗೊಂಡೆ ಅಂದನು. ಆಗ ಸಮುವೇಲನು, ನೀನು ಬುದ್ಧಿಹೀನ ಕಾರ್ಯವನ್ನು ಮಾಡಿದೆ, ನೀನು ನಿನ್ನ ದೇವರಾದ ಯೆಹೋವನ ಆಜ್ಞೆಯನ್ನು ಕೈಕೊಳ್ಳಲಿಲ್ಲ. ಕೈಕೊಂಡಿದ್ದರೆ ಆತನು ನಿನ್ನ ರಾಜ್ಯವನ್ನು ಇಸ್ರಾಯೇಲಲ್ಲಿ ಶಾಶ್ವತವಾಗಿ ಸ್ಥಿರಪಡಿಸಿರುವನು. ಈಗಲಾದರೂ ನಿನ್ನ ಅರಸುತನವು ನಿಲ್ಲುವುದಿಲ್ಲ. ನಿನ್ನ ಅರಸುತನವು ಯಾವುದನ್ನ ಕಾಪಾಡಿಕೊಳ್ಳಕ್ಕೋಸ್ಕರ ನೀನು ದೇವರನ್ನ ಬಿಟ್ಬಿಟ್ಟು ಮನುಷ್ಯರನ್ನ ಮೆಚ್ಚಿದೆಯೋ, ಪ್ರವಾದನೆ ಹೇಳ್ತಾ ಇದ್ದಾನೆ, ಅದು ನಿನಗೆ ನಿಲ್ಲಲ್ಲ. ಅರಸುತನವು ನಿನಗೆ ನಿಲ್ಲಲ್ಲ. ಓದಿಕೊಳ್ಳುವ. ಅರಸುತನವು ಈಗಲಾದರೂ ನಿನ್ನ ಅರಸುತನವು ನಿಲ್ಲುವುದಿಲ್ಲ. ನೀನು ಯೆಹೋವನ ಆಜ್ಞೆಯನ್ನು ಕೈಕೊಳ್ಳದೆ ಹೋದದರಿಂದ ಆತನು ತನಗೆ ಒಪ್ಪುವ ಬೇರೊಬ್ಬ ಪುರುಷನನ್ನು ತನ್ನ ಪ್ರಜೆಯ ಮೇಲೆ ಪ್ರಭುವಾಗಿ ನೇಮಿಸಿದ್ದಾನೆ ಎಂದು ಹೇಳಿದನು. ಅವನು ತನಗೆ ಒಪ್ಪುವ ಬೇರೊಬ್ಬರನ್ನ ತನ್ನ ಪ್ರಜೆಯ ಮೇಲೆ ಪ್ರಭುವಾಗಿ ನೇಮಿಸಿದ್ದಾನೆ. ನಾನು ಒಂದು ವಿಷಯ ಗೊತ್ತಾ, ನಿನಗೆ ಬದಲಾಗಿ ಯಾರನ್ನು ಬೇಕಾದರೂ ದೇವರು ಎಬ್ಬಿಸಬಲ್ಲನು. ನೀನು ಅನ್ಕೋಬೇಡ, ನನ್ನನ್ನು ಬಿಟ್ಟು ಇವ್ರು ಏನು ಮಾಡೋಕ್ಕಾಗಲ್ಲ ಅಂತ ಅನ್ಕೊಳ್ಳೇಬೇಡ. ನಿನಗೆ ಬದಲಾಗಿ ಯಾರನ್ನು ಬೇಕಾದರೂ ಕರ್ತನು ಎಬ್ಬಿಸ್ತಾನೆ. ಆತನಿಗೆ ಬೇಕಾಗಿರುವುದು ಅರಿವುಳ್ಳವರು, ಹಣವುಳ್ಳವರು, ಸೌಂದರ್ಯವುಳ್ಳವರು,
ಹೆಸರು ಉಳ್ಳವರು ಅವರಲ್ಲ ಬೇಕಾಗಿರೋದು, ಆತನ ಇಷ್ಟದ ಹಾಗೆ ನಡೆಯುವವರು ಆತನಿಗೆ ಬೇಕಾಗಿದ್ದಾರೆ. ಆಮೇಲೆ ಕೆಲವರು ಆಡ್ತಾರೆ. ಹೆಂಗ್ ಆಡ್ತಾರಂದ್ರೆ ಯಪ್ಪ ಹೆಂಗಂಗ ಆಡ್ತಾರೆ. ಇದು ಈ ಗುಡುಗುಡುಪನವನು ಗುಡುಗುಡು ಅಂತ ಆಡ್ತಾರೆ. ನನ್ನ ಬಿಟ್ರೆ ಯಾರಾದ್ರೂ ಇದ್ದಾರಾ ಅಂತ ಆಡ್ತಾರೆ. ಅಡ್ರೆಸ್ ಇಲ್ಲದೆ ಹೋಯ್ತಾರೆ. ಯಾಕಂತಂದ್ರೆ ದೇವರು ಯಾರನ್ನು ಅರಸನಿಗೆ ಬದಲಾಗಿ ಅರಸನ್ನ ಏರ್ಪಡಿಸುವನು, ನಿನ್ ಸಮಾನವಾಗಿ ಒಬ್ಬನ ಏರ್ಪಡಿಸಕ್ಕಾಗಲ್ಲ ಸ್ವಾಮಿ. ಕಿಂಗ್ನೇ ಸೆಕೆಂಡ್ಗೆ ಏರ್ಪಡಿಸುವನು. ಆ ಬಲಿ ಅರ್ಪಣೆ ಆಗಿ ಒಂದು 10 ನಿಮಿಷ, ಅರ್ಧ ಗಂಟೆ ಆಗಿಲ್ಲ, ಅರ್ಧ ಗಂಟೆ ಒಳಗಡೆ ಬೇರೆ ಕಿಂಗ್ನೇ ಸೆಲೆಕ್ಟ್ ಮಾಡಿಬಿಟ್ಟವನೆ ಅಂತಂದ್ರೆ ನಿನ್ನ ಉದ್ಯೋಗ ಏನು, ನನ್ನ ಉದ್ಯೋಗ ಯಾವ ಮೂಲೆಗೆ? ನಾವೆಲ್ಲರೂ ಕರ್ತನಿಗೆ ಕೃತಜ್ಞತೆ ಉಳ್ಳವರಾಗಿ ಜೀವಿಸುವುದನ್ನೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ನಾನಿಲ್ಲಿದ್ದೀನಿ, ಒಂದು ಸೆಕೆಂಡ್ಗೆ ನನಗೆ ಬದಲಾಗಿ ಇನ್ನೊಬ್ಬನ ದೇವರ ಎಬ್ಬಿಸಕ್ಕೆ ಬಲ್ಲೆನು ಅಷ್ಟೇ. ನಾವು ಆತನಿಗೆ ಕೃತಜ್ಞತೆ ಉಳ್ಳವರಾಗಿದ್ದು ಬಿಟ್ರೆ ಸಾಕು. ಜೀವ ಕಾಲಕ್ಕೂ ನಮ್ಮ ಯೋಗ್ಯತೆಯನ್ನು ಆತನ ಉಳಿಸುವ ಆತನಾಗಿರ್ತಾನೆ. ಆಮೆನ್, ಆಮೆನ್. ಸೊ ಹಿಂಗೆ ಸೌಲನು ದೇವರನ್ನ ಸನ್ಮಾನ ಪಡಿಸಲಿಲ್ಲ. ಸೌಲನು ದೇವರಿಗೆ ವಿಧೇಯರಾಗಲಿಲ್ಲ. ಸೌಲನು ದೇವರಿಗೆ ಗೌರವ ಕೊಡಲಿಲ್ಲ. ಮನುಷ್ಯನಿಗೆ ಗೌರವ ಕೊಟ್ಟ, ದೇವರಿಗೆ ಗೌರವ ಕೊಡಲಿಲ್ಲ. ಮನುಷ್ಯರ ಮಾತು ಕೇಳ್ದ, ದೇವರ ಮಾತು ಕೇಳಲಿಲ್ಲ. ಇದೀರಾ? ಇದು ಏನಾಯ್ತು ಗೊತ್ತಾ? ಎಲ್ಲಿಗೆ ತಂದು ಈ ಸೌಲನ್ನ ಬಿಟ್ಟಿದ್ದು ಗೊತ್ತಾ? ಹಲೋ, ಸೌಲ ಸತ್ತೋಗಿಲ್ಲ. ಸೌಲ ಏನಾಗಿಲ್ಲ? ಸತ್ತೋಗ್ಲಿಲ್ಲ. ಸೌಲ ಇನ್ನು ಅರಸನಾಗಿದ್ದಾನೆ, ಅರಸತನವೂ ಹೋಗ್ಲಿಲ್ಲ. ಇದೀರಾ? ಸೌಲ ಇನ್ನು ಅರಸನಾಗಿದ್ದಾನೆ, ಅರಸತನ ಹೋಗ್ಲಿಲ್ಲ, ಸಾಯಲೂ ಇಲ್ಲ. ಏನಾಯ್ತು ಗೊತ್ತಾ? ಸಿಂಪಲ್ ಮ್ಯಾಟರ್. ಈ ಸೌಲನ ಜೀವನದಲ್ಲಿ ಕತ್ತಲೆ ಆಗೋಯ್ತು. ಹೆಂಗೆ ಅಂತ ಒಂದು ಮಾತು ಹೇಳ್ತೀನಿ ಕೇಳಿ, ತಿರುಗಿಸಿಕೊಳ್ಳುವ. 1 ಸಮುವೇಲ 28ನೇ ಅಧ್ಯಾಯ, 1 ಸಮುವೇಲ 28ನೇ ಅಧ್ಯಾಯ 15ನೇ ವಚನ. ಸತ್ತೋಗಿರುವ ಸಮುವೇಲನ್ನ ಎಬ್ಬಿಸಾವನೆ ಹೋಗಿ ಯಾರು? ಸತ್ತೋಗಿರುವ ಸಮುವೇಲನ್ನ ಎಬ್ಬಿಸ್ತಾನೆ ಯಾರು? ಸೌಲ. ಜೀವಂತವಾಗಿರುವಾಗ ಭಾನುವಾರ ಕಿರ್ಚ್ಕೊಂಡು ಹೇಳೋದನ್ನ ಏನ್ ಮಾಡಲಿಲ್ಲ, ಕೇಳಲಿಲ್ಲ. ಸಾರ್, ಒಂದು ವಿಷಯ ಇಲ್ಲ, ಇದೀರಾ? ನಿಮ್ಮ ಜೊತೆ ನಿಂತಿರುವಂತ ಅಭಿಷಕ್ತ ನಿಮ್ಮ ಬಿಟ್ಟು ಹೋದಾಗ್ಲೇ ನಿಮ್ಗೆ ಗೊತ್ತಾಗುತ್ತೆ ಅವನ ಬೆಲೆ ಏನಂತ. ಚೆನ್ನಾಗಿ ತಿಳ್ಕೊಳ್ಳಿ. ಅದು ಯಾರೇ ಆಗಿರ್ಲಿ ಅಷ್ಟೇ, ನಿಮ್ಮ ಜೊತೆ ಇರುವಂತ ಅಭಿಷಕ್ತ, ಇವತ್ತು ನಿಮಗೆ ದೇವರ ವಾಕ್ಯವನ್ನು ನುಡಿಯುವಂತ ಅಭಿಷಕ್ತ, ಅವನು ಕಾಣಿ ಆದಾಗಲೇ ಗೊತ್ತಾಗುತ್ತದೆ ಅವನ ಮಾತಿನಲ್ಲಿ ಇದ್ದಂತ ಜೀವ, ಅವನ ಮಾತಿನಲ್ಲಿ ಇದ್ದಂತ ಬಲ, ಅವನ ಮಾತಿನಲ್ಲಿ ಇದ್ದಂತ ಆಶೀರ್ವಾದ, ಅವನ ಮಾತಿನಲ್ಲಿ ಇದ್ದಂತ ಶಕ್ತಿ. ಅದೇ ಅರಿವುಳ್ಳವನಿಗೂ ಅಭಿಷೇಕವುಳ್ಳವನಿಗೆ ಇರುವಂತ ವ್ಯತ್ಯಾಸ. ಆಮೇಲೆ ಗಮನಿಸಿ, ಅಲ್ಲಿ ಸತ್ತೋಗಿರುವಂತ ಸಮುವೇಲನ್ನ ಹೋಗಿ ಎಬ್ಬಿಸವನ ಯಾರು? ಸೌಲ. ಎಬ್ಬಿಸಿ ಓದಿಕೊಳ್ಳುವ. ಅದಕ್ಕೆ ಸೌಲನು ಯೆಹೋವನ ಆಣೆ, ಈ ವಿಷಯದಲ್ಲಿ ನೀನು ದಂಡನೆಗೆ ಗುರಿಯಾಗುವುದಿಲ್ಲ ಎಂದು ಆಕೆಗೆ ಯೆಹೋವನ ಹೆಸರಲ್ಲಿ ಪ್ರಮಾಣ ಮಾಡಿದನು. ಆಗ ಸ್ತ್ರೀಯು ನಿನಗೆ ಯಾರನ್ನು ಬರಮಾಡಬೇಕು ಎನ್ನಲು 15ನೇ ವಚನದಿಂದ 1 ನಿಮಿಷ. ಆಗ ಸಮುವೇಲನು ನೋಡಿ, ಆಗ ಸಮುವೇಲನು ಸೌಲನನ್ನು ನೀನು ನನ್ನ ವಿಶ್ರಾಂತಿಯನ್ನು ಕೆಡಿಸಿದ್ದೇಕೆ? ಜೀವಂತವಾಗಿರುವಾಗಲೂ ಬಿಡ್ಲಿಲ್ಲ, ಸತ್ರು ಬಿಡ್ತಾ ಇಲ್ವಳು? ಏನೋ ನಿನ್ ಕಥೆ, ನಿನ್ ಅವತಾರ ಏನೋ? ಯಾಕೋ ನನ್ನ ಡಿಸ್ಟರ್ಬ್ ಮಾಡ್ತಾ ಇದೆಯಾ? ಯಾರು ಕೇಳ್ತಾ ಇದ್ದಾರೆ? ಹಲೋ, ಯಾರು ಕೇಳ್ತಾ ಇದ್ದಾರೆ? ಸಮುವೇಲ ಕೇಳ್ತಾ ಇದ್ದಾನೆ.
ನನ್ನ ವಿಶ್ರಾಂತಿಯನ್ನು ಕೆಡಿಸಿದೆ ಯಾಕೆ? ನನ್ನನ್ನು ಇಲ್ಲಿಗೆ ಯಾಕೆ ಬರಮಾಡಿದಿ ಎಂದು ಕೇಳಿದನು. ನನ್ನನ್ನು ಇಲ್ಲಿ ಯಾಕೆ ಬರಮಾಡಿದಿ ಎಂದು ಕೇಳಲು ಅದಕ್ಕೆ ಸೌಲನು, ಹಲೋ ಇದೀರಾ? ಎಲ್ಲ ಕೈ ಎತ್ತಿ ಇದೀರಾ? ಒಂದು ಅಕ್ಷರ ತಪ್ಪದೆ ಗಮನ ಕೊಟ್ಟು ಕೇಳ್ಬೇಕು ಈ ವಚನನ. ಆಮೇಲೆ ಇಲ್ಲಿಗೆ ಬರಮಾಡಿದ ಯಾಕೆ ಅಂತ ಕೇಳುವುದಿಗೆ ಅದಕ್ಕೆ ಸೌಲನು, ನೋಡಿ, ಅದಕ್ಕೆ ಸೌಲನು, ನಾನು ಬಲು ಇಕ್ಕಟ್ಟಿನಲ್ಲಿದ್ದೇನೆ, ನಾನು ಬಲು ಇಕ್ಕಟ್ಟಿನಲ್ಲಿದ್ದೇನೆ. ಫಿಲಿಷ್ಟಿಯರು ನನಗೆ ವಿರೋಧವಾಗಿ ಯುದ್ಧಕ್ಕೆ ಬಂದಿದ್ದಾರೆ, ಫಿಲಿಷ್ಟಿಯರು ನನಗೆ ವಿರುದ್ಧವಾಗಿ ಯುದ್ಧಕ್ಕೆ ಬಂದಿದ್ದಾರೆ. ದೇವರು ನನ್ನನ್ನು ಬಿಟ್ಟು ದೂರ ಹೋಗಿದ್ದಾನೆ, ದೇವರು ನನ್ನನ್ನು ಬಿಟ್ಟು ದೂರ ಹೋಗಿದ್ದಾನೆ. ಆತನು ನನಗೆ ಪ್ರವಾದಿಗಳಿಂದಾಗಲಿ ಏನೇಳಿ ಆತನು ನನಗೆ ಪ್ರವಾದಿಗಳಿಂದಾಗಲಿ ಕನಸುಗಳಿಂದಾಗಲಿ ಉತ್ತರ ಕೊಡಲಲ್ಲನು, ಕನಸುಗಳಿಂದಾಗಲಿಯೂ ಉತ್ತರ ಕೊಡಲಲ್ಲನು. ಆದದರಿಂದ ನಾನು ಮಾಡಬೇಕಾದದನ್ನು ನೀನು ತಿಳಿಸುವಿ ಎಂದು ನಿನ್ನನ್ನು ಇಲ್ಲಿಗೆ ಬರಮಾಡಿದೆನು ಅಂದನು. ಹಲೋ, ಸ್ವಲ್ಪ ಗಮನಿಸಿರ ಎಲ್ಲರೂ. ಬಹಳ ಪ್ರಾಮುಖ್ಯವಾದ ವಿಷಯ ಹೇಳ್ತೀನಿ ಕೇಳಿ. ಸಾರ್, ತಲೆ ಮೇಲೆ ಕಿರೀಟ ಇಲ್ವಾ? ಇದೆ. ಅರಮನೆ ಇಲ್ವಾ? ಇದೆ. ಸುತ್ತಲೂ ಸೈನಿಕರುಗಳಿಲ್ವಾ? ಇದೆ ಸಾರ್. ಮತ್ತೆ ಚಿನ್ನ ಇಲ್ವಾ? ಇದೆ. ಆಯುಧಗಳಿಲ್ವಾ? ಇದೆ. ಇದೆಲ್ಲ ಇದ್ದರೂ ಈವಾಗಲೇ ಗೊತ್ತಾಗಿತ್ತು, ಇಷ್ಟು ದಿನ ಇದು ಬದುಕಿಸಲಿಲ್ಲ, ದೇವರ ವಾಕ್ಯ ನನ್ನನ್ನು ಬದುಕಿಸಿದೆ. ಸರ್, ನೀನವತ್ತು ಇದೇ ಅರಸತನಕ್ಕೋಸ್ಕರ ತಾನೆ, ಅರಮನೆಗೋಸ್ಕರ ತಾನೆ, ಕಿರೀಟಕ್ಕೋಸ್ಕರ ತಾನೆ, ಸೈನಿಕರಿಗೋಸ್ಕರ ತಾನೆ, ಸೇನಾಪತಿಗಳಿಗೋಸ್ಕರ ತಾನೆ, ಚಿನ್ನಕ್ಕೋಸ್ಕರ ತಾನೆ, ದುಡ್ಡಿಗೋಸ್ಕರ ತಾನೆ, ಸೌಲಭ್ಯಗೋಸ್ಕರ ತಾನೆ ದೇವರ ಮಾತನ್ನು ತಳ್ಳಿಬಿಟ್ಟು ಮನುಷ್ಯರು ಹಿಂದೆ ಓಡೋದೆ. ಅವರೆಲ್ಲ ನಿನ್ ಬಿಟ್ಟು ಓಡೋದ್ರ? ಇಲ್ಲ ಸರ್, ಯಾರು ಓಡೋಗಿಲ್ಲ, ಇದ್ದಾರೆ. ಮತ್ತೆ ಯಾಕೆ ಇವಾಗ ಬಂದಿದ್ದಿ? ಇವಾಗಲೇ ಗೊತ್ತಾಯಿತು ಇವುಗಳು ನನ್ನನ್ನು ಕಾಪಾಡಲಿಲ್ಲ. ನುಡಿದ ದೇವರ ವಚನಗಳು, ನುಡಿದಿದ ದೇವರ ವಾಕ್ಯಗಳು, ನುಡಿದಿದ ದೇವರ ಪ್ರವಾದನೆಗಳೇ ನನ್ನನ್ನು ಇವಿಷ್ಟು ದಿನ ಕಾಲ ಬದುಕಿಸಿದೆ ಎಂದು ಈಗತ್ತು ನಾನು ತಿಳ್ಕೊಂಡಿದ್ದೇನೆ. ಸಮುವೇಲ ಅವನು ಕೇಳ್ತಾ ಇದ್ದಾನೆ, ಸಮುವೇಲ ಪ್ರವಾದಿಸು, ದೇವರ ವಾಕ್ಯ ನನಗೆ ನುಡಿ. ಅಯ್ಯೋ, ದೇವರ ವಾಕ್ಯ ಇಲ್ಲದೆ ಎಲ್ಲ ಕತ್ತಲೆ ಆಗ್ಬಿಟ್ಟಿದೆಯಲ್ಲ. ನೀನು ಸಮಾಧಾನ ಮಾಡಿದ ನಿನ್ನ ಗಂಡ ಎಲ್ಲಿ? ನೀನು ಸಮಾಧಾನ ಪಡಿಸಿದ ನಿನ್ನ ಹೆಂಡತಿಯಲ್ಲಿ? ನೀನು ಸಮಾಧಾನ ಮಾಡಿದ ಹುಡುಗ ಎಲ್ಲಿ? ಫ್ರೆಂಡ್ಸ್ ಎಲ್ಲಿ? ನಿನ್ನ ಸಂಬಂಧಿಕರುಗಳು ಎಲ್ಲಿ? ನಿನ್ನ ದುಡ್ಡು ಎಲ್ಲಿ ಸರ್? ಎಲ್ಲಿ ನಿಮ್ಮ ಸಂಬಂಧಿಕರುಗಳು? ಎಲ್ಲಿ ರಿಲೇಷನ್? ಎಲ್ಲಿ ಮೈದಾ? ಎಲ್ಲಿ ಗೋಧಿ? ಎಲ್ಲಿ ಹೊಂಟೋಗ್ಬಿಟ್ರಾ? ಏನಾಕೊಂಬಿಟ್ರಾ? ಇಲ್ಲ ಸಾರ್, ಎಲ್ಲರೂ ಇದ್ದಾರೆ ಸಾರ್. ಮತ್ತೆ ಯಾಕೆ ಬಂದಿದ್ಯಾ? ನಾನು ಆವತ್ತು ಗೊತ್ತಾಗ್ಲಿಲ್ಲ. ಇವರೆಲ್ಲ ಜೊತೆ ಯಾವಾಗಲೂ ಕಣ್ಣು ಬಿಟ್ಟಾಗ ಮುಂದೇನು ಕೂತಿದಾರಲ್ಲ, ಇವರಿಂದಲೇ ಬದುಕ್ತಾ ಇದ್ದೀನಿ ಅಂತ ಅನ್ಕೊಂಡೆ. ಇವಾಗಲೇ ಗೊತ್ತಾಯ್ತು, ಇವರಲ್ಲ, ದೇವರ ವಚನವೇ, ದೇವರ ವಾಕ್ಯವೇ. ಒಂದೇ ಒಂದು ವಚನ ತೋರಿಸಿ ಮುಗಿಸ್ಬಿಡ್ತೀನಿ. ಇದು ಏನ್ ಗೊತ್ತಾ? ಮನುಷ್ಯರನ್ನ ಮೆಚ್ಚಿಸ್ಬಿಟ್ಟು ದೇವರ ಮಾತನ್ನು ತಳ್ಳಿದಿಗೆ ಬಂದಿದ್ದ ದಂಡನೆ ಏನು ಗೊತ್ತಾ? ಬೇರೆ ಏನು ಮಾಡಲ್ಲ. ದೇವರು ನಿಮಗೆ ಯಾವ ಸೇವಕರ ಮೂಲಕ ಮಾತಾಡಲ್ಲ. ಅಷ್ಟೇ, ಮುಗೀತು. ಒಂದಿನ ಯಾರೋ ಒಬ್ರು ನಾನು ಹೇಳಿದ ಮಾತು, ಆಲೋಚನೆಯನ್ನ ತಪ್ಪಾಗಿ ಬಹಳ ಕೆಟ್ಟದಾಗಿ ಮಾತಾಡ್ಬಿಟ್ರು. ನಾನು ಅವತ್ತಿನ ರಾತ್ರಿ ಒಂದೇ ಒಂದು ಪ್ರಾರ್ಥನೆ ಮಾಡಿದೆ, ದೇವರೇ, ನಾನು ಅವ್ರನ್ನ ಶಪಿಸಲ್ಲ, ಅವ್ರ ಮೇಲೆ ಕೋಪ ಮಾಡಲ್ಲ, ನೀನು ಅವ್ರನ್ನ ಒಡಿ, ಅವ್ರನ್ನ ಕೊಳ್ಳು, ಹಿಂಗೆಲ್ಲ ಪ್ರೇಯರ್ ಮಾಡಲ್ಲ. ಅವ್ರ ಆಶೀರ್ವಾದವಾಗಿರಲಿ, ಅವ್ರು ಚೆನ್ನಾಗಿರಲಿ. ಇನ್ನು ಮುಂದೆ ನನ್ನ ಮೂಲಕ ಅವ್ರ ಜೊತೆ ನೀನು ಮಾತಾಡಬೇಡ. ಅವ್ರ ಬಗ್ಗೆ ನೀನು ನನಗೆ ಏನು ಹೇಳಬಾರ್ದು. ಅವ್ರ ಬಗ್ಗೆ ನಾನು ಪ್ರಸಂಗ ಮಾಡುವಾಗಲೂ ಒಂದು ವಚನವು ನನ್ನ ಬಾಯಿಂದ ಅವ್ರಿಗೆ ಹೋಗಬಾರ್ದು. ನನ್ನ ಮೂಲಕವಾಗಿ ಇನ್ಮೇಲೆ ಅವ್ರ ಜೊತೆ ನೀನು ಮಾತಾಡಬಾರ್ದು.
ಒಂದು ಮಾತು ನನಗೆ ಸಹಾಯ ಮಾಡಿ ಸಾಕು. ಪ್ರಿಯದೇವ ಮಗವೇ, ಇವತ್ತು ಒಂದು ವಿಷಯ ಚೆನ್ನಾಗಿ ತಿಳಿದುಕೋ. ನಿನಗೆ ರಾಜ್ಯ ಕಿರೀಟ ಇರ್ಬೋದು, ರಾಜ ಅರಮನೆ ಇರ್ಬೋದು, ರಾಜ್ಯ ಉದ್ಯೋಗ ಇರಬಹುದು, ನಿನ್ನ ಹಿಂದೆ ಸೈನಿಕರುಗಳಿರಬಹುದು, ಚಿನ್ನ ಇರ್ಬೋದು, ಬೆಳ್ಳಿ ಇರ್ಬೋದು, ವಜ್ರಗಳಿರಬಹುದು, ನಿನ್ನ ಹಿಂದೆ 24 ಗಂಟೆ ಜನ ಇರ್ಬೋದು. ಅವು ನಿಮ್ಮನ್ನು ಕಾಪಾಡಲ್ಲ. ದೇವರ ಮಾತುಗಳು ನಿಮ್ಮನ್ನು ಕಾಪಾಡುವಂತದಾಗಿರುತ್ತೆ. ಸತ್ತೋಗಿರುವ ಸಮುವೇಲನ ಎಬ್ಬಿಸವನ, ಸಮುವೇಲ ಸಮುವೇಲ ಪ್ರವಾದನೆ ಹೇಳು, ಸಮುವೇಲ ಪ್ರವಾದನೆ ಹೇಳು, ಸಮುವೇಲ ಪ್ರವಾದಿಸು, ಪ್ಲೀಸ್ ಪ್ರವಾದಿಸು. ಯಾಕೋ ಅರಸತನ ಇಲ್ವನಿ? ಎಲ್ಲ ಐತೆ, ಜನ ಇದ್ದಾರೆ, ಅಲ್ಲೇ ಇದ್ದಾರೆ, ಅಲ್ಲಿ ಇಲ್ಲೇ ಬಂದವ್ರು ನೋಡು. ನನ್ನ ಮಕ್ಕಳು ಇವರೇನೆ, ಇವರೇ ಹೊತ್ತು ಬಳಿ ಕೊಡಂತ ಹೇಳಿದವ್ರು ಇವರೇನೆ. ಇವ್ರ ಮಾತು ಕೇಳಿನ ಹಾಳಾಗೋದ ನಾನು. ಪ್ರವಾದಿಸು. ಓಹೋ, ಈಗ ಗೊತ್ತಾಯ್ತು ರಾಜ್ಯವನ್ನು ನಡೆಸ್ಕೊಂಡು ಹೋಗಿದ್ದು. ಒಂದು ವಿಷಯ ಗೊತ್ತಾ? ಇವತ್ತು ಯೋನ ಪ್ರವಾದಿ ಇದಾನಲ್ವೇ? ಯೋನ ಪ್ರವಾದಿ ಬಗ್ಗೆ ಎಷ್ಟು ಜನ ಧ್ಯಾನ ಮಾಡಿದಿರಿ? 2 ಅರಸರುಗಳ ಪುಸ್ತಕದಲ್ಲಿ ಯೋನ ಬಗ್ಗೆ ಬರೆದಿದೆ. ಯೋನ ಪ್ರವಾದನೆಯಲ್ಲಿ ಅಷ್ಟು ಮಾತ್ರ ನಾವು ನೋಡ್ಕೊಳ್ತೀವಿ. ಆದರೆ ಇಸ್ರಾಯೇಲಿಯರು ಕಳ್ಕೊಂಡಿರುವಂಥ ಎಷ್ಟೋ ದೇಶಗಳನ್ನು ಮತ್ತೆ ಇಸ್ರಾಯೇಲರ ಕಡೆಗೆ ಸೇರಿಸಿದ್ದು ಯಾರು ಗೊತ್ತಾ? ಈ ಯೋನ ಪ್ರವಾದಿ. ಎಲ್ಲ ಪ್ರದೇಶಗಳನ್ನು ಮತ್ತೆ ಇಸ್ರಾಯೇಲ್ ಜೊತೆಗೆ ಸೇರಿಸಿದ್ದು. ಅವರು ಕಳ್ಕೊಂಡಿರುವಂಥ ಭೂಮಿನೆಲ್ಲ, ಪಟ್ಟಣಗಳನ್ನೆಲ್ಲ ಇಸ್ರಾಯೇಲರ ಜೊತೆ ಸೇರಿಸಿದ್ದು ಯೋನ ಪ್ರವಾದಿ. ಸಾರ್, ಮನೆ ಕಟ್ಟುವುದು ವ್ಯಾಪಾರ ಅಲ್ಲ, ಕುಟುಂಬ ಕಟ್ಟುವುದು ನಿಮ್ಮ ಸಂಬಂಧಿಕರುಗಳಲ್ಲ, ನಿಮ್ಮ ಜೊತೆ ನಾವಿದ್ದೀವಿ ಬ್ರದರ್ ಅನ್ನುವಂಥವರು ಅಲ್ಲ. ಮನೆಯನ್ನು ಕಟ್ಟುವುದು, ನಿನ್ನನ್ನು ಕಟ್ಟುವುದು ದೇವರ ಸೇವಕರುಗಳ ಬಾಯಿಂದ ಬರುವಂತ ದೇವರ ವಾಕ್ಯ, ದೇವರ ನುಡಿ, ದೇವರ ಪ್ರವಾದನೆ, ದೇವರ ಆಲೋಚನೆ. ನೀನ್ ಟೈಮ್ ಟು ಟೈಮ್ ಏನ್ ಮಾಡಬೇಕಂತ ನಿನಗೆ ಬರುವಂತ ಕರ್ತನ ಮಾತುಗಳು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದು ನಿನ್ನನ್ನು ಕಾಪಾಡುತ್ತದೆ ಹೊರತು ನಿನ್ನ ರಾಜ್ಯವು, ಕಿರೀಟವು, ಅರಮನೆ ನಿನ್ನ ಕಾಪಾಡಲ್ಲ. ಆದರೆ ಈ ದಾವೀದನ ಬಗ್ಗೆ ಒಂದು ವಿಷಯ ಹೇಳ್ತೀನಿ ಕೇಳಿ. ಈ ದಾವೀದನ ಹಂಗಲ್ಲ. ದಾವೀದನ ಯಾವಾಗಲೂ ಹೆಂಗಂದ್ರೆ, ಯಾರಾದ್ರೂ ಒಬ್ಬರು ಬಂದು ಏನಾದ್ರೂ ಹಿಂಗ್ ಮಾಡೋಣ ಅಂತಂದ್ರೆ ಇವನೇನೋ ದೇವರಿಗೆ ವಿರುದ್ಧವಾಗಿ ಹೇಳ್ತಾ ಇದ್ದಾನೆ. ಬಾರ, ಯಾರು ಅವನ ಹೆಸರೇನು? ಯೋವಾಬ ಬಾರೋ, ಹೇಳಿ ಸಾರ್, ಕತ್ತರಿಸೋಣ. ಸಾರ್, ನಿಮ್ ಒಳ್ಳೇದಿಗೆ ನಲ್ಲದಿಗೆ ಹೊಡಿ, ಕತ್ತು ಹೊಡೆದು ದೇವರ ಮಾತಿಗೆ ವಿರುದ್ಧವಾಗಿ ನನ್ನ ಪ್ರೇರೇಪಿಸಿದ ತಲೆಯನ್ನು ಕತ್ತರಿಸಿ ಹಾಕಿದ್ದೀನಿ. ಮೇಲೆ ಬರಬಾರದು ಇವನ್. ದಟ್ ಈಸ್ ವಾಟ್ ದ ಡೇವಿಡ್. ಅದೇ ದಾವಿದ. ಮನುಷ್ಯರನ್ನ ಮೆಚ್ಚಿಸಲ್ಲ, ದೇವರು ಏನ್ ಹೇಳ್ತಾರೆ? ನಾತಾನ ಕರೆಸೋ, ನಾತಾನ ಬರ, ನಾತಾನ್ ಪ್ರವಾದಿ ಬರು, ನಾತಾನ್ ನಾನು ಹಿಂಗೆ ಮಾಡೋಣ ಅಂತಿದ್ದೀನಿ, ನೀನೇನು ಹೇಳ್ತೀಯ? ನೀನು ಮಾಡು ಸ್ವಾಮಿ, ನೀನೇನು ಮಾಡು. ಮತ್ತೆ ಮಾರನೇ ದಿವಸ ನಾತಾನ್ ಬಂದಿಲ್ಲ, ಇಲ್ಲ ನೆನೆ ರಾತ್ರಿ ದೇವ್ರು ಮಾತಾಡಿದ್ರು. ಏನಂತ? ಅದು ನೀನು ಮಾಡಬಾರ್ದಂತ, ನಿನ್ನ ಮಗ ಮಾಡ್ತಾನಂತ. ಹೌದಾ? ನಾನು ನೀನು ಸುಮ್ಮಿಗೆದ್ಬಿಡು, ಕೂಡಿಸಿಡುವುದು ಮತ್ತೆ ನಿನ್ನ ಕೆಲಸ. ರೈಟು, ದೇವರ ಚಿತ್ತದಂತೆ ಆಗಲಿ. ಯಾವತ್ತು ಮನುಷ್ಯರಿಗೋಸ್ಕರ ದೇವರನ್ನ ತಿರಸ್ಕಾರ ಮಾಡಲಿಲ್ಲ ದಾವಿದ. ಮನುಷ್ಯರಿಗೋಸ್ಕರವಾಗಿ ದೇವರ ಮಾತನ್ನು ಒಂದಿನ ತಳ್ಳಿಲ್ಲ. ಅದಕ್ಕೆ ಬದಲಾಗಿ ಯಾರೆಲ್ಲ ಅವನಿಗೆ ಮಾಂಸಿಕವಾದ ಆಲೋಚನೆ ತಂದರೋ ಅವ್ರನ್ನೆಲ್ಲ ಕೊಲೆ ಮಾಡಿ ಹಾಕ್ಬಿಡೋದು. ಕಟ್ ಮಾಡಿಬಿಟ್ಟು ಗಿಟಾರ್ ಎತ್ಕೊಂಡು ಆಡಾಡುವುದು. ನಾನು ಕೊಲೆ ಮಾಡಿಬಿಟ್ಟೆ ಲೂಯಾ. ಹಿಂಗೆ ದಾವೀದನು ದೇವರ ಹೃದಯಕ್ಕೆ ಮೆಚ್ಚಿನವನಾಗಿದ್ದಾನೆ. ಆಮೇಲೆ ನಿನ್ನ ಮನೆಯಲ್ಲಿ ಯಾರ ಮಾತು ನಡೀತದೆ? ನಿನ್ನ ಮನೆಯಲ್ಲಿ ಯಾರ ಮಾತು ನಡೀತದೆ? ದೇವರ ಮಾತಾ, ನಿನ್ನ ಹೆಂಡತಿ ಮಾತಾ? ಇಲ್ಲ. ನಿನ್ನ ಮನೆಯಲ್ಲಿ ಯಾರ ಮಾತು ನಡೀತಿದ್ದೆ? ದೇವರ ಮಾತು ನಡೀತಾ ಇತ್ತ ಅಥವಾ ನಿನ್ನ ಹೆಂಡತಿ ಮಾತು ನಡೀತಾ ಇತ್ತ? ದೇವರ ಮಾತು ನಡೀತಾ ಇತ್ತು, ನಿನ್ನ ಗಂಡನ ಮಾತು ನಡೀತಾ ಇತ್ತ? ದೇವರ ಮಾತು ನಡೀತಾ ಇತ್ತ, ಇಲ್ಲಾಂದ್ರೆ ನಿನ್ನ ಮಕ್ಕಳ ಮಾತು ನಡೀತಾ ಇತ್ತ? ಮಕ್ಕಳು ಏನು ಮಾಡೋದು? ಮಕ್ಕಳು ಹೇಳೋದನ್ನೇ ಮಾಡಬೇಕು. ಮಕ್ಕಳು ಬೇಜಾರು ಮಾಡ್ಕೊಳ್ತಾರೆ, ಅಳ್ತಾರೆ, ಮನೆ ಬಿಟ್ಟು ಓಡೋಗ್ಬಿಡ್ತಾರೆ, ಎಲ್ಲಿಗ ತಲೆ ಕೊಟ್ಬಿಡ್ತಾರೆ. ಯಾರ ಮಾತು ನಡೀತಾ ಇದ್ದ? ಮಂಜ ಯಾರ ಮಾತು ನಡೀತಾ ಇದ್ದ? ಮಂಜ ಸ್ವಾಮಿ ಯಾರ ಮಾತು ನಡೀತಾ ಇದ್ದ? ಯಾರ ಮಾತು ನಡೀತೈತೆ? ಆನಂದ ಹೇಳಿ, ಯಾರ ಮಾತು ನಡೀತೈತೆ?
ಅಕ್ಕ ಅವ್ರು ಯಾರು ಮಾತನಾಡಿದ್ದಕ್ಕ? ಇವಾಗ ನೋಡಿ, ಇವಾಗ ಈ ನರ್ಸಿಂಗ್ ಟೀಮ್ನವರು BP ಮಿಷಿನ್ ತಗೊಂಬಂದು ಚೆಕ್ ಮಾಡಿ ಎಲ್ಲರೂ ಎಲ್ಲ ಚೆಕ್ ಮಾಡಿ. ಇವಾಗ ಗೊತ್ತಾಗ್ಬಿಡ್ತದೆ, BP ಮಿಷಿನೇ ಹೊಡೆದೋಗ್ಬಿಡ್ತದೆ, ಡಮ್ ಅಂದ್ಬಿಡ್ತದೆ. ನಿನ್ನ ಮನೆಯಲ್ಲಿ ಗಂಡನ ಮಾತಲ್ಲ, ಹೆಂಡತಿ ಮಾತಲ್ಲ, ದೇವರ ಮಾತು ನಡೆಯಲೆ. ಗಂಡನಿಗೆ ವಿಧೇಯರಾಗಿರುವಂಥ ವಾಕ್ಯ ಹೇಳ್ತೈತೆ, ಹೆಂಡತಿಯನ್ನ ಪ್ರೀತಿಸಂತ ವಾಕ್ಯ ಹೇಳ್ತಾ ಇದ್ದೆ. ಬಟ್ ಅದಕ್ಕಾಗಿ ಅವರಿಗೋಸ್ಕರ ದೇವರ ಮಾತನ್ನ ತಳ್ಳು ಅಂತ ವಾಕ್ಯ ಹೇಳಿಲ್ಲ. ನೋಡಿ, ಯಾವುದಾದ್ರೂ ಒಂದು ಆಲೋಚನೆ ಮಾತು ಬಂದಾಗ ಏನು ಮಾಡೋಣ ಅಂತ ಮೊಣಕಾಲಾಕಿ ಪ್ರೇಯರ್ ಮಾಡೋಣ. ಸೇವಕರನ್ನ ಕರೆಸ್ರಿ, ಒಂದು ಆಲೋಚನೆ ಕೇಳೋಣ, ದೇವರು ಏನು ಹೇಳ್ತಾ ಇದ್ದಾರೆ ಅದನ್ನು ಮಾಡೋಣ. ಯಾರ ಮಾತು ನಡೀತದೆ ನಿನ್ನ ಮನೆಯಲ್ಲಿ? ಯಾರ ಮಾತು ನಡೀತದೆ ನಿನ್ನ ಮನೆಯಲ್ಲಿ? ನಿನ್ನ ಮನೆಯಲ್ಲಿ ಮನುಷ್ಯನ ಮಾತು ಅಲ್ಲದೆ ದೇವರ ಮಾತು ನಡೆಯುವುದಾದರೆ ನಿನ್ನ ಮನೆಯನ್ನು ಆಶೀರ್ವಾದವಾದ ಮನೆಯಾಗಿ ಮಾರ್ಪಡುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಗಮನಿಸಿ, ಇವತ್ತು ಅನೇಕರು ಹಣದ ಹಿಂದೆ ಓಡಿ ಹಣ 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 ಅಂತ ಓಡಿ ದೇವರನ್ನ ತಿರಸ್ಕಾರ ಮಾಡಿ ಯಾವ ಒಂದು ಗತಿಯಲ್ಲಿ ಇದ್ದಾರಂತಂದ್ರೆ, ಇವತ್ತು ದೇವರು ನುಡಿಯಲಿ ಅಂತಾರೆ. ಎಲ್ಲಿ ನುಡಿತಾನೆ ದೇವರು? ಎಲ್ಲಿ ನುಡಿತಾನೆ ದೇವರು? ಸಮುವೇಲ ಹೇಳ್ದ, ನಾನು ಬಿಟ್ಬಿಡು ಸ್ವಾಮಿ, ನಾನು ಅಲ್ಲಿದ್ದಾಗ ನುಡಿದೆ, ಇಲ್ಲಿದ್ದಾಗ ನಾನು ಬಿಟ್ಬಿಡು. ಹಂಗ ನುಡ್ದ. ಏನಂತ ನುಡ್ದ ಗೊತ್ತಾ? ನೋಡೋ, ದೇವರು ನಿನ್ನನ್ನು ಬಿಟ್ಟು ದೂರವಾಗಿ ನಿನ್ನ ವಿರುದ್ಧವಾಗಿದ್ದಾರೆ. ರಾಜ್ಯವನ್ನ ದಾವೀದನ ಕೈ ಕೊಟ್ಬಿಟ್ಟವ್ರೆ. ಏನು ಟೆನ್ಷನ್ ಮಾಡ್ಕೋಬೇಡ, ನೀನು ನಿನ್ನ ಮಕ್ಕಳು ನಾಳೆ ನನ್ನ ಜೊತೆ ಇರ್ತೀರಾ. ಹಿಂಗೆ ಹೇಳಿದವನು. ನೀವು ಓದಿ ನೋಡಿ, ನೀನು ನಿನ್ನ ಮಕ್ಕಳು ನಾಳೆ ನನ್ನ ಜೊತೆ ಇರ್ತೀರಾ. ಅಲ್ಲಿ ಬೇಡ, ಬಂದು ಇಲ್ಲಿ ನಿಮ್ಮದಿಯಾಗಿ ನಿನ್ನ ವಿಶ್ರಾಂತಿ ಮಾಡೋ ಅಂದ್ಬಿಟ್ಟು ಏನು ಮಾಡ್ಬಿಟ್ಟ, ಸಾಮ್ಯಲ ಉಂಟೋಗ್ಬಿಟ್ಟ. ಆದರೆ ದಾವೀದನ ಬಗ್ಗೆ ಏನು ಹೇಳ್ತಾ ಇದೆ ಗೊತ್ತಾ? ಒಂದು ಅರಸರು 9ನೇ ಅಧ್ಯಾಯ 5ನೇ ವಚನ. 1 ಅರಸರು 9ನೇ ಅಧ್ಯಾಯ 5ನೇ ವಚನ. ಇಸ್ರಾಯೇಲರಲ್ಲಿ ನಿನ್ನ ಸಿಂಹಾಸನವನ್ನು ನೋಡಿ. ದಾವೀದನಿಗೆ ದೇವರು ಹೇಳೋ ಮಾತೇನೆಂದ್ರೆ, ಇಸ್ರಾಯೇಲರಲ್ಲಿ ನಿನ್ನ ಸಿಂಹಾಸನವನ್ನು ಸದಾ ಸ್ಥಿರಪಡಿಸುವೆನು. ಇಸ್ರಾಯೇಲ್ ಸಿಂಹಾಸನದ ಮೇಲೆ ನಿನ್ನ ಸಂತಾನದವರು ತಪ್ಪದೆ ಕೂತುಕೊಳ್ಳುವರು ಎಂಬುದಾಗಿ. ತಪ್ಪದೆ ಏನ್ ಹೇಳಿ? ಇಸ್ರಾಯೇಲ್ ಸಿಂಹಾಸನದಲ್ಲಿ ನಿನ್ನ ಸಂತಾನದವರು ತಪ್ಪದೇ ಕೂತುಕೊಳ್ಳುವರೆಂದು ನಿನ್ನ ತಂದೆಯಾದ ದಾವೀದನಿಗೆ ನಾನು ಮಾಡಿದ ವಾಗ್ದಾನವನ್ನು ನೆರವೇರಿಸುವೆನು. ಕರಗಳ ತಟ್ಟಿ ದೇವರ ನಾಮಕ್ಕೆ ಮಹಿಮೆ. ಯಾಕಂದ್ರೆ ಈ ದಾವೀದ ಯಾವತ್ತು ಸಿಂಹಾಸನಕ್ಕೋಸ್ಕರ ದೇವರನ್ನ ಅವಮಾನ ಪಡಿಸಲಿಲ್ಲ. ಈ ಸಿಂಹಾಸನಕ್ಕೋಸ್ಕರ ಯಾವತ್ತು ದೇವರಿಗೆ ವಿರುದ್ಧವಾಗಿ ಹೋಗಲಿಲ್ಲ. ಮನುಷ್ಯರನ್ನ ಹತ್ಕೊಳ್ಳಿಲ್ಲ, ದೇವ್ರನ್ನ ಹತ್ಕೊಂಡ. ಸಿಂಹಾಸನ ಹತ್ಕೊಳ್ಳಿಲ್ಲ, ದೇವ್ರನ್ನ ಹತ್ಕೊಂಡ. ವ್ಯಾಪಾರ ಹತ್ಕೊಳ್ಳಿಲ್ಲ, ದೇವ್ರನ್ನ ಹತ್ಕೊಂಡ. ದುಡ್ಡಿನ ಹತ್ಕೊಳ್ಳಿಲ್ಲ, ದೇವ್ರನ್ನ ಹತ್ಕೊಂಡ. ಸಂಬಂಧಿಕರನ್ನ ಹತ್ಕೊಳ್ಳಿಲ್ಲ, ದೇವ್ರನ್ನ ಹತ್ಕೊಂಡ. ಸಂಬಂಧಿಕರ ಮಾತು ಕಟ್ಕೊಳ್ಳಿಲ್ಲ, ದೇವರ ಮಾತು ಕಟ್ಕೊಂಡ. ಮನುಷ್ಯರ ಮಾತು ಕಟ್ಕೊಳ್ಳಿಲ್ಲ, ದೇವರ ಮಾತು ಕಟ್ಕೊಂಡ. ಎಲ್ಲವೂ ಕರ್ತನ ಮಾತು, ದೇವರ ಮಾತು. ಕರ್ತನ ಹೇಳ್ತಾ ಇದ್ದಾನೆ, ಅವನ ಮಗನಿಗೆ ದಾವೀದ ಸತ್ತೋದ. ಅವನ ಮಗನಿಗೆ ಕರ್ತನ ಹೇಳ್ತಾ ಇದ್ದಾನೆ, ನಾನು ನಿಮ್ಮ ತಂದೆಯಾದ ದಾವೀದನಿಗೆ ವಾಗ್ದಾನ ಮಾಡಿದ್ದೀನಪ್ಪ, ನಿನ್ನ ಮಕ್ಕಳಲ್ಲಿ ಒಬ್ಬರು ಸದಾ ಕಾಲ ಆ ಇಸ್ರೇಲ್ ಸಿಂಹಾಸನದ ಮೇಲೆ ಕೂತ್ಕೊಳ್ಳುವರು ಅಂತ ನಾನು ಹೇಳಿದ್ದೀನಿ. ಆ ಮಾತನ್ನ ಸದಾ ಕಾಲ ನಾನು ನೆರವೇರಿಸ್ತೀನಿ ಅಂತ ಹೇಳಿನೇ ದಾವೀದನ ಮಗನಾಗಿ ಯೇಸು ಕ್ರಿಸ್ತನ ಭೂಮಿಯಲ್ಲಿ ಜನಿಸುವುದಕ್ಕೆ. ಯಾಕಂದ್ರೆ ದಾವೀದನ ಸಿಂಹಾಸನವನ್ನ ಶಾಶ್ವತವಾದ ಸಿಂಹಾಸನವಾಗಿ ಮಾಡುವುದಕ್ಕೋಸ್ಕರ ಯಾರನ್ನು ಆತುಕೊಳ್ಳುತ್ತಿ, ಯಾರಿಗೆ ಕೃತಜ್ಞತೆಯಾಗಿ ಜೀವಿಸುತ್ತೆ, ಕಣ್ಣುಗಳ ಮುಚ್ಚುವ, ತೀರ್ಮಾನ ಮಾಡುವ. ರೆವರೆಂಟ್ ಅಭಿಷೇಕ್ ದೇವ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಇನ್ನಷ್ಟು ಜೀವನವನ್ನು ಬದಲಾಯಿಸುವ ಮತ್ತು ಶಕ್ತಿಶಾಲಿ ಧರ್ಮೋಪದೇಶಗಳಿಗಾಗಿ ಅನುಸರಿಸಿ ರೆವರೆಂಟ್ ಅಭಿಷೇಕ್ ದೇವ.